ನಿಮ್ಮ ಸಿನಿಮಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕ್ಲಾಪ್ ಮಾಡ್ತಾರೆ. ಸಿನಿಮಾ ಚೆನ್ನಾಗಿದ್ರೆ ಯಾರ ಸಪೋರ್ಟು ಬೇಕಾಗಿಲ್ಲ, ನಮ್ಮ ಜನ ಕೈ ಹಿಡಿತಾರೆ. ರಾಧಿಕಾ ಪಂಡಿತ್ ಮ್ಯಾಮ್ ಮತ್ತು ಯಶ್ ಅವರು ಕೂತ್ಕೊಂಡು ಡೆಸರ್ಟ್ ತಿಂತಾ ಇದ್ದಾರೆ. ಸೊ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳೋಣ, ಅವತ್ತು ಬಂದು ಅಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅಂತ. ಹಂಗೆ ಹೋಗ್ತಾ ಇದ್ದೀನಿ ಖುಷಿಯಿಂದ. ಈಸ್ ಹ್ಯಾವಿಂಗ್ ಇಸ್ ಪ್ರೈವೇಟ್ ಟೈಮ್ ದೇರ್, ಡಿಸ್ಟರ್ಬ್ ಮಾಡಬೇಡಿ ಅನ್ನೋ ಥರ ಮಾತಾಡಿದ್ರು. ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು ಅಥವಾ ಪ್ರೊಫೆಷನಲ್ ಲೈಫಲ್ಲಿ ಆಗಿರ್ಬೋದು, ಯಾವತ್ತಾದ್ರೂ ಭರತ್ ಬೋಪಣ್ಣ ಅವರು ಮೋಸ ಹೋಗಿದ್ದುಂಟಾ ಅಂತ? ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ನೀವು ಮಾಡಿರೋ ಕೆಲಸ ನಿಮ್ಮ ಹಕ್ಕು, ನೀವು ಕೇಳಿದ್ರೆ ಅದರಲ್ಲಿ ಏನು ತಪ್ಪಿದೆ? ಎಸ್, ಭರತ್ ಬೋಪಣ್ಣ ಅವ್ರಿಗೆ ಲವ್ ಆಗಿದೆಯಾ? ನೀವು ಯಾರನ್ನ ಮದುವೆ ಆಗಿ ಎಷ್ಟು ಖುಷಿಯಾಗಿರ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಬ್ರಹ್ಮಗಂಟು ನಂತರ ಸೀರಿಯಲ್ ಬಂದಿರುವಂತಹ ಪಾತ್ರಗಳು ನಿಮ್ಗೆ ಇಷ್ಟ ಆಗದೆ ಸಿನಿಮಾ ಮಾಡಬೇಕು ಅಂತ ಬಂದಿದ್ದಾನೆ. ಇವಾಗ ಜನ ಮರ್ತು ಬಿಟ್ಟಿದ್ದಾರೆ, ನಾನು ಒಂದು ಕಂಬ್ಯಾಕ್ ಕೊಡೋಣ ಸದ್ಯದಲ್ಲಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಸುಮನ್ ಟಿವಿ ಸ್ಪೆಷನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಇವರು ಕನ್ನಡ ಕಿರುತೆರೆಗೆ ಲಕ್ಕಿಯಾಗಿ ಎಂಟ್ರಿ ಕೊಟ್ಟು ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ ಪರಭಾಷೆಗಳಲ್ಲೂ ಕೂಡ ಲಕ್ಕಿ ಹ್ಯಾಂಡ್ ಆಗಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಮಿಂಚ್ತಾ ಇರುವಂತಹ ನಿಮ್ಮೆಲ್ಲರ ಪ್ರೀತಿಯ ಭರತ್ ಬೋಪಣ್ಣ ಅವರು ಇವತ್ತಿನ ನಮ್ಮ ಸುಮನ್ ಟಿವಿ ಸ್ಪೆಷಲ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಾಕಷ್ಟು ವಿಚಾರಗಳಿದೆ. 10 ವರ್ಷಗಳ ಸುದೀರ್ಘ ಪಯಣ, 4 ವರ್ಷಗಳ ಕನ್ನಡ ಸಿನಿಮಾ ರಂಗದಿಂದ ಬ್ರೇಕ್, ಬ್ಯಾಕ್ ಟು ಬ್ಯಾಕ್ ಪರಭಾಷೆಗಳಲ್ಲಿ ಬ್ಯುಸಿ. ಸೊ ಅವರ ಸಿನಿಮಾ ಜರ್ನಿ, ಲೈಫ್ ಜರ್ನಿ, ಪರ್ಸನಲ್ ಲೈಫ್, ಸಾಕಷ್ಟು ವಿಚಾರಗಳಿದೆ, ಮಾತನಾಡಿಸ್ತಾ ಹೋಗೋಣ. ಭರತ್ ಅವರೇ, ಮೊದಲನೇದಾಗಿ ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ. ದೊಡ್ಡ ಗ್ಯಾಪ್ ಆಯಿತು, ಆ್ಯಕ್ಚುಲಿ ನಿಯರ್ಲಿ 4 ಇಯರ್ಸ್. ಸೊ 4 ಇಯರ್ಸ್ ಆದಮೇಲೆ ಒಂದು ಚಾನಲಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಫಸ್ಟ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ಏನಕ್ಕೆ ಅಂತಂದರೆ ಈ 4 ಇಯರ್ಸ್ ಸ್ಪ್ಯಾನಲ್ಲಿ ಯು ಆರ್ ದ ಫಸ್ಟ್ ಪರ್ಸನ್ ಟು ರೀಚ್ ಮೀ ಔಟ್ ಆ್ಯಂಡ್ ನನ್ನ ಲೈಫಲ್ಲಿ ಏನು ನಡೀತದೆ, ಏನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋ ಒಂದು ಕುತೂಹಲ ತೋರಿಸಿದ್ದೀರಾ. ಸೊ ಥ್ಯಾಂಕ್ ಯು. ನಮ್ಮ ಕೆಲಸನೇ ಅದಲ್ವಾ. ಥ್ಯಾಂಕ್ ಯು. ಆ್ಯಂಡ್ ನಾನು ಕೇಳಿದ ತಕ್ಷಣವೇ ನೀವು ಒಪ್ಕೊಂಡಿದ್ದಕ್ಕೆ ಆ್ಯಂಡ್ ಇಂಟರ್ವ್ಯೂ ಕೊಡ್ತಾ ಇರೋದಕ್ಕೆ, ನಿಮ್ಮ ಫ್ಯಾನ್ಸ್ಗೆ ನಿಮ್ಮ ಮಾತುಗಳನ್ನು ತಿಳಿಸ್ಕೊಡ್ತಾ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, 10 ವರ್ಷಗಳಾಯಿತು ಮೊದಲನೇ ಬಾರಿಗೆ ನಮ್ಮ ಸುಮನ್ ಟಿವಿ ಕಡೆಯಿಂದ ಆ್ಯಂಡ್ ನಿಮ್ಮ ಅಭಿಮಾನಿಗಳ ಕಡೆಯಿಂದ ಆ್ಯಂಡ್ ಕರ್ನಾಟಕ ಜನತೆ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಸ್ಮಾಲ್ ಸ್ಕ್ರೀನ್ ಆಗಿರ್ಬೋದು, ಬಿಗ್ ಸ್ಕ್ರೀನ್ ಆಗಿರ್ಬೋದು, ಒಬ್ಬ ನಟನಾಗಿ 10 ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ರ ಅಂತಂದರೆ ಅದು ನಾಟ್ ಈಸಿ ಅಂತಾರೆ. ಯಾಕಂತಂದರೆ ಎಷ್ಟೋ ಪರಿಶ್ರಮ, ಎಷ್ಟೋ ಸ್ಯಾಕ್ರಿಫೈಸಸ್ ಆಗಿರುತ್ತೆ. ನಿಮ್ಮ ಟೈಮು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗಿರ್ಬೋದು, ಫ್ರೆಂಡ್ ಸರ್ಕಲ್ ಎಲ್ಲೂ ಕೂಡ ಕೊಡೋಕ್ಕಾಗಿರಲ್ಲ. ಅಂಥ ಒಂದು ದೊಡ್ಡ ಕಾಲಘಟ್ಟವನ್ನು ಮೀರಿ ನೀವು 10 ವರ್ಷಗಳನ್ನು ಕಂಪ್ಲೀಟ್ ಮಾಡಿದ್ರ, ಒಳ್ಳೆಯದಾಗಲಿ. ಆ್ಯಂಡ್ ಈ 10 ವರ್ಷಗಳ ಒಂದು ಮೆಲಕನ್ನು ನೆನಪು ಮಾಡ್ಕೊಳ್ಳೋದಾದರೆ, ನನಗೆ ಆ್ಯಕ್ಚುಲಿ ನೀವು ಬಂದಮೇಲೆ ರಿಯಲೈಸ್ ಆಗಿದ್ವು ಈ ಆಗಸ್ಟಿಗೆ 10 ವರ್ಷ ಕಂಪ್ಲೀಟ್ ಆಗಿದೆ ಅಂತ. ಟೈಮ್ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ, ನಿಲ್ತಾ ಇಲ್ಲ. ಜಾಸ್ತಿ ಏಜ್ ಆಯಿತು ಅಂತನಾ? ಹಂಗೆ ಕಾಣಿಸ್ತಾ ಇದ್ದೀರಾ? ಅಲ್ಲ, ನನಗೆ ಅದರಲ್ಲಿ 10 ವರ್ಷ ಆದರೂ ಆಗ ಹಿಂಗಿದ್ರು, ಈಗಲೂ ಹಂಗೆ ಇದ್ರೆ, ಇನ್ನೂ ಕಡಿಮೆ ಆಗ್ತಿದೆ ನಿಮಗೆ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಬಟ್ ಹೇಳ್ದಂಗೆ ತಿರುಗಿ ನೋಡಿದ್ರೆ 10 ವರ್ಷ ಹೆಂಗೆ ಹೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಇಟ್ ವಾಸ್ ವೆರಿ ಫಾಸ್ಟ್. ಆ್ಯಂಡ್ ಇನ್ನೂ ಐ ಸ್ಟಿಲ್ ಫೀಲ್ ಐ ಹ್ಯಾವ್ ನಾಟ್ ಡನ್ ಎನಿಥಿಂಗ್ ಅಂತ. ಇನ್ನೂ ಹೊಸಬ, ಇನ್ನೂ ಮಾಡೋಂಥ ಕೆಲಸ ಸಾಕಷ್ಟಿದೆ ಅಂತ ಅನ್ನಿಸ್ತಾ ಇದೆ. ಅಂದರೆ 10 ವರ್ಷಗಳಲ್ಲಿ ನೀವು ಒಂದಷ್ಟು ಸಿನಿಮಾ ಜರ್ನಿಯನ್ನು ನೋಡಿದಿರ. ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂ ಭಾಷೆಗಳಲ್ಲೂ ಕೂಡ ಮಾಡಿದಿರ. ಸೊ ಆದರೂ ಕೂಡ ನಾನು ಇನ್ನೂ ಹೊಸಬ ಅನ್ನೋವಂಥ ಪದ ಯಾಕೆ ಬರ್ತಿದೆ ಅಂತ? ಐ ಥಿಂಕ್ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ನನ್ನ ತಲೆಯಲ್ಲಿ ಜಾಸ್ತಿನೇ ಇದೆ ಮೇ ಬಿ. ಸೊ ಐ ಸ್ಟಿಲ್ ಫೀಲ್ ದಟ್ ಐ ಹ್ಯಾವ್ ನಾಟ್ ಡನ್ ಇನಫ್ ಅಂತ. ಸೊ ಮಾಡೋಂಥ ಕೆಲಸ ಇನ್ನೂ ತುಂಬಾ ಇದೆ. ಐ ಥಿಂಕ್ ಜರ್ನಿ ಇವಾಗ ಸ್ಟಾರ್ಟ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಈಗ ಲಕ್ಕಿಯಾಗಿ ಬ್ರಹ್ಮಗಂಟು ಸೀರಿಯಲ್ ಮೂಲಕ ಎಂಟ್ರಿ ಕೊಡ್ತೀರಾ. ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡ್ತೀರಾ, ಪ್ಯಾನ್ ಇಂಡಿಯಾ ಸಿನಿಮಾವನ್ನು ಕೂಡ ಮಾಡ್ತೀರಾ. ಸೊ ಸ್ಮಾಲ್ ಸ್ಕ್ರೀನಲ್ಲಿ ಎಂಟ್ರಿ ಕೊಟ್ಟು ಬಿಗ್ ಸ್ಕ್ರೀನಲ್ಲಿ ಸಿನಿಮಾ ಮಾಡಿದ ಮೇಲೆ ಸೊ ನಿಮ್ಮ ಆಸೆ ಆಕಾಂಕ್ಷೆಗಳು ಯಾವ ಮಟ್ಟಕ್ಕೆ ಬೆಳೀತಾ ಹೋಯಿತು ಅಂತ? ನಾನು ಆ್ಯಕ್ಚುಲಿ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೆ ಒಂದು IT ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅಂತ. ಟು ಬಿ ಆನೆಸ್ಟ್, ಆ್ಯಕ್ಟ್ರ್ ಆಗೋ ಕನಸು ಯಾವತ್ತೂ ಇರಲಿಲ್ಲ. ಬಟ್ ನನ್ನ IT ಕಂಪ್ನಿಲಿ ಕೆಲಸ ಮಾಡ್ತಿದ್ದಂಥ ನನ್ನ ಮ್ಯಾನೇಜರ್ಸ್ಗಳು, ನನ್ನ ಸೀನಿಯರ್ ಮ್ಯಾನೇಜರ್ಸು, ಅವರಿಂದಾಗಿ ನಾನು ಇಲ್ಲಿದ್ದೀನಿ. ಅವರೇ ನನ್ನ ಬಲವಂತ ಮಾಡಿ, ಇಲ್ಲ ನಿಮ್ಮಲ್ಲಿ ಏನೋ ಒಂದು ಸ್ಪಾರ್ಕ್ ಇದೆ, ಯು ಶುಡ್ ಗೋ ಟು ಫಿಲ್ಮ್ ಇಂಡಸ್ಟ್ರಿ ಅಂತ ನನ್ನ ಪುಷ್ ಮಾಡಿ ಅವರೇ ಕಳಿಸಿದ್ದು. ಅವರು ಏನು ಹೇಳಿದ್ರು ಗೊತ್ತಾ,
ನೀವು ಹೋಗಿ ಒಂದು 5 ವರ್ಷ ಕೆಲಸ ಮಾಡ್ಕೊಂಡು ಬನ್ನಿ. ಇನ್ ಕೇಸ್ ನಿಮ್ಗೆ ಏನು ವರ್ಕೌಟ್ ಆಗಿಲ್ಲ ಅಂತಂದರೆ ಮತ್ತೆ ಬನ್ನಿ, ನಿಮಗೆ ಜಾಬ್ ರೆಡಿ ಆಗಿರುತ್ತೆ, ಏನು ತೊಂದರೆ ಇಲ್ಲ ಅಂತ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಜನರಲಿ ಯಾರು ಅಷ್ಟು ಸಪೋರ್ಟ್ ಮಾಡೋದು ಸ್ವಲ್ಪ ಕಡಿಮೆ IT ಇಂಡಸ್ಟ್ರಿಯಲ್ಲಿ. ಸೊ ನಿಮ್ಮ ಕೈಯಿಂದ ತುಂಬ ಕೆಲಸ ತೊಗೋತಾರೆ. ಸೊ ನನಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ ಯಾ ಹೆಂಗನ್ನಿಸ್ತು ಕನ್ನಡ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಂದ ಪರಭಾಷೆಗಳು, ಇನ್ನು ಸ್ವಲ್ಪ ದಿನಕ್ಕೆ ಪ್ಯಾನ್ ಇಂಡಿಯಾ? ಈಗಾಗಲೇ ವಿಜಯಾನಂದ ಸಿನಿಮಾದ ಮೂಲಕ ಪ್ಯಾನ್ ಇಂಡಿಯಾ ಹೀರೋ ಆಗಿದ್ರ, ಬಟ್ ನಿಮ್ಮದೇ ಆದಂತಹ ಒಂದು ಗುರುತನ್ನ ಪಡ್ಕೋಬೇಕು ಅಂತಂದಾಗ ಇನ್ನು ಸ್ವಲ್ಪ ದಿನದಲ್ಲೇ ಬರುತ್ತೆ. ಪ್ಯಾನ್ ಇಂಡಿಯಾ ಬಗ್ಗೆ ಮಾತಾಡಬೇಕು ಅಂತಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ನಾವು ಮಾಡೋಕ್ಕಾಗಲ್ಲ. ಅದು ಸಿನಿಮಾ ಅದರ ಪಾಡಿಗೆ ಅದು ಆಗಬೇಕು. ಆ್ಯಂಡ್ ಎಸ್, ಜರ್ನಿ ತುಂಬ ಸ್ಮಾಲ್ ಸ್ಕ್ರೀನಿಂದ ಸ್ಟಾರ್ಟ್ ಆಗಿತ್ತು. ಅದಾದ ನಂತರ ಎಸ್ ಇಟ್ ವಾಸ್ ಅಂದರೆ ಜರ್ನಿ ಅಷ್ಟು ಈಸಿ ಇರಲಿಲ್ಲ, ಒನ್ ಸ್ಟೆಪ್ ಎಟ್ ಅ ಟೈಮ್. ಇದಕ್ಕೂ ಮುಂಚೆ ನಾನು ಸೀರಿಯಲ್ ಮಾಡೋಕ್ಕಿಂತ ಮುಂಚೆ ನಾನು ಫಸ್ಟು ಮಾಡಲಿಂಗ್ ಮಾಡ್ತಾಯಿದ್ದೆ. ಅದಾದ ನಂತರ ಅಂದರೆ ಫುಲ್ ಟೈಮ್ ಮಾಡ್ತಾ ಇರಲಿಲ್ಲ, ಪ್ಯಾಷನ್ನಾಗಿ ಶುರು ಮಾಡಿದ್ದು. ಜೊತೆಗೆ IT ಕಂಪ್ನಿಯಲ್ಲಿ ಕೆಲಸ ಮಾಡ್ತಾಯಿದ್ದೆ. ಸೊ ಅದಾದ ನಂತರ ಇಂಡಸ್ಟ್ರಿಗೆ ಬಂದೆ. ಇಲ್ಲಿ ಬಂದಾದಮೇಲೆ ನನಗೆ ರಿಯಲೈಸ್ ಆಗಿದ್ದು ದಿಸ್ ಈಸ್ ವೇರ್ ಐ ಬಿಲಾಂಗ್ ಅಂತ. ಸೊ ಯಾ. ಅಂದ್ರೆ ಈಗ ನಿಮ್ಮ ವಯಸ್ಸೆಷ್ಟು? 33 ಅಷ್ಟೇ. 33 ಅಷ್ಟೇ. 10 ವರ್ಷಗಳಾಯ್ತು. ಬರ್ತಾ ಕಡಿಮೆ ಆಗ್ತದೆ, 33 ವರ್ಷ ಅಂತೆ. ಎಷ್ಟು ಈಸಿಯಾಗಿ ಹೇಳ್ತಾರೆ, ಇಟ್ಸ್ ಜಸ್ಟ್ 2 ಡಿಜಿಟ್ ನಂಬರ್. ಬಟ್ ಏನ್ ತಿಂತೀರಾ ನೀವು? ವಯಸ್ಸು ನಿಮ್ಮನ್ನು ತಿಂತಿದ್ದೀರಾ, ನೀವು ವಯಸ್ಸನ್ನು ತಿಂತಿದ್ದೀರಾ ಒಂದು ಗೊತ್ತಾಗ್ತಿಲ್ಲ. ಸರ್ ನೀವು 33 ಒಳ್ಳೆ 50 ಆದಂಗೆ ಹೇಳ್ತಾ ಇದ್ದೀರಾ ನೀವು. ಅಲ್ಲ 50 ಅಂತಲ್ಲ, ನಾನು ಹೇಳ್ತಿರೋವಂಥದ್ದು ಏನಂತಂದ್ರೆ, ಈಗ ಒಬ್ಬ ಹೀರೋಗೆ ಔಟ್ಲುಕ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾಕೆ ಅಂತಂದ್ರೆ ಅದಿಲ್ಲ ಅಂತಂದ್ರೆ ಈಗಾಗ್ಲೇನೆ ಎಷ್ಟೋ ಜನ ಕೇಳ್ತಾ ಇರ್ತಾರೆ ಹೀರೋ ಮೆಟೀರಿಯಲ್ ಅಲ್ಲ ಗುರು ಅಂತ ಹೇಳ್ಬಿಟ್ಟು. ಬಟ್ ಅದನ್ನ ಮೇಂಟೈನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ಆಗಿರುತ್ತೆ. ಸೊ ಹಾಗಾಗಿ ನಾನು ಕೇಳಿದ್, ನಾನು ನಿಮ್ಗೆ ಎಷ್ಟು ಏಜ್ ಅಂತ ಹೇಳ್ಬಿಟ್ಟು, ನಾನು ನಿಮ್ಗೆ ಏಜ್ ತಿಳ್ಕೊಬೇಕು ಅಥವಾ ನಿಮ್ಗೆ ಮ್ಯಾಚಸ್ ನೋಡ್ಬೇಕು ಅಂತಲ್ಲ. ಸೊ ಏಜ್ ಇಸ್ ಜಸ್ಟ್ ಅ ನಂಬರ್ ಸರ್. ಮೈಂಡ್ ಯಾವತ್ತೂ ಪಾಸಿಟಿವ್ ಆಗಿ ಇಟ್ಕೋಬೇಕು. ಆ್ಯಂಡ್ ಅಫ್ಕೋರ್ಸ್ ಒಳ್ಳೆ ಊಟ, ಎಕ್ಸಸೈಸಸ್, ತರಕಾರಿ ಹಣ್ಣುಗಳು ಜಾಸ್ತಿ ತೊಗೋಬೇಕು. ಆ್ಯಂಡ್ ಮೇಯ್ನ್ ಅದಕ್ಕಿಂತ ಜಾಸ್ತಿ ಸ್ಟ್ರೆಸ್ ಇಲ್ದಂಗೆ, ಗಿಲ್ಟ್ ಇಲ್ದಂಗೆ ನಿಮ್ಮ ಮೈಂಡ್ ಪಾಸಿಟಿವ್ ಆಗಿ ಇರಬೇಕು. ಐ ಥಿಂಕ್ ಅದು ರಿಫ್ಲೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ, ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಈಗ ಕನ್ನಡ ಇಂದ ಮತ್ತೆ ಬೇರೆ ಭಾಷೆಗಳಿಗೆ ಹೋದ್ರಿ. ಐ ಥಿಂಕ್ ತಮಿಳ್ ಲ್ಯಾಂಗ್ವೇಜಸ್ ಅನ್ಸುತ್ತೆ ಫಸ್ಟ್ ನೀವು ಹೋಗಿದ್ದು ಪರಭಾಷೆಗೆ. ಸೊ ಹೆಂಗಿತ್ತು ತಮಿಳಿನ ಒಂದು ಅನುಭವ, ತಮಿಳು ಸಿನಿಮಾ ರಂಗದ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ ಹೆಂಗ್ ಆಪರ್ಚುನಿಟಿ ಬಂತು, ಹೆಂಗ್ ಬಂತು ಅಂತ? AL ವಿಜಯ್ ಸರ್, ಮದ್ರಾಸಿಪಟ್ನಂ ಅಂತ ದೊಡ್ಡ ಹಿಟ್ ಸಿನಿಮಾ ಮಾಡಿದಂಥ ಡೈರೆಕ್ಟರ್. ಅವರು ಆ್ಯಕ್ಚುಲಿ ನನ್ನ ಫಸ್ಟ್ ಅಪ್ರೋಚ್ ಮಾಡಿದ್ದು 2018 ಸೊ ನನ್ನ ಹೀರೋ ಆಗಿ ಲಾಂಚ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದರು. ಬಿಕಾಸ್ ಅವ್ರು ಗೊತ್ತಿರಲಿಲ್ಲ ನಾನು ಆ್ಯಕ್ಟ್ರ್ ಅಂತ. ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲೋ ನನ್ನ ಫೋಟೋ ನೋಡಿ ಯಾರ್ದೋ ಕಾಂಟ್ಯಾಕ್ಟ್ ತೊಗೊಂಡು ನನ್ನ ಅಪ್ರೋಚ್ ಮಾಡಿ ಸ್ಕ್ರೀನ್ ಟೆಸ್ಟ್ಗಿಂತ ಕರೆದ್ರು. ಸೊ ಎವ್ರಿಥಿಂಗ್ ವಾಸ್ ಸೆಟ್. ಬಟ್ ಕೆಲವೊಂದು ಕಾರಣಗಳಿಂದ ನಾನು ಹೋಗೋದಕ್ಕಾಗಲಿಲ್ಲ. ಆ ಸಿನಿಮಾ ತುಂಬ ದೊಡ್ಡ ಸಂಸ್ಥೆ, ತುಂಬ ದೊಡ್ಡ ಬ್ಯಾನರ್, ತುಂಬ ದೊಡ್ಡ ತಾರಾಬಳಗ ಇದ್ದಂಥ ಒಂದು ಸಿನಿಮಾ. ಬಟ್ ಅದು ಕಾರಣಾಂತರದಿಂದ ಕೆಲವೊಂದು ಸಿಚುವೇಷನಿಂದ ನಾನು ಮಾಡಿರೋ ಕೆಲವೊಂದು ಸಿಚುವೇಷನ್ಗಳನ್ನ ನನಗೆ ಹ್ಯಾಂಡಲ್ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಐ ವಾಸ್ ವೆರಿ ನ್ಯೂ ಟು ದ ಇಂಡಸ್ಟ್ರಿ. ಸೊ ಹಾಗಾಗಿ ಆ ಅವಕಾಶನ ನಾನು ಕಳ್ಕೊಂಡೆ. ಸೊ ಅದಾದ ನಂತರ ಅವರು 5 ವರ್ಷ ಆದ್ರೂ ನನ್ನ ನೆನಪಲ್ಲಿ ಇಟ್ಕೊಂಡು 5 ವರ್ಷ ಆದಮೇಲೆ ಒಂದು ಫೈನ್ ಡೇ ನಾನು ಕಾಲ್ ಮಾಡಿ ನೆಗೆಟಿವ್ ಶೇಡ್ ಮಾಡ್ತೀರಾ ಅಂತ ಕೇಳಿದ್ರು. ಸರ್ ಶ್ಯೂರ್, ಅವ್ರು ಮತ್ತೆ ನನ್ನ ಅಪ್ರೋಚ್ ಮಾಡಿದ್ದೇ ಒಂದು ದೊಡ್ಡ ವಿಷಯ. ಸೊ ಅಫ್ಕೋರ್ಸ್ ನಾನು ಮಾಡ್ತೀನಿ. ಸೊ ಓಕೆ, ಕತೆ ಕೇಳು ಅಂತ ಹೇಳಿಬಿಟ್ಟು ಅವರ ಅಸೋಸಿಯೇಟ್ ಡೈರೆಕ್ಟರ್ ಫೋನ್ ಮಾಡಿ ಕತೆ ಎಲ್ಲ ಹೇಳಿದ್ರು. ಆ್ಯಂಡ್ ತುಂಬ ದೊಡ್ಡ, ಅಗೇನ್ ಸೇಮ್ ಬ್ಯಾನರ್, ಲೈಕಾ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡಿರೋದು. ಪುನ್ಯನ್ ಸೆಲ್ವನ್, ಆಮೇಲೆ ರೋಬೋಟು ಅಂತ ದೊಡ್ಡ ಸಿನಿಮಾ ಮಾಡಿದಂಥ ಒಂದು ಸಂಸ್ಥೆ. ಆ್ಯಂಡ್ ಅರುಣ್ ವಿಜಯ್ ಅವರು ಹೀರೋ ಆಗಿ ಆ್ಯಕ್ಟ್ ಮಾಡಿದರು. ಆ್ಯಂಡ್ ಏಮಿ ಜಾಕ್ಸನ್ ಅವರು ಹೀರೋಯಿನ್ ಆಗಿ ಮಾಡಿದರು. ಸೊ ಅಲ್ಲಿ ಮೇನ್ ವಿಲನ್ ಆಗಿ ಮಾಡಿದ್ದೆ. ಆ್ಯಂಡ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್. ಇಟ್ ವಾಸ್ ನಾಟ್ ಈಸಿ ಬಿಕಾಸ್ ಆ್ಯಕ್ಷನ್ ಜಾನರ್ ಆಗಿರೋದ್ರಿಂದ ಅರುಣ್ ವಿಜಯ್ ಅವರ ಮೇನ್ USP ಬಂದು ಆ್ಯಕ್ಷನ್. ಸೊ ಅವ್ರಿಗೆ ಮ್ಯಾಚ್ ಆಗಬೇಕು ಅಂತಂದರೆ ನಾನು ತುಂಬ ಫಿಸಿಕಲಿ ನಾನು ತುಂಬ ಟ್ರೈನಪ್ ಆಗಬೇಕಿತ್ತು. ಸೊ ಐ ವೆಂಟ್ ಟು ಚೆನ್ನೈ, ಹೈದರಾಬಾದ್, ಬೆಂಗಳೂರಲ್ಲಿ ನಮ್ಮ ಸ್ಯಾಂಡ್ಲ್ವುಡ್ ಸ್ಟಂಟ್ ಅಕಾಡೆಮಿ ಇದೆ, ಗೋಪಿ ಮಾಸ್ಟರ್ ಅವರು ಒಂದಿಷ್ಟು ದಿನ ಟ್ರೈನ್ ಮಾಡಿದ್ರು. ಆಮೇಲೆ ಚೆನ್ನೈಯಲ್ಲಿ, ಆಮೇಲೆ ಅಭಿನವ್ ಪಾರ್ಕರ್ ಅಂತ ಇದೆ ಹೈದರಾಬಾದಲ್ಲಿ, ಅಲ್ಲೊಂದಿಷ್ಟು ದಿನ ಟ್ರೈನಿಂಗ್ ಮಾಡಿ ಸೆಟ್ಟಿಗೆ ಹೋದೆ. ಐ ವಾಸ್ ಆಲ್ ಪ್ರಿಪೇರ್ಡ್. ಸಿಲ್ವಾ ಮಾಸ್ಟರ್ ಆ್ಯಕ್ಷನ್ ಡೈರೆಕ್ಟರ್ ಅವರು ನೋಡಿ ಏನಂದರು ಅಂತಂದರೆ, ನಾನೇನೋ ಜಸ್ಟ್ ಅಂದರೆ
ಅವ್ರಿಗೆ ಮ್ಯಾಚ್ ಮಾಡೋದಕ್ಕೆ ಸ್ವಲ್ಪ ರೆಡಿಯಾಗಿ ಬಾ ಅಂತ ಹೇಳಿದ್ರೆ ನೀನು ಬ್ಯಾಕ್ ಫ್ಲಿಪ್ ಅದು ಇದು ಎಲ್ಲ ಕಲ್ತ್ಕೊಂಡು ಬಂದಿದೆಯಲ್ಲ ಅಂತ ಹೇಳಿದ್ರು. ಸೊ ಅದನ್ನೇ ಅವರು ಎಲ್ಲ ಇಂಟರ್ವ್ಯೂಸಲ್ಲೂ ಮೀಡಿಯಾದಲ್ಲೂ ಹೇಳಿದ್ರು. ಸೊ ಐ ಥಿಂಕ್ ಐ ವಾಸ್ ವೆರಿ ಹ್ಯಾಪಿ ವಿತ್ ದಟ್. ಅಂದರೆ ಒಂದು ಅವಕಾಶ ಸಿಕ್ಕಿದ್ರೆ ಅದನ್ನ ಯಾವ ರೀತಿ ಯುಟಿಲೈಸ್ ಮಾಡ್ಕೋಬಹುದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಅನಿಸುತ್ತೆ ನನಗೆ. ಬಿಕಾಸ್ ಯಾಕೆಂತಂದರೆ ಅಲ್ಲಿ ಹೋಗಿ ನಾನು ಅವ್ರ ಹತ್ರ ಕೇಳಿ ನಾವು ಕಲ್ತ್ಕೊಳ್ಳೋದಕ್ಕಿಂತ ನಮ್ಗೇನೇನು ಗೊತ್ತಿರುತ್ತೋ ಆ ಒಂದು ಪಾತ್ರಕ್ಕೆ ಏನೆಲ್ಲ ಕಲ್ತ್ಕೊಂಡ್ರೆ ಚೆನ್ನಾಗಿರುತ್ತೋ ಅದನ್ನೆಲ್ಲ ಕಲ್ತ್ಕೊಂಡು ಹೋದರೆ ಅಲ್ಲಿ ಒಂದಷ್ಟು ಮಾತುಗಳನ್ನು ಅನಿಸ್ಕೊಳ್ಳೋದಾಗಿರ್ಬೋದು ಅಥವಾ ನನ್ನ ಪ್ರತಿಭೆಯನ್ನು ತೋರಿಸೋದಾಗಿರ್ಬೋದು ಸೂಕ್ತವಾದಂತಹ ವೇದಿಕೆ ಅಂತ ಅನಿಸ್ತಾ ಅಂತ. ಇಲ್ಲ ಸರ್, ತುಂಬ ಹಸುವಿದೆ. ಒಳ್ಳೆ ಕೆಲಸ ಮಾಡಬೇಕು, ರೈಟ್ ರೆಕಗ್ನಿಷನ್ ಸಿಗಬೇಕು, ಒಳ್ಳೆ ಜನರ ಜೊತೆ, ಒಳ್ಳೆ ಟೆಕ್ನಿಷಿಯನ್ಸ್ ಜೊತೆ, ಒಳ್ಳೆ ಡೈರೆಕ್ಟರ್ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ಹಸುವಿದೆ. ಆ್ಯಂಡ್ ಅದು ಸಿಕ್ಕಿರೋ ಅಪರ್ಚುನಿಟಿ, ಇದು ನನ್ನ ಕೊನೆಯ ಅಪರ್ಚುನಿಟಿ ಅಂತ ಅಂದ್ಕೊಂಡು ನಾನು ಐ ಜಸ್ಟ್ ಗಿವ್ ಮೈ 100%. ಸೊ ಅದು ನನಗೆ ಯಾವ ರೀತಿ ಬೆನಿಫಿಟ್ ಆಯಿತು ಅಂತಂದರೆ, ಈ ಸಿನಿಮಾ ರಿಲೀಸ್ ಆದಮೇಲೆ ಆ ಕೆಲಸ ನೋಡಿ ನನಗೆ ಮಲಯಾಳಂ ಇಂಡಸ್ಟ್ರಿಯಿಂದ ಕಾಲ್ ಬಂದಿತ್ತು. ಸೊ ಒನ್ ವರ್ಕ್ ಈಸ್ ಲೀಡಿಂಗ್ ಟು ಅನದರ್ ಒನ್. ಯೂಶ್ವಲಿ ಏನಂತಂದರೆ ಒಂದು ಸಿನಿಮಾ ರಂಗದಲ್ಲಿ, ಈಗ ಕನ್ನಡ ಸಿನಿಮಾ ರಂಗದಲ್ಲಿ ಅಂತ ಅನ್ಕೋಣ, ಕನ್ನಡದಲ್ಲಿ ಯಾವುದಾದ್ರೂ ಒಂದು ಸಿನಿಮಾ ಹಿಟ್ ಆಯಿತು ಅಂತಂದರೆ ಅದೇ ಸಿನಿಮಾ ರಂಗದಲ್ಲೇ ಬ್ಯಾಕ್ ಟು ಬ್ಯಾಕ್ ಅವಕಾಶಗಳು ಬರೋದು ನೋಡ್ತೀವಿ. ಬಟ್ ನಿಮ್ಮದು ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲ, ಬ್ಯಾಕ್ ಟು ಬ್ಯಾಕ್ ಸಿನಿಮಾ ರಂಗಗಳು. ಈಗ ಕನ್ನಡದಲ್ಲಿ ಎಂಟ್ರಿ ಕೊಡ್ತೀರಾ, ಅದಾದ ನಂತರ ಸೋಷಿಯಲ್ ಮೀಡಿಯಾದಿಂದ ಒಂದು ಫೋಟೋ ತಗೊಂಡು ಅದಾದ ನಂತರ ತಮಿಳಿಗೆ ಅವ್ರಿಗೆ ಕರೀತಾರೆ, ತಮಿಳಲ್ಲಿ ಮಾಡಿರುವಂಥ ಸಿನಿಮಾ ನೋಡಿ ಮಲಯಾಳಂ ಕರೀತಾರೆ, ಮತ್ತೆ ಅಗೇನ್ ತೆಲುಗಲ್ಲೂ ಕೂಡ ಮಾಡ್ತೀರಾ. ಸೊ ತೆಲುಗುನಲ್ಲಿ ಇನ್ನೂ ಮಾಡಲಿಲ್ಲ, ಕತೆ ಫೈನಲೈಸ್ ಆಗಿದೆ, ಪ್ರೀ ಪ್ರೊಡಕ್ಷನಲ್ಲಿದೆ, ಸದ್ಯದಲ್ಲಿ ಅದನ್ನು ಅನೌನ್ಸ್ ಮಾಡ್ತೀನಿ. ಹಂಗಾದ್ರೆ ಬ್ರ್ಯಾಂಡ್ ಎಂಟ್ರಿ ಕೊಡೋದಕ್ಕೆ ರೆಡಿ ಆಗ್ತಿದ್ದೀರಾ ಅಂತ ಆಯಿತು. ಎಸ್, ಸಾಯಿ ಪಲ್ಲವಿರೊಟ್ಟಿಗೆ ಆ್ಯಕ್ಟ್ ಮಾಡಬೇಕು ಅನ್ನುವಂಥದ್ದು, ಹಾಗೇನೆ ಆ್ಯಕ್ಟ್ ಮಾಡ್ತೀರಾ ಅನ್ನುವಂಥದ್ದು ಕೂಡ ಕನ್ಫರ್ಮೇಷನ್ ಆಗಿತ್ತು 2018 ನಾನು ಹೇಳಿದ್ನಲ್ಲ. AL ವಿಜಯ್ ಸರ್ 2008 ದಿಯಾ ಅಂತ ಒಂದು ಸಿನಿಮಾ ಬಂದಿತ್ತು, ನಮ್ಮ ಕನ್ನಡ ದಿಯಾ ಅಲ್ಲ, ತಮಿಳಲ್ಲಿ. ಸೊ ಅದಕ್ಕೆ ಎಲ್ಲ ಮಾತುಕತೆ ಆಗಿ ಎಲ್ಲ ಫಿಕ್ಸ್ ಆಗಿತ್ತು. ಬಟ್ ನಾ ಹೇಳ್ದಂಗೆ ಕೆಲವೊಂದು ಕಾರಣದಿಂದ ಹೋಗೋಕ್ಕಾಗಲಿಲ್ಲ. ಅದಾದ ನಂತರ ಆ ಸಿನಿಮಾನ ನಾಗಶೌರಿ ಅವರು ಮಾಡಿದ್ರು. ಸೊ ಅದಾದ ನಂತರ 5 ವರ್ಷ ಆದಮೇಲೆ ಅವರು ನನಗೆ ಈ ಒಂದು ಅಪರ್ಚುನಿಟಿ ಕೊಟ್ಟರು. ಎಸ್, ನಿಮ್ಗೇನಾದರೂ ಗಿಲ್ಟ್ ಫೀಲ್ ಆಗ್ತಿತ್ತಾ ಅಂತ? ಬಿಕಾಸ್ ಯಾಕೆಂತಂದರೆ ಆ ಒಂದು ಸಿನಿಮಾಗೆ ಫುಲ್ ಫ್ಲೆಡ್ಜ್ ಆಗಿ ಹೀರೋ ಆಗಿ ಲಾಂಚ್ ಮಾಡ್ತಿದ್ದಾರೆ ಅಂತಂದಾಗ ಆ ಒಂದು ಚಾನ್ಸ್ನ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅನ್ನುವಂಥದ್ದು. ಅದರೊಟ್ಟಿಗೆ ಸಾಯಿ ಪಲ್ಲವಿ ಆಗಿರ್ಬೋದು, ತುಂಬ ದೊಡ್ಡ ಕಲಾವಿದರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಕೆಲಸ ಮಾಡ್ತಿದ್ದಾರೆ ಅಂತಂದಾಗ ಆ ಅವಕಾಶವನ್ನು ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ. ಬಟ್ ನಿಮಗೆ ಕಾರಣಾಂತರಗಳಿಂದ ಅದಾಗಲಿಲ್ಲ. ಸೊ ಆ ಸಿನಿಮಾ ಎಲ್ಲ ಸೆಟ್ಟೇರಿ ಸಕ್ಸಸ್ ಆಗಿ ರಿಲೀಸ್ ಆದಮೇಲೆ ಸೊ ಈ ಚಾನ್ಸ್ನ ನಾನು ಮಿಸ್ ಮಾಡಿಕೊಂಡೆ ಅನ್ನುವಂಥ ಗಿಲ್ಟ್ ಆಗಿರ್ಬೋದು, ಎಲ್ಲೋ ಒಂದು ಕಡೆ ನನಗೆ ಆ ಒಂದು ಚಾನ್ಸ್ ಮಿಸ್ ಆಯ್ತಲ್ಲ ಅನ್ನುವಂಥ ಕೊರು ಕಾಡ್ತಿತ್ತಾ ಅಂತ? ಇಲ್ಲ, ಗಿಲ್ಟ್ ಖಂಡಿತ ಇದೆ. ಬಿಕಾಸ್ ಅಗೇನ್ ತುಂಬ ಒನ್ ಆಫ್ ಮೈ ಫೇವ್ರೆಟ್ ಆ್ಯಕ್ಟರ್ಸ್ ಅವರು. ಈಸ್ ಬ್ರಿಲಿಯಂಟ್ ಪರ್ಫಾರ್ಮರ್. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋಂಥ ಅವಕಾಶ ಸಿಕ್ಕಿದ್ದು. ಆಮೇಲೆ ತುಂಬ ಒಳ್ಳೆ ದೊಡ್ಡ ಸಂಸ್ಥೆ ಅದು, ಆಮೇಲೆ ಒಳ್ಳೆ ಸಕ್ಸಸ್ಫುಲ್ ಡೈರೆಕ್ಟ್ರು ಕೂಡ. ಸೊ ಆ ಅಪರ್ಚುನಿಟಿ ಮಿಸ್ ಆಗಿದ್ದು ಖಂಡಿತ ಬೇಜಾರಿದೆ. ಬಟ್ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಅ ರೀಸನ್. ಅದಕ್ಕೆ ಅದರದ್ದೇ ಆದಂಥ ಕಾರಣ ಇರುತ್ತೆ. ಮೇ ಬಿ ಡೆಸ್ಟಿನಿ ಹ್ಯಾಡ್ ಸಮ್ ಅದರ್ ಪ್ಲ್ಯಾನ್, ಐ ಗೆಸ್. ಸೊ ಹಾಗಾಗಿ ತೊಂದರೆ ಇಲ್ಲ, ಎಲ್ಲದಕ್ಕೂ ಒಂದು ಕಾರಣ ಇರುತ್ತೆ ಅಂತ ಸ್ಟ್ರಾಂಗ್ ಆಗಿ ನಾನು ನಂಬಿದ್ದೀನಿ. ಎಸ್, ಕನ್ನಡದಲ್ಲಿ 3.5 ವರ್ಷ, ಹತ್ತತ್ರ 4 ವರ್ಷ ಅಂತ ಅನ್ಕೋಣ. ಯಾಕೆ ಬ್ರೇಕ್ ಆಯಿತು ಅಂತ? ಲಾಸ್ಟ್ ಸಿನಿಮಾ ಬಂದಿದ್ದು ವಿಜಯಾನಂದ್ 2022ನಲ್ಲಿ. ಅದಾದ ನಂತರ ನನ್ನ ಜರ್ನಿ ತಮಿಳಲ್ಲಿ ಸ್ಟಾರ್ಟ್ ಆಯಿತು. ಅಲ್ಲಿ ಒಂದಿಷ್ಟು ತೊಂದರೆಗಳಾಯಿತು ಆ್ಯಕ್ಚುಲಿ. ಸೆಟ್ ಕೆಲವೊಂದು ನಮ್ಮ ತುಂಬ ದೊಡ್ಡ ಸೆಟ್ ಹಾಕಿದ್ವಿ. ಲಂಡನ್ ಜೈಲ್ ಸೆಟಪ್ಪು ನಾವು ಚೆನ್ನೈಯಲ್ಲಿ ಹಾಕಿದ್ವಿ. ಸೊ ಅದು ಸೆಟ್ಟೆಲ್ಲ ಡ್ಯಾಮೇಜ್ ಆಗಿ ಒಂದಿಷ್ಟು ಲಾಸಸ್ ಆಯಿತು. ಅದನ್ನು ಮತ್ತೆ ರೀಸೆಟಪ್ ಮಾಡೋದಕ್ಕೆ ಒಂದಿಷ್ಟು ಟೈಮ್ ಹಿಡಿತು. ಸೊ ಹಾಗಾಗಿ ನಿಯರ್ಲಿ 1 ವರ್ಷ ಅಲ್ಲೇ ಹೋಯಿತು. ಅದಾದ ನಂತರ ಜಾನ್ವರಿ 2024ಅಲ್ಲಿ ಈ ಸಿನಿಮಾ ಆಚೆ ಬಂತು. ಅದಾದ ನಂತರ ಮತ್ತೆ ಒಂದು 2-3 ಮಂತ್ಸ್ ಗ್ಯಾಪ್ ಆಯಿತು. ಅದಾದ ನಂತರ ಮಲಯಾಳಮಿಂದ ಕಾಲ್ ಬಂತು. ಸೊ ಆ ಸಿನಿಮಾ ಪ್ರಾಸೆಸ್ ಒಂದು 6-7 ಮಂತ್ಸ್ ಆಯಿತು. ಸೊ ಹಂಗೆ ಹೋಗ್ತಾ ಟೈಮ್ 3.5-4 ವರ್ಷ ಗ್ಯಾಪ್ ಆಗೋಯ್ತು. ಸೊ ನನ್ನ ಮನಸ್ಸೆಲ್ಲ ಇದ್ದಿದ್ದು ಕನ್ನಡ ಇಂಡಸ್ಟ್ರಿಲಿ ಏನೋ ಇಲ್ಲಿ ಗುರುತಿಸ್ಕೋಬೇಕಲ್ಲ ಅನ್ನೋದೇ ನನ್ನ ಮೈಂಡಲ್ಲಿ ಓಡ್ತಾ ಇದ್ದಿದ್ದು. ಬಿಕಾಸ್ ನಾವು ಎಲ್ಲೇ ಹೋದ್ರೂ ನಮಗೆ ಅಲ್ಲಿ ಕರೆಕ್ಟಾಗಿ ಅವರ ಭಾಷೆ ಬರೋಲ್ಲ, ಭಾಷೆ ಕಲ್ತ್ಕೋಬೇಕು, ಅವರ ನೇಟಿವಿಟಿ ನಮಗೆ ಕರೆಕ್ಟಾಗಿ ಅಂದರೆ ತಿಳ್ಕೋಬೇಕು. ತುಂಬ ಅಂದರೆ ಇಲ್ಲಿ ಏನು ಕೆಲಸ ಮಾಡ್ತೀವಿ ಅದಕ್ಕಿಂತ ಹೆಚ್ಚು ಎಫರ್ಟ್ ಅಲ್ಲಿ ಹಾಕಬೇಕು, ಅಷ್ಟು ವಿಷಯಗಳನ್ನ ತಿಳ್ಕೋಬೇಕು. ಬಟ್ ಇಲ್ಲಿ ನಮಗೆ ಎಲ್ಲ ಗೊತ್ತು, ನಮ್ಮ ಭಾಷೆ, ನಮ್ಮ ಜನ,
ಇಲ್ಲಿ ಏನೋ ಒಂದು ಮಾಡಬೇಕಲ್ಲ ಅನ್ನೋಂಥ ಥಾಟ್ ನನಗೆ ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಬಟ್ ಎಲ್ಲದಕ್ಕೂ ಒಂದು ಟೈಮ್ ಬರಬೇಕಲ್ಲ, ಸೊ ಆ ಟೈಮ್ ಇವಾಗ ಬಂದಿದೆ ಅಂತ ನಾನು ಅನ್ಕೋತೀನಿ. ಎಸ್, ಪರಭಾಷೆಗಳಲ್ಲಿ ಆ್ಯಕ್ಟ್ ಮಾಡ್ತಿದ್ದಾಗ ನನ್ನ ಭಾಷೆಯಲ್ಲಿ ನಾನು ಮಾಡ್ತಿಲ್ವಲ್ಲ ಅನ್ನುವಂಥ ಒಂದು ಗಿಲ್ಟ್ ಆಗಿರ್ಬೋದು, ಅಥವಾ ಅವಕಾಶಗಳು ಬಂದಿತ್ತಾ, ಅಥವಾ ನಿಮಗೆ ಸೂಟೇಬಲ್ ಆಗುವಂತಹ ಒಂದು ಚಾನ್ಸ್ ಸಿಕ್ಕಿಲ್ವಾ ಅಂತ ಕನ್ನಡದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ? ನಾನು ಯಾರನ್ನು ಬ್ಲೇಮ್ ಮಾಡೋದಕ್ಕೆ ನಾನು ಇಷ್ಟಪಡಲ್ಲ, ಅದು ನನ್ನ ದುರದೃಷ್ಟ ಅನಿಸುತ್ತೆ. ಈಗ ನಾನು ಮಾಡಿರೋ ತಮಿಳ್ ಸಿನಿಮಾ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಅದು ಚಿಕ್ಕ ಚಿಕ್ಕ ಪಾತ್ರ ಅಲ್ಲ, ತುಂಬ ದೊಡ್ಡ ಲೀಡ್ ಕ್ಯಾರೆಕ್ಟರ್ಸೇ ಆ್ಯಂಡ್ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸು. ಸೊ ಹಿಂಗೆ ಮಾಡ್ತಾ ಇದ್ರೂ ಅಲ್ಲಿರುವಂಥ ಫೇಮಸ್ ಡೈರೆಕ್ಟರ್ಸ್ ಅವರೆಲ್ಲ ಒಂದಿಷ್ಟು ಸಿನಿಮಾ ಮಾಡಿ ಬಂದವರು. ಸೊ ಅವರು ಇಲ್ಲಿ ನೋಡಿ ರೆಕಗ್ನೈಸ್ ಮಾಡಿ ಕರೀತಾ ಇದ್ದಾರೆ. ಬಟ್ ಇಲ್ಲಿ ಯಾಕೆ ಕರೀತಾ ಇಲ್ಲ, ಏನಕ್ಕೆ ರೀಚ್ ಆಗ್ತಾ ಇಲ್ಲ? ಇನ್ನೂ ನೀವು ನನ್ನ ಕೇಳಿದ್ರೆ ಇಲ್ಲಿರುವಂಥ ಮೇನ್ ಸ್ಟ್ರೀಮ್ ಫಿಲ್ಮ್ ಮೇಕರ್ಸ್ಗೆ ಇನ್ನೂ ಭರತ್ ಬೋಪಣ್ಣ ಅಂದರೆ ಯಾರು ಅಂತಲೇ ಗೊತ್ತಿಲ್ಲ ಎಷ್ಟೋ ಜನರಿಗೆ. ವಿಜಯಾನಂದ ಅನ್ನುವಂತಹ ಒಂದು ದೊಡ್ಡ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂತಹ ಭರತ್ ಬೋಪಣ್ಣ ಅವ್ರಿಗೆ ಹಿಂಗಾದ್ರೆ ಹೊಸಬರಿಗೆ ಹಿಂಗೆ ಅಂತ? ಹೊಸಬರಿಗೆ ನಾನು ಕಷ್ಟ ಅಂತ ಹೇಳಲ್ಲ ಸರ್. ಇವಾಗ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇಂಡಸ್ಟ್ರಿಗೆ ಬರೋದು ತುಂಬ ದೊಡ್ಡ ವಿಷಯ ಅಲ್ಲ ಅಂತ ಅನಿಸುತ್ತೆ. ಬಟ್ ಅದನ್ನು ಸಸ್ಟೈನ್ ಆಗೋದು, ಲಾಂಗ್ ರನ್ನಲ್ಲಿ ಕೆಲಸ ಮಾಡ್ತಾ ಇರೋದು, ಐ ಥಿಂಕ್ ದಟ್ ಈಸ್ ವೆರಿ ಚಾಲೆಂಜಿಂಗ್ ಅಂತ ಅನಿಸುತ್ತೆ ನನಗೆ. ನೀವು ಹೇಳ್ತಾ ಒಂದು ಮಾತು ಹೇಳಿದ್ರಿ, ಭರತ್ ಬೋಪಣ್ಣ ಅಂತಂದ್ರೆ ಕನ್ನಡ ಸಿನಿಮಾ ಮೇಕರ್ಸ್ಗೆ ಒಂದಷ್ಟು ಜನಕ್ಕೆ ಈಗಲೂ ಕೂಡ ಗೊತ್ತಿಲ್ಲ ಅಂತ. ಸೊ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದೆಯಾ ನಿಮಗೆ? ಆ ಥರ ಯಾರಾದರೂ ಈ ಥರ ನಿಮ್ಮ ಪ್ರೊಫೈಲನ್ನು ಕಳಿಸಿ ಈ ಥರ ಹುಡುಗ ಇದ್ದಾರೆ ಅಂದರೆ ಯಾರು ಹುಡುಗ ಅಂತ ಕೇಳಿದ್ದು, ಮತ್ತು ಅವ್ರ ಕಡೆಯಿಂದ ಈ ಥರ ಹೇಳೋದಕ್ಕಿಂತ ನಾನು ಬೇರೆ ಕಡೆ ಹೋದಾಗ ಅಲ್ಲಿ ನನ್ನ ಅಂದರೆ ಕೋ ಆ್ಯಕ್ಟರ್ಸ್ ಎಲ್ಲ ನನ್ನ ಪ್ರಶ್ನೆ ಮಾಡ್ತಾರೆ, ಅಂದರೆ ನಿಮ್ಮ ಸ್ಕ್ರೀನ್ ಪ್ರೆಸೆನ್ಸ್ ಅಷ್ಟು ಚೆನ್ನಾಗಿದೆ, ಪರ್ಫಾರ್ಮೆನ್ಸ್ ಕೂಡ ಇದೆ, ನೀವು ಯಾಕೆ ಅಲ್ಲಿ ಸಿನಿಮಾ ಮಾಡ್ತಾ ಇಲ್ಲ ಅಂತ ನನ್ನ ಕೇಳಿದಾಗ ಒಂದು ಸ್ವಲ್ಪ ಹರ್ಟ್ ಆಗುತ್ತೆ. ಸೊ ಅದು ಕಾರಣ ಏನು, ನಾನು ಯಾರು ಅಂತ ಇನ್ನೂ ರೀಚ್ ಆಗಲಿಲ್ಲ. ಅಂದರೆ ಫಿಲ್ಮ್ ಮೇಕರ್ಸ್ಗೆ ನಾನು ಯಾರು ಅಂತ ಗೊತ್ತಿಲ್ಲ. ಆ್ಯಂಡ್ ನೀವು ಹಂಗೆ ಕೇಳಿದ್ರೆ ಸಿನಿಮಾ ಇಂಡಸ್ಟ್ರಿನೇ ಬೇರೆ, ಸೀರಿಯಲ್ ಇಂಡಸ್ಟ್ರಿನೇ ಬೇರೆ. ಈಗ ನನ್ನ ಫಸ್ಟ್ ಸಿನಿಮಾ ರಿಲೀಸ್ ಆದಾಗ ನಾನು ಪ್ರಮೋಷನ್ ಆ್ಯಕ್ಟಿವಿಟೀಸ್ಗೆ ಹೋಗ್ತಾ ಇದ್ದಾಗ ಆ ಪ್ರಮೋಷನ್ ಆ್ಯಕ್ಟಿವಿಟೀಸಲ್ಲಿ ನನಗೆ ಸಿಗ್ತಾ ಇದ್ದಿದ್ದು ರೆಸ್ಪಾನ್ಸ್ ನೋಡಿ ನಾನು ನಿಜವಾಗ್ಲೂ ತಲೆ ಕೆಡ್ಸ್ಕೊಂಡ್ಬಿಟ್ಟೆ. ಇಟ್ ವಾಸ್ ಪೀಕ್. ಅಂದರೆ ಅಷ್ಟು ಒಂದು ಪ್ರೀತಿ, ಅಷ್ಟು ಒಂದು ಅಂದರೆ ಪ್ರಾಮಿಸಿಂಗ್ ಅನಿಸ್ತು. ಓಕೆ, ನನ್ನ ಸಿನಿಮಾಗೆ ಥಿಯೇಟ್ರಿಗೆ ಬರ್ತಾರೆ ಜನ, ನೋಡೋದಕ್ಕೆ ಬರ್ತಾರೆ ಅನ್ನೋಂಥ ಒಂದು ಫೀಲಿಂಗ್ ಇತ್ತು. ಬಟ್ ನಾನು ಆ್ಯಕ್ಚುಲಿ ಥಿಯೇಟ್ರಿಗೆ ಹೋದಾಗ ಅಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಜನ ಬರಲಿಲ್ಲ. ಸೊ ಆವಾಗ ನನಗೆ ರಿಯಲೈಸ್ ಆಗಿದ್ದು, ಇಲ್ಲ, ಸೀರಿಯಲ್ ಆಡಿಯನ್ಸೇ ಬೇರೆ ಇದ್ದಾರೆ, ಇದೇ ಒಂದು ಬೇರೆ ಪ್ರಪಂಚ ಅಂತ ಅನಿಸ್ತು. ಪ್ರಮೋಷನ್ಗೆ ಬರ್ತಿದ್ದಂತಹ ಸಂದರ್ಭದಲ್ಲಿ ಬರ್ತಿದ್ದಂತಹ ಜನ ಥಿಯೇಟರ್ ಅಂಗಳದಲ್ಲಿ ಸಿನಿಮಾ ರಿಲೀಸ್ ಆದಾಗ ಬರ್ತಿಲ್ಲ ಅಂತ. ಸೊ ಅವಾಗ ನಾನು ಐ ಆಮ್ ಟಾಕಿಂಗ್ ಅಬೌಟ್ 2020, 10 ವರ್ಷಗಳ ಅಂದರೆ ಲೈಕ್ 6 ವರ್ಷ. ಸೊ ನನ್ನ ಡೆಬ್ಯೂ ಮೂವಿ ರಿಲೀಸ್ ಆಗಿತ್ತಲ್ಲ ಆ ಸಂದರ್ಭದಲ್ಲಿ. ಸೊ ಆವಾಗ ಆ ಸೀರಿಯಲ್ ಕೂಡ ತುಂಬ ಪೀಕ್ ಸಕ್ಸಸ್ಸಲ್ಲಿತ್ತು. ಸೊ ನಾನು ವಾಟ್ ಐ ಥಾಟ್ ವಾಸ್ ಓಕೆ, ಅದು ಎನ್ಕ್ಯಾಶ್ ಆಗುತ್ತೆ, ಜನ ಬರ್ತಾರೆ ಥಿಯೇಟ್ರಿಗೆ ನೋಡೋದಕ್ಕೆ ಅಂತ ಅಂದ್ಕೊಂಡ್ರೆ, ಇಲ್ಲ, ಈ ಇಂಡಸ್ಟ್ರಿನೇ ಬೇರೆ ಇದೆ, ಈ ಫೀಲ್ಡೇ ಬೇರೆ ಇದೆ ಅಂತ ಅನ್ನಿಸ್ತು ನನಗೆ. ಸಿನಿಮಾ ರಂಗನೇ ಬೇರೆ, ಸೀರಿಯಲ್ ರಂಗನೇ ಬೇರೆ ಅಂತ ಅನ್ನಿಸ್ತು. ಡೆಫಿನೆಟ್ಲಿ. ಬಟ್ ಇಟ್ಸ್ ಅ ಬ್ರಿಲಿಯಂಟ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸಾಕಷ್ಟು ವಿಷಯಗಳನ್ನ ನೀವು ಕಲಿತೀರ. ಆ್ಯಕ್ಚುಲಿ ನನಗೆ ಟು ಬಿ ಆನೆಸ್ಟ್, ನನಗೆ ಇಂಡಸ್ಟ್ರಿಗೆ ಬರೋದಕ್ಕೆ ತುಂಬ ಕಷ್ಟ ಅನ್ನಿಸ್ಲಿಲ್ಲ. ಏನಕ್ಕೆ ಅಂತಂದರೆ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಆಡಿಷನ್ ಅಟೆಂಡ್ ಮಾಡಿದ್ದು. ಆ್ಯಂಡ್ ಆ ಪಾತ್ರಕ್ಕೆ ನಾನು ಸೂಟ್ ಆಗ್ತಾಯಿದೆ, ಅಂದರೆ ನನ್ನ ಅಪಿಯರೆನ್ಸ್ ಸೂಟ್ ಆಗ್ತಾಯಿತ್ತು. ಆ್ಯಂಡ್ ನಾನು ಆಡಿಷನ್ನ ತುಂಬ ಕಾನ್ಫಿಡೆಂಟಾಗಿ ಮಾಡಿಬಿಟ್ಟೆ. ಬಟ್ ಸೆಲೆಕ್ಟ್ ಆದೆ. ಎಷ್ಟೋ ಸಾವಿರ ಜನ ಅಪ್ಲೈ ಮಾಡಿದ್ರಂತೆ, ಅಂದರೆ ಆಡಿಷನ್ಸ್ ಕೊಟ್ಟಿದ್ರಂತೆ. ಅಷ್ಟು ಜನರ ಮಧ್ಯದಲ್ಲಿ ನಾನು ಸೆಲೆಕ್ಟ್ ಆದೆ. ನನ್ನ ಮೊದಲನೇ ಸೀರಿಯಲ್ ಗಿರಿಜಾ ಕಲ್ಯಾಣ ಅಂತ ನವೀನ್ ಕೃಷ್ಣ ಸರ್ ಡೈರೆಕ್ಟ್ ಮಾಡಿದ್ದು. ಸೊ ಆಡಿಷನ್ ಏನೋ ಕ್ರ್ಯಾಕ್ ಮಾಡಿಬಿಟ್ಟೆ. ಬಟ್ ಸೆಟ್ಟಿಗೆ ಹೋಗಿ ಆದಮೇಲೆ ನಂಗೆ ತುಂಬ ಕಷ್ಟ ಆಯಿತು. ಬಿಕಾಸ್ ನನಗೆ ಟೆಕ್ನಿಕ್ಯಾಲಿಟೀಸ್ ಏನೂ ಗೊತ್ತಿರಲಿಲ್ಲ. ಅಂದರೆ ಐ ವಾಸ್ ನಾಟ್ ನೋಯಿಂಗ್ ಎನಿಥಿಂಗ್ ಅಬೌಟ್ ಅದೇ ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಫೇಸ್ ಮಾಡಿದ್ದು. ಸೊ ಅವ್ರು ಏನೋ ಹೇಳ್ತಾ ಇದ್ದಾರೆ ಟೆಕ್ನಿಕಲಿ ಫೋಕಸ್ ಅದು ಇದು ಅಂತ, ನಾನೇನೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಹೋಗ್ತಾ 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 ನನ್ನ ಆ್ಯಕ್ಟಿಂಗ್ ಕಲ್ತಿದ್ದೆ ಕ್ಯಾಮ್ರಾ ಫೇಸ್ ಮಾಡಿ ಆದಮೇಲೆ. ಆನ್ ಸೆಟ್ಟಲ್ಲೇ ಕ್ಯಾಮ್ರಾ ಆ್ಯಕ್ಟಿಂಗ್ ಎಲ್ಲ ಕಲ್ತ್ಬಿಟ್ರಿ. ನನ್ನ ಅದೃಷ್ಟಕ್ಕೆ ನಾನು ಒಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಐ ಕನ್ಸಿಡರ್ ನವೀನ್ ಕೃಷ್ಣ ಸರ್ ಆ್ಯಸ್ ಮೈ ಗುರು, ಬಿಕಾಸ್ ಅವರು ನನ್ನ ಮೊದಲನೇ ಡೈರೆಕ್ಟರು. ಸೊ ಅದಾದ ನಂತರ ಒಂದಿಷ್ಟು ಒಳ್ಳೆ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದೆ. ಸೊ ಹಂಗೆ ಹೋಗ್ತಾ 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 ಕೆಲಸ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಎಸ್, ಬ್ರಹ್ಮಗಂಟು ನಂತರ ಮತ್ತೆ ಸೀರಿಯಲ್ ಅವಕಾಶಗಳು ಬಂದಿರುತ್ತೆ.
ನೀವು ಸಿನಿಮಾ ಮಾಡಬೇಕು ಅಂತಾನೆ ನೀವು ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ, ಅಥವಾ ಸೀರಿಯಲಲ್ಲಿ ಬಂದಿರುವಂತಹ ಪಾತ್ರಗಳು ನಿಮ್ಗೆ ಇಷ್ಟ ಆಗದೆ ಸಿನಿಮಾ ಮಾಡಬೇಕು ಅಂತ ಬಂದಿದ್ದ ಅಂತ? ಇಲ್ಲ ಸರ್, ಸಿನಿಮಾ ಮಾಡಬೇಕು ಅಂತಲೇ ಫಿಕ್ಸ್ ಆಗಿತ್ತೆ. ಬ್ರಹ್ಮಗಂಟುವಿಂದ ಎಸ್ ಡೆಫಿನೆಟ್ಲಿ ಎಷ್ಟು ಹೆಸರು ತಂದುಕೊಡ್ತು. ಅಂದರೆ ಇಟ್ ಬ್ರೋಕ್ ಆಲ್ ದ, ಅಂದರೆ ರೆಗ್ಯುಲರ್ ಪ್ಯಾಟರ್ನ್, ಸೀರಿಯಲ್ ಪ್ಯಾಟರ್ನ್ ಏನಿದೆ ಅದನ್ನು ಬ್ರೇಕ್ ಮಾಡಿ ಒಂದು ಒಳ್ಳೆ, ಅಂದರೆ ಬೇರೆ ಥರನೇ ಅದು ರೆಸ್ಪಾನ್ಸ್ ವರ್ಕ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಯಾರೋ ನೆಗೆಟಿವ್ನೇ ಮಾತಾಡ್ತಾ ಇರಲಿಲ್ಲ ಆ ಸೀರಿಯಲ್ ಬಗ್ಗೆ. ತುಂಬ ಇಷ್ಟಪಟ್ಟು ಜನ ನೋಡ್ತಾಯಿದ್ರು. ಆ್ಯಂಡ್ ಅದಾದ ನಂತರ ತುಂಬ ಟೈಮ್ ಆಯಿತು, 2 to 3 years, 1000 ಎಪಿಸೋಡ್ ಪ್ಲಸ್ ಆಯಿತು. ಆ್ಯಂಡ್ ಸ್ವಲ್ಪ ಮೊನೋಟನಸ್ ಅನ್ನಿಸ್ತು. ಸೊ ಹಾಗಾಗಿ ಇಲ್ಲ, ವಿ ಶುಡ್ ಗೋ, ಒಂದು ಸ್ಟೆಪ್ ಮೇಲೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು, ಇಲ್ಲ ನಾನು ಮಾಡಿದ್ರೆ ಸಿನಿಮಾನೇ ಮಾಡಬೇಕು ಅಂತ ಮೆಂಟಲಿ ಫಿಕ್ಸ್ ಆದೆ. ಆ್ಯಂಡ್ 2 ದೋಣಿ ಮೇಲೆ ಕಾಲಿಡೋಕ್ಕಾಗಲ್ಲ, ಬಿಕಾಸ್ ನನಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ. ಈಗ ನಾನು ಸೀರಿಯಲ್ ಮಾಡೋ ಸಂದರ್ಭದಲ್ಲಿ ನಾನು ಕನ್ನಡದಲ್ಲಿ ಒಂದು ಸೀರಿಯಲ್ ಮಾಡ್ತಾಯಿದ್ದೆ, ತೆಲುಗುನಲ್ಲಿ ಒಂದು ಸೀರಿಯಲ್ ಮಾಡ್ತಾಯಿದ್ದೆ, ಅದರ ಜೊತೆಗೆ ಕನ್ನಡದಲ್ಲಿ ನಂದು ಡೆಬ್ಯೂ ಮೂವಿನೂ ಮಾಡ್ತಾಯಿದ್ದೆ. ಸೊ ಐ ವಾಸ್ ಆಲ್ಮೋಸ್ಟ್ ವರ್ಕಿಂಗ್ 30 days ಇನ್ ಅ ಮಂತ್, 4-5 hours ಸ್ಲೀಪ್ ಅಷ್ಟೇ. ತುಂಬ ಹೆಕ್ಟಿಕ್ ಅನಿಸ್ತು. ಆಮೇಲೆ ಸಿನಿಮಾಗೆ ಅದರದ್ದೇ ಆದಂಥ ಒಂದು ಪ್ರಿಪ್ರೇಷನ್ ಟೈಮು, ಲುಕ್ ಚೇಂಜಸ್ಗಳಿರುತ್ತೆ, ಅದರದ್ದೇ ಆದಂಥ ಸಾಕಷ್ಟು ಇನ್ವಾಲ್ವ್ ಆಗಬೇಕು. ಸೊ ಅದು ಎರಡನ್ನೂ ಮ್ಯಾನೇಜ್ ಮಾಡೋದು ಇಟ್ಸ್ ಕಷ್ಟ. ಎಸ್, ಐ ಆಮ್ ವೆರಿ ಕ್ಲಿಯರ್ ಅಬೌಟ್ ವಾಟ್ ಐ ವಾಂಟ್ ಟು ಡೂ. ಆ್ಯಂಡ್ ಅಂದರೆ ಲಕ್ಕಿಲಿ ಪಾಪ ಇವಾಗಲೂ ನನಗೆ ಮಿನಿಮಮ್ 15 days ಒಂದು ಸಲ ಒಂದು ಕಾಲ್ ಬರ್ತಾನೆ ಇರುತ್ತೆ ಇವಾಗಲೂ, ಬನ್ನಿ ಮಾಡಿ ಅಂತ. ಸೊ ಬಟ್ ಒಪ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ. ಅದನ್ನ ಒಪ್ಕೊಂಡು ಅದನ್ನ ಕರೆಕ್ಟಾಗಿ ಮುಗಿಸಿ ಕೆಲಸ ಕಂಪ್ಲೀಟ್ ಮಾಡೋದು, ಅರ್ಧದಲ್ಲಿ ಎಲ್ಲ ಬಿಡೋದಕ್ಕೆ ನನಗೆ ಇಷ್ಟ ಇಲ್ಲ. ಹಾಗೆ ಬ್ರಹ್ಮಗಂಟನೂ ಕೂಡ ಅಷ್ಟೇ, ಮಧ್ಯದಲ್ಲಿ ಎಷ್ಟೋ ಅವಕಾಶ ಬಂತು ಅಂತ ನಾನು ಅದನ್ನು ಬಿಟ್ಟು ಹೋಗಲಿಲ್ಲ. ಕೊಟ್ಟಿರೋ ಕೆಲಸನ ನೀಟಾಗಿ ಮುಗಿಸಿ ಅದಾದ ನಂತರ ನಾನು ಸ್ವಿಚ್ ಆದೆ. ಎಸ್, ಒಬ್ಬ ನಟನಾಗಿ ನಾವು ಇಂಡಸ್ಟ್ರಿಯಲ್ಲಿ ಬೆಳಗಬೇಕು ಅಥವಾ ಏನಾದರೂ ಸಾಧನೆ ಮಾಡಬೇಕು ಅಂತಂದಾಗ ನಿಮ್ಮದೇ ಆದಂಥ ಪ್ರಿಪ್ರೇಷನ್ಸ್ ಇರುತ್ತೆ. ಸೊ ನೀವು IT ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಬಂದಿರುವಂಥದ್ದು ಬೆಂಗಳೂರಿಗೆ. ಅಲ್ಲಿದ್ದಂತಹ ಒಂದಷ್ಟು ಜನ ನಿಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು ಅಥವಾ ಕಲೀಗ್ಸ್ ಆಗಿರ್ಬೋದು ಫೋರ್ಸ್ ಮಾಡ್ತಾರೆ. ಬಟ್ ಆದರೂ ಕೂಡ ನೀವು ಅವರ ಒಂದು ಫೋರ್ಸನ್ನು ಇಟ್ಕೊಂಡು ಬರ್ತೀರಾ ಇಂಡಸ್ಟ್ರಿಗೆ. ಸ್ಮಾಲ್ ಸ್ಕ್ರೀನಲ್ಲಿ ಆಗಿರ್ಬೋದು ಅಥವಾ ಬಿಗ್ ಸ್ಕ್ರೀನಲ್ಲಿ ಆಗಿರ್ಬೋದು ಎಂಟ್ರಿ ಕೊಡ್ತೀರಾ, ಮಾಡ್ತೀರಾ, ಓಕೆ. ಬಟ್ ನಿಮ್ಮನ್ನು ನೀವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಿಪರೇಷನ್ಸನ್ನು ಮಾಡ್ಕೊಂಡ್ರಿ ಆ್ಯಸ್ ಎ ಹೀರೋ ಆಗಿ ಅಥವಾ ಆ್ಯಸ್ ಎ ನಟರಾಗಿ? ಇಲ್ಲ, ನನಗೆ ಆ್ಯಕ್ಚುಲಿ ಒಂದು ಸಲ ಸೆಟ್ಟಲ್ಲಿ ಇನ್ಸಲ್ಟ್ ಆಗೋಯಿತು ಸರ್. ಬಿಕಾಸ್ ಐ ವಾಸ್ ನಾಟ್ ಅಪ್ ಟು ದ ಮಾರ್ಕ್. ನಾನು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇರಲಿಲ್ಲ, ಟು ಬಿ ಆನೆಸ್ಟ್. ಯಾವ ಸೆಟ್ಟಲ್ಲಿ ಅಂತ ಕೇಳ್ಬೋದಾ? ಅದು ನಾನು ಫಸ್ಟ್ ಪ್ರಾಜೆಕ್ಟಲ್ಲಿ. ಆ್ಯಕ್ಚುಲಿ ಐ ಆಮ್ ವೆರಿ ಹ್ಯಾಪಿ ದಟ್ ನನಗೆ ಅವತ್ತು ಇನ್ಸಲ್ಟ್ ಆಗಿರೋದ್ರಿಂದ ನಾನು ಅದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡೆ. ಆಲ್ಮೋಸ್ಟ್ ಒಂದು 20 episodes ಆಗಿತ್ತು. ನಿಮ್ಗೆ ಇನ್ನೂ ಅದು ಹೋಲ್ಡ್ ಸಿಗಲ್ಲ, ಬಿಕಾಸ್ ಆ್ಯಕ್ಟಿಂಗ್ ಅನ್ನೋದು ಇಟ್ಸ್ ನಾಟ್ ಸೋ ಈಸಿ. ನೋಡೋದಕ್ಕೆ ತುಂಬ ಈಸಿ ಅಂತ ಅನಿಸುತ್ತೆ. ಒಂದೊಂದು ರಿಯಾಕ್ಷನ್ನು ಅಷ್ಟು ಪ್ರಿಸೈಸಾಗಿ ಕೊಡಬೇಕು ಅಂತಂದರೆ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಕ್ಯಾರೆಕ್ಟರ್. ಆ್ಯಂಡ್ ನನಗೆ ಆ್ಯಕ್ಟಿಂಗ್ ಕ್ಲಾಸ್ಗೂ ಹೋಗಲಿಲ್ಲ, ನಾನು ಥಿಯೇಟರ್ಸ್ ಮಾಡಲಿಲ್ಲ. ಜಸ್ಟ್ ನಾನು ಹಂಗೆ ಡೈರೆಕ್ಟ್ಲಿ ಐ ಕೇಮ್ ಇನ್ ಫ್ರಂಟ್ ಆಫ್ ದ ಕ್ಯಾಮ್ರಾ. ಹಂಗೆ ಹೋಗ್ತಾ ಒಬ್ಬರು ನವೀನ್ ಕೃಷ್ಣ ಸರ್ ಹೈದರಾಬಾದಲ್ಲೂ ಶೂಟಿಂಗ್ ನಡೀತಾ ಇತ್ತು, ಸೈಮಲ್ಟೇನಿಯಸ್ಲಿ ಬೆಂಗಳೂರಲ್ಲೂ ನಡೀತಾ ಇತ್ತು. ಕೆಲವೊಂದು ಬೆಂಗಳೂರಲ್ಲಿ ಮಾಡಿದಾಗ ನವೀನ್ ಸರ್ ಇರ್ತಾಯಿದ್ರು. ಸೊ ಹೈದರಾಬಾದಲ್ಲಿ ಶೂಟಿಂಗ್ ಇದ್ದಾಗ ಅಲ್ಲಿ ಇನ್ನೊಬ್ಬರು ಡೈರೆಕ್ಟರ್ ಬರ್ತಾಯಿದ್ರು. ಅವರು ಹಿಂದಿ ಸೀರಿಯಲ್ ಚೋಟಿ ಮಾ ಅದಲ್ಲ ಆ ಸೀರಿಯಲ್ ಥರ ಮಾಡಿದ್ದಾರೆ. ಸೊ ಅವರು ಏನೋ ಅರ್ಜೆಂಟಲ್ಲಿ ಅವ್ರದ್ದು ಸಿಕ್ಕಾಪಟ್ಟೆ ಸ್ಪೀಡ್, ಅವ್ರ ಕೆಲಸನೇ ತುಂಬ ಫಾಸ್ಟ್. ಅವರು ಏನೇನೋ ಹೇಳ್ತಾ ಇದ್ದಾರೆ, ನನಗೆ ಕರೆಕ್ಟಾಗಿ ಏನು ಅಂದರೆ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಆ್ಯಂಡ್ ಐ ವಾಸ್ ಲಿಟಲ್ ಕನ್ಫ್ಯೂಸ್ಡ್. ಆ್ಯಂಡ್ ಅವ್ರು ಏನೋ ಹೇಳ್ತಾ ಇದ್ದಾರೆ, ಅವ್ರಿಗೆ ಇರಿಟೇಟ್ ಆಗಿಬಿಟ್ಟು ಅವರು ಜೋರಾಗಿ ಅಲ್ಲಿಂದ ಹೇಳ್ಬಿಟ್ಟು, ಎಲ್ಲಿಂದ ಕರ್ಕೊಂಡು ಬರ್ತೀರಾ ಇವ್ರನ್ನೆಲ್ಲ ಅಂತ ತೆಲುಗುನಲ್ಲಿ ಏನೋ ಹೇಳಿಬಿಟ್ರು. ನನಗದು ಆ್ಯಕ್ಚುಲಿ ಅಷ್ಟು ಜನರ ಮುಂದೆ ಆ ಥರ ಹೇಳಿದ್ದು ಒಂದು ಸ್ವಲ್ಪ ಇನ್ಸಲ್ಟ್ ಆಗೋಯಿತು. ಸ್ವಲ್ಪ ಸೈಡ್ ಹೋಗಿ ನನಗೆ ಆ್ಯಕ್ಚುಲಿ ಕಣ್ಣೀರು ಬಂದುಬಿಡ್ತು ಅಲ್ಲಿ. ಸೊ ಅವತ್ತು ನಾನು ಆ್ಯಕ್ಚುಲಿ ಡಿಸೈಡ್ ಮಾಡಿದ್ದು, ಅಂದರೆ ನಾನು ಕೆಲಸ ಕರೆಕ್ಟಾಗಿ ಮಾಡಿದ್ರೆ ಅವ್ರು ಏನಕ್ಕೆ ಪಾಯಿಂಟ್ಔಟ್ ಮಾಡ್ತಾರೆ ಅಲ್ವಾ? ನನ್ನ ಕಡೆಯಿಂದ ನಾನು 100% ಇದ್ದರೆ ಅವ್ರು ಏನಕ್ಕೆ ಆ ಸ್ಟೇಟ್ಮೆಂಟ್ ಹೇಳ್ತಾಯಿದ್ರು, ಅದು ಸ್ಟ್ರೈಕ್ ಆಯಿತು. ನಾನು ಅವತ್ತಿಂದ ತುಂಬ ಸೀರಿಯಸ್ಸಾಗಿ ತೊಗೊಂಡು ನಾನೇ ಕನ್ನಡಿ ಮುಂದೆ ಪ್ರಾಕ್ಟೀಸ್ ಮಾಡೋದು, ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಳ್ಳೋದು, ಒಂದಿಷ್ಟು ರಿಸರ್ಚ್ಗಳನ್ನ ಮಾಡೋದು, ಹಿಂಗೆ ಶುರು ಆಗಿದ್ದು. ಸೊ ಇವಾಗಲೂ ಅವರು ಸಿಕ್ಕಿದ್ರೆ ನಾನು ಅವ್ರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಥ್ಯಾಂಕ್ ಯು ಸೋ ಮಚ್ ಸರ್, ನೀವು ಅವತ್ತು ಬೈದಿಲ್ಲ ಅಂತಂದಿದ್ದರೆ ಮೇ ಬಿ ನಾನು ಅಷ್ಟು ಸೀರಿಯಸ್ ಆಗಿ ತಗೋತಾ ಇರಲಿಲ್ಲ ಅಂತ. ದಟ್ಸ್ ಹೌ ಇಟ್ ಸ್ಟಾರ್ಟೆಡ್. ಒಂದು ಅವಮಾನ, 10 ವರ್ಷಗಳ ಒಂದು
ಜರ್ನಿಗೆ ಒಂದು ಕಾರಣ ಆಯಿತು ಅಂತಲೇ ಹೇಳ್ಬೋದಲ್ಲ? ಎಸ್, ದಟ್ ಈಸ್ ಆಲ್ಸೋ ದ ರೀಸನ್. ಆ್ಯಂಡ್ ಇನ್ನೊಂದು ವಿಷಯ ಏನು ಅಂತಂದರೆ ಸರ್, ನಾನು ತುಂಬ ಯೋಚನೆ ಮಾಡಿಬಿಟ್ಟು IT ಕಂಪನಿಯಲ್ಲಿ ಸೈಬರ್ ಸೆಕ್ಯೂರಿಟಿ ಅನಾಲಿಸ್ಟ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ, ಕ್ಯಾಪ್ಜೆಮಿನಿ ಅನ್ನೋಂಥ ಕಂಪ್ನಿಯಲ್ಲಿ. ಸೊ ಅದು ಸೈಬರ್ ಸೆಕ್ಯೂರಿಟಿ ಅನ್ನೋದು ಇಟ್ಸ್ ಅ ವೆರಿ ಬೂಮಿಂಗ್ ಫೀಲ್ಡ್ ಅದು. ಸೊ ಆ ಪ್ರೊಫೈಲ್ನ ಬಿಟ್ಟು ನಾನು ಇಲ್ಲಿ ಬಂದಿದ್ದೀನಿ ಅಂತಂದಾಗ ನಾನು ಐ ಕೇಮ್ ಹಿಯರ್ ಟು ಸ್ಟೇ ಫಾರ್ ಲಾಂಗ್ ಟೈಮ್. ಏನೋ ಒಂದು ಕೆಲಸ ಮಾಡಿಬಿಟ್ಟು ವಾಪಸ್ ಹೋಗೋಣ ಅನ್ನೋ ಅಂಥ ಮೈಂಡ್ಸೆಟ್ಟಲ್ಲಿ ಬಂದಿರಲಿಲ್ಲ. ಐ ವಾಂಟ್ ಟು ಸ್ಟೇ ಹಿಯರ್ ಫಾರ್ ಲಾಂಗ್ ಟೈಮ್. ಐ ವಾಂಟ್ ಟು ಡೂ ಗುಡ್ ಕ್ವಾಲಿಟಿ ವರ್ಕ್. ಆ್ಯಂಡ್ ಐ ವಾಂಟ್ ಅಂದರೆ ನನ್ನ ಸಿನಿಮಾ ಬಂದಾಗ ಜನರಿಗೆ ಪ್ರಾಮಿಸಿಂಗ್ ಅನ್ನಿಸ್ಬೇಕು. ಓಕೆ, ಇವನು ಏನೋ ಸಿನಿಮಾ ಮಾಡಿದ್ದಾನೆ, ಏನೋ ಒಂದು ಸಬ್ಜೆಕ್ಟ್ ಇದೆ ಅಂತ ಅಷ್ಟು ಪ್ರಾಮಿಸಿಂಗ್ ಅನ್ನಿಸ್ಬೇಕು. ಸೊ ದಟ್ ಈಸ್ ವಾಟ್ ಈಸ್ ದೇರ್ ಇನ್ ಮೈ ಮೈಂಡ್. ಆ್ಯಂಡ್ ಅದಕ್ಕೋಸ್ಕರ ನಾನು ಕೆಲಸ ಮಾಡ್ತಾನೆ ಇದ್ದೀನಿ. ನಿಮ್ಮ ಸಿನಿಮಾಗೆ ರಾಕಿಂಗ್ ಸ್ಟಾರ್ ಯಶ್ ಅವರು ಕ್ಲಾಪ್ ಮಾಡ್ತಾರೆ. ಹೌದು. ಸೊ ಯಾವ ಸಿನಿಮಾ ಹೆಂಗಾಯಿತು, ಯಶ್ ಅವರು ಇವತ್ತು ಯಾವ ಮಟ್ಟದಲ್ಲಿದ್ದಾರೆ ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿದೆ. ಸೊ ಆ ಒಂದು ಅನುಭವದ ಬಗ್ಗೆ ಹೇಳೋದಾದರೆ 2018 ಸರ್, ಅದು ಡೆಬ್ಯೂ ಸಿನಿಮಾ. ಮುಹೂರ್ತಕ್ಕೆ ಅವ್ರು ಬಂದು ಕ್ಲ್ಯಾಪ್ ಮಾಡಿದ್ರು. ಆ್ಯಕ್ಚುಲಿ ಅವ್ರು ಬಂದಿದ್ದು ನಮ್ಮ ಸ್ಪರ್ಶರೇಖಾ ಮೇಡಮ್ ಅವರು ಪ್ರೊಡ್ಯೂಸ್ ಮಾಡಿರೋದು. ಸೊ ಅವ್ರ ಮೇಲೆ ಒಂದು ರೆಸ್ಪೆಕ್ಟ್, ಅವ್ರ ಮೇಲೆ ಒಂದು ಪ್ರೀತಿ, ಅವರು ರಿಕ್ವೆಸ್ಟ್ ಮಾಡಿಕೊಂಡ್ರು, ಬನ್ನಿ ನೀವು ಮುಹೂರ್ತಕ್ಕೆ ಬಂದರೆ ನಮ್ಮ ಟೀಮಿಗೆ ಒಂದು ಒಳ್ಳೆಯ ಸ್ಟ್ರೆಂತ್ ಸಿಗುತ್ತೆ ಅಂತ. ಸೊ ಆ ಒಂದು ರೆಸ್ಪೆಕ್ಟ್ಗೋಸ್ಕರ ಅವ್ರು ಬಂದು, ಅವರು KGF ಶೂಟಿಂಗ್ ಟೈಮಲ್ಲಿ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದರು. ಆ ಟೈಮಲ್ಲಿ ಆ ಬ್ಯುಸಿ ಸ್ಕೆಡ್ಯೂಲಲ್ಲೂ ಬಂದು ಮುಹೂರ್ತಕ್ಕೆ ಬಂದು ಕ್ಲ್ಯಾಪ್ ಮಾಡಿ ನಮಗೆಲ್ಲ ವಿಶಸ್ ತಿಳಿಸಿದ್ರು. ಆ್ಯಂಡ್ ನನಗೆ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್ ಇದೆ. ಅದಾದ ನಂತರನೂ ರಿಲೀಸ್ ಟೈಮಲ್ಲಿ ಮೀಟ್ ಮಾಡಿದ್ದೆ. ಅದೊಂದು ಚಿಕ್ಕ ಇನ್ಸಿಡೆಂಟ್, ನಾನು ಆಲ್ರೆಡಿ ತುಂಬ ಇಂಟರ್ವ್ಯೂಸಲ್ಲಿ ಹೇಳಿದ್ದೀನಿ, ಮತ್ತೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. KGF 2020 ಅನಿಸುತ್ತೆ, ಸಕ್ಸಸ್ ಪಾರ್ಟಿ ನಡೀತಾ ಇತ್ತು. ಅಲ್ಲಿ ಮೇಲ್ಗಡೆ ಇನ್ನೊಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ನಾನು ಡಿನ್ನರ್ ಹೋಗಿದ್ದೆ. ಸೊ ಆವಾಗ ಗೊತ್ತಾಯಿತು, ಇಲ್ಲ ಯಶ್ ಅವರು ಬಂದಿದ್ದಾರೆ, ಸಕ್ಸಸ್ ಪಾರ್ಟಿ ನಡೀತೈತೆ ಕೆಳಗಡೆ ಅಂತ. ಸೊ ನಾನು ಮೈಂಡಲ್ಲಿ ಅಂದ್ಕೊಂಡೆ, ಓಕೆ ಮೀಟ್ ಮಾಡಿದ್ರೆ ಚೆನ್ನಾಗಿರುತ್ತಲ್ವ ಅಂತ ಅಂದ್ಕೊಂಡು ಜಸ್ಟ್ ಒಂದು 11:30, 12 ಆಗಿತ್ತು. ಡಿನ್ನರ್ ಮುಗಿಸ್ಕೊಂಡು ನಾನು ಕೆಳಗಡೆ ಬರ್ತಾಯಿದ್ದೆ. ಅಲ್ಲಿ ಡೆಸರ್ಟ್ಸ್ ಏನೋ ತಿನ್ನೋಣ ಅಂತ ಕೂತಿದ್ದಾಗ ಅಲ್ಲಿ ಮೂಲೆಯಲ್ಲಿ ರಾಧಿಕಾ ಪಂಡಿತ್ ಮ್ಯಾಮ್ ಮತ್ತು ಯಶ್ ಅವರು ಕೂತ್ಕೊಂಡು ಡೆಸರ್ಟ್ ತಿಂತಾಯಿದ್ದಾರೆ. ಸೊ ನನಗೆ ಖುಷಿಯಾಗೋಯ್ತು ನೋಡಿ. ಅಟ್ಲೀಸ್ಟ್ ನನಗೆ ಅವತ್ತು ಮುಹೂರ್ತಕರ ಬಂದಿದ್ದಾರಲ್ಲ, ಈಗ ರಿಲೀಸ್ ಟೈಮ್ ಬೇರೆ ಅಲ್ವಾ. ಸೊ ಅಟ್ಲೀಸ್ಟ್ ಒಂದು ಥ್ಯಾಂಕ್ಸ್ ಹೇಳೋಣ, ಅವತ್ತು ಬಂದು ಅಷ್ಟೊಂದೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅಂತ. ಸೊ ಹಂಗೆ ಹೋಗ್ತಾ ಇದ್ದೀನಿ ಖುಷಿಯಿಂದ. ಅವರು ಬಾಡಿಗಾರ್ಡ್ ಇದ್ದಾರಲ್ಲ ಶ್ರೀನಿವಾಸ್ ಸರ್, ಸೊ ಅವರು ಸ್ಟಾಪ್ ಮಾಡಿ ಸ್ವಲ್ಪ ಧ್ವನಿಲಿ ಮಾತಾಡಿದ್ರು. ಇಲ್ಲ, ಅವರು ಈಸ್ ಹ್ಯಾವಿಂಗ್ ಇಸ್ ಪ್ರೈವೇಟ್ ಟೈಮ್ ದೇರ್, ಡಿಸ್ಟರ್ಬ್ ಮಾಡಬೇಡಿ ಅನ್ನೋ ಥರ ಮಾತಾಡಿದ್ರು. ನನಗೆ ಸ್ವಲ್ಪ ಬೇಜಾರಾಯಿತು, ಸ್ವಲ್ಪ ಇನ್ಸಲ್ಟ್ ಆದಂಗೆ ಆಯಿತು. ಆಮೇಲೆ ವಾಪಸ್ ಬಂದೆ, ತಿಂತಾ ಇದ್ದೆ. ಅದೇ ಬಾಡಿಗಾರ್ಡ್ ಅವರೇ ಬಂದು ಯಶ್ ಅವ್ರು ಕರೀತಾ ಇದ್ದಾರೆ ಹೋಗಿ ಅಂತ ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೋದೆ. ಹೇಗಿದ್ದೀರಾ, ಹೇಗೆ ಬಂದಿದೆ ಸಿನಿಮಾ ಅಂತೆಲ್ಲ ಕೇಳಿದ್ರು. ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ ಸರ್, ಥ್ಯಾಂಕ್ ಯು ಸೋ ಮಚ್, ನೀವು ಸಪೋರ್ಟ್ ಮಾಡಿದ್ರಿ ಬಂದು ಬ್ಯುಸಿ ಟೈಮಲ್ಲಿ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿದೆ. ಇಲ್ಲ, ಅವ್ರು ಹೇಳಿದ್ದು ಒಂದೇ ಮಾತು, ಸಿನಿಮಾ ಚೆನ್ನಾಗಿದ್ದರೆ ಯಾರ ಸಪೋರ್ಟು ಬೇಕಾಗಿಲ್ಲ, ನಮ್ಮ ಜನ ಕೈ ಹಿಡಿತಾರೆ ಅಂತ ಒಂದೇ ಮಾತು ಹೇಳಿದವರು. ಸೊ ಆ ಮಾತು ನನ್ನ ಮೈಂಡಲ್ಲಿ ಸ್ಟ್ರಾಂಗಾಗಿ ಇವಾಗಲೂ ಕೂತ್ಕೊಂಡಿದ್ದೆ. ಸೊ ಒಳ್ಳೆಯ ಸಿನಿಮಾ ಮಾಡಬೇಕು ಅನ್ನೋದೇ ಮೈಂಡಲ್ಲಿ ಫಿಕ್ಸ್ ಆಗಿದೆ. ಎಸ್, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನೀವು ರಾಕಿಂಗ್ ಸ್ಟಾರ್ ಯಶ್ ಅವ್ರು ಬಂದು ನನ್ನ ಮೊದಲ ಸಿನಿಮಾಗೆ ಕ್ಲಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅಂಥ ಒಂದು ಕ್ಲಾಪ್ ಮಾಡಿರುವಂತಹ ಸೂಪರ್ ಸ್ಟಾರು ಇವತ್ತು ಪ್ಯಾನ್ ವರ್ಲ್ಡನ್ನು ಶೇಕ್ ಮಾಡ್ತಾ ಇದ್ದಾರೆ. ಸೊ ಅವರ ಜರ್ನಿಯನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ, ಅವರ ಒಂದು ಜರ್ನಿಯಲ್ಲಿ ಏನೆಲ್ಲ ಇನ್ಪುಟ್ಸನ್ನು ನೀವು ತಗೊಳ್ಳೋಕ್ಕೆ ಇಷ್ಟಪಡ್ತೀರಾ ಅಂತ? ಆ ಜರ್ನಿನೇ ಒಂಥರ ವೆರಿ ಇನ್ಸ್ಪೈರಿಂಗ್ ಸರ್. ನನಗೆ ಅಂತಲ್ಲ, ನನ್ನಂಥ ಎಷ್ಟೋ ಜನ ಹೊಸಬರಿಗೆ, ಔಟ್ಸೈಡರ್ಸ್ಗೆ ಒಂದು ತುಂಬ ದೊಡ್ಡ ಇನ್ಸ್ಪಿರೇಷನ್. ಒಂದು ವ್ಯಕ್ತಿಯ ಆರಾ ಇದೆಯಲ್ಲ, ಅದು ಯಾವತ್ತೂ ರೇಡಿಯಂಟಾಗಿ ಗ್ಲೋ ಆಗ್ತಾ ಇರಬೇಕು ಅಂತಂದರೆ ಒಂದಿಷ್ಟು ಕ್ವಾಲಿಟೀಸ್ ಬೇಕಂತೆ. ಹಾರ್ಡ್ ವರ್ಕು, ಪಾಸಿಟಿವ್ ಥಿಂಕಿಂಗು, ಆಮೇಲೆ ಡಿಸಿಪ್ಲಿನು, ಆಮೇಲೆ ಲೀಡರ್ಶಿಪ್ ಕ್ವಾಲಿಟಿ, ಅದು ಇದು ಒಂದಿಷ್ಟು ಕ್ವಾಲಿಟೀಸು ಸೇರಿಕೊಂಡ್ರೆ, ಪಾಸಿಟಿವ್ ಆಗಿದ್ರೇ ನೀವು ರೇಡಿಯಂಟಾಗಿ ಗ್ಲೋ ಆಗ್ತಾ ಇರ್ತೀರ. ಸೊ ನೀವು ಸ್ಟಾರ್ಟಿಂಗಿಂದ ಅವ್ರ ಜರ್ನಿ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ನೋಡ್ತಾ ಬನ್ನಿ, ಅವ್ರು ಎಲ್ಲಿ ಹೋದರೂ ಅವ್ರು ರೇಡಿಯಂಟಾಗಿ ಹಂಗೆ ಗ್ಲೋ ಆಗ್ತಾ ಇರ್ತಾರೆ. ಅದಕ್ಕೆ ಕಾರಣ ಅವರ ಮೈಂಡ್ಸೆಟ್, ಅಷ್ಟೊಂದು ಸ್ಟ್ರಾಂಗ್ ಮೈಂಡ್ಸೆಟ್. ಸೊ ಅದನ್ನ ಕನ್ಸಿಸ್ಟೆಂಟಾಗಿ ಅದನ್ನು ಕ್ಯಾರಿ ಮಾಡೋದಿದೆಯಲ್ಲ, ದಟ್ ಈಸ್ ಆ್ಯಸ್ ಅ ಹ್ಯೂಮನ್ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್.
ಸೊ ಸಾಕಷ್ಟು ವಿಷಯ, ಅವ್ರ ಜರ್ನಿ, ಅವ್ರು ಆಡೋ ಪ್ರತಿಯೊಂದು ಮಾತು, ಎವ್ರಿಥಿಂಗ್ ಈಸ್ ವೆರಿ ಇನ್ಸ್ಪೈರಿಂಗ್. ಎಸ್ ಸರ್. ನೆಕ್ಸ್ಟ್ ಏನಾದರೂ KGF 3 ಬರ್ತಿದೆ ಅಂತ ಹೇಳ್ಬಿಟ್ಟು ಸುದ್ದಿ ಹರಿದಾಡ್ತಿದೆ. ಅದರಲ್ಲಿ ಏನಾದರೂ ನಿಮ್ಗೇನಾದರೂ ಅವಕಾಶ ಸಿಕ್ಕಿದ್ರೆ ಹೆಂಗಿರುತ್ತೆ ಅಂತ? ಸರ್ ಕೆ ಜಿ ಎಫ್ ಅಂದರೆ ಯಶ್ ಸರ್ ಅಂದರೆ KGF. ಸೊ ಕಣ್ಣು ಮುಚ್ಕೊಂಡು ಹೋಗ್ಕೊಂಡ್ಬಿಡ್ತೀರಾ? ಡೆಫಿನೆಟ್ಲಿ ಖುಷಿಯಾಗಿ. ಎಸ್, ಈಗ ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಹೇಳಿದ್ರಿ. ಸೊ ಅವರ ಒಂದು ಜರ್ನಿ ಬಗ್ಗೆ ಕೂಡ ನೀವು ಹೇಳಿದ್ರಿ. ಅವರು ಒಂದು ಮಾತು ಹೇಳಿದ್ದಾರೆ ಸರ್, ವರ್ಲ್ಡ್ ಈಸ್ ಮೈ ಟೆರಿಟರಿ ಅಂತ. ಸೊ ಈಸ್ ಆಲ್ ಸೆಟ್ ಟು ಕಾನ್ಕರ್ ದ ವರ್ಲ್ಡ್ ಅಷ್ಟೇ. ಸೊ ಅವ್ರ ಜರ್ನಿ ಬಗ್ಗೆ ಹೇಳಿದ್ರಿ, ಅವ್ರ ಬಗ್ಗೆನೂ ಕೂಡ ಹೇಳಿದ್ರಿ, ಅವ್ರು ಬಂದು ಕ್ಲಾಪ್ ಮಾಡಿದ ಬಗ್ಗೆನೂ ಕೂಡ ಹೇಳಿದ್ರಿ. ಒಬ್ಬ ಆ್ಯಕ್ಟರ್ ಆದಮೇಲೆ ಒಂದಷ್ಟು ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ಗಳನ್ನು ನಾನು ಪ್ಲೇ ಮಾಡಬೇಕು, ಇದನ್ನು ನಾನು ಮಾಡಬಲ್ಲೆ ಅನ್ನುವಂತಹ ಒಂದು ನಂಬಿಕೆ ಅನ್ನುವಂಥದ್ದು ನಿಮ್ಮಲ್ಲಿರುತ್ತೆ. ಆ ಥರದ ಪಾತ್ರಗಳು, ನಾನು ಈ ಥರ ಪಾತ್ರಗಳಲ್ಲಿ ಕಾಣಿಸ್ಕೊಂಡ್ರೆ ನನ್ನನ್ನು ನಾನು ಜನಕ್ಕೆ ಬೇಗ ರೀಚ್ ಆಗಬಹುದು ಅನ್ನುವಂತಹ ಪರ್ಟಿಕ್ಯುಲರ್ ಆದಂತಹ ಪಾತ್ರಗಳೇನಾದರೂ ನಿಮ್ಮ ತಲೆಯಲ್ಲಿ ಇದೆಯಾ? ಅಥವಾ ಡೈರೆಕ್ಟರ್ ಹೆಂಗೆ ಹೇಳ್ತಾರೋ, ಕ್ಯಾರೆಕ್ಟರ್ ಇಷ್ಟ ಆಯ್ತಾ, ಸ್ಟೋರಿ ಇಷ್ಟ ಆಯ್ತಾ, ಡೈರೆಕ್ಟರ್ ಹೆಂಗೆ ಹೇಳ್ತಾರೋ ಹಂಗೆ ನಾನು ಕಳಿಸ್ಕೊಳ್ಳೋಕ್ಕೆ ರೆಡಿನಾ ಅಂತ? ಇಲ್ಲ ಸರ್, ಅಂದರೆ ಪರ್ಟಿಕ್ಯುಲರ್ ಪಾತ್ರ ಅಂತ ಏನಿಲ್ಲ. ಸಿ ಎಟ್ ಪ್ರೆಸೆಂಟ್ ನೀವು ಕೇಳೋದಾದರೆ ಕಾಂಟೆಂಟ್ ಈಸ್ ದ ಕಿಂಗ್. ಓಕೆ, ಕತೆ ಹೀರೋ ಆಗಿರಬೇಕು, ಆ ಕತೆಗೆ ನನ್ನ ಒಂದು ಅಳಿಲು ಸೇವೆ ಅಷ್ಟೆ. ಆ ಥರ ಪಾತ್ರಗಳನ್ನ, ಆ ಥರ ಸಬ್ಜೆಕ್ಟ್ಗಳನ್ನ ನಾನು ಚೂಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇವಾಗಿನ ಕಾಲಘಟ್ಟದಲ್ಲಿ ಆಡಿಯನ್ಸ್ ಮೈಂಡ್ ತುಂಬ ಚೇಂಜ್ ಆಗಿಬಿಟ್ಟಿದೆ ಸರ್. ಬಿಕಾಸ್ ಮಲ್ಟಿಪಲ್ ಸಿನಿಮಾ ನೋಡ್ತಾ ಇದ್ದಾರೆ. OTT ಬಂದಮೇಲಂತೂ ಎಲ್ಲ ಲ್ಯಾಂಗ್ವೇಜಸ್ಸು ಸಿನಿಮಾಗಳು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಸುಮ್ಮನೆ ಏನೋ ಸಿನಿಮಾ ಅಂದರೆ ಏನೋ ಬಜಾರಲ್ಲಿ ಹೆಸರು ಓಡಾಡ್ತಾ ಇರಬೇಕು, ಓಕೆ ನಾನೊಬ್ಬ ಇದೀನಿಂದ ತೋರಿಸ್ಕೊಳ್ಳೋದಕ್ಕೆ ಸಿನಿಮಾ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಸೊ ಮಾಡಿದ್ರೆ ಆ ಕ್ಯಾರೆಕ್ಟರ್ಗೆ ಒಂದು ವ್ಯಾಲ್ಯೂ ಇರಬೇಕು, ಆ ಸಿನಿಮಾಗೊಂದು ವ್ಯಾಲ್ಯೂ ಇರಬೇಕು, ಕ್ವಾಲಿಟಿ ಸಿನಿಮಾ ಮಾಡಬೇಕು ಅಂತ ಮೈಂಡಲ್ಲಿದೆ ಅಷ್ಟೇ. ಎಸ್, ಈಗ ಪಾತ್ರಗಳು ಅಂತ ಬಂದಾಗ ಅಥವಾ ಸಿನಿಮಾಗಳು ಅಂತ ಬಂದಾಗ ಭರತ್ ಬೋಪಣ್ಣ ಅವರ ಆಯ್ಕೆ ಹೆಂಗಿರುತ್ತೆ ಅಂತ? ಫಸ್ಟ್ ಆಫ್ ಆಲ್ ನನಗೆ ಕತೆ ಕೇಳಿ ಆದಮೇಲೆ ಇಟ್ ಶುಡ್ ಎಕ್ಸೈಟ್ ಮೀ. ಅದೊಂದು ನನಗೊಂದು ಇಷ್ಟು ದಿನ ಕಾಡಬೇಕು ಆ ಕತೆ. ಸೊ ಬೌಂಡ್ ಸ್ಕ್ರಿಪ್ಟ್ ನಾನು ಇಸ್ಕೊಬಿಡ್ತೀನಿ, ಅದನ್ನ ಓದ್ತೀನಿ. ಸೊ ಅದು ನನ್ನ ತಲೆಯಲ್ಲಿ ಓಡ್ತಾ ಇರುತ್ತೆ. ಆ ಕ್ಯಾರೆಕ್ಟ್ರಲ್ಲಿ ನಾನು ಐ ಆಮ್ ಅ ವಿಜುವಲ್ ಥಿಂಕರ್. ನನಗೆ ಓದ ತಕ್ಷಣ ನನಗೆ ವಿಜುವಲ್ಸ್ ನನ್ನ ತಲೆಯಲ್ಲಿ ಬರ್ತಾ ಇರುತ್ತೆ. ಸೊ ಅದು ನನಗೆ ಎಕ್ಸೈಟಿಂಗ್ ಅಂತ ಅನಿಸಿದಾಗ ಐ ಆಮ್ ದೇರ್. ಇಲ್ಲಾಂತಂದರೆ ಹಂಗೆ ನೋಡೋಕೆ ಹೋದರೆ ಈ 4 years ಸ್ಪ್ಯಾನಲ್ಲಿ ಸಿನಿಮಾಗಳು ಬಂದಿದೆ, ಇಲ್ಲ ಅಂತಿಲ್ಲ. ಬಟ್ ಐ ವಾಸ್ ಲುಕಿಂಗ್ ಫಾರ್ ಸಮಥಿಂಗ್ ಎಲ್ಸ್. ಆ್ಯಂಡ್ ಆ ಥರದ್ದು ಬಂದಿಲ್ಲ. ಅದಕ್ಕಾಗಿ ಏನೋ ಸಿನಿಮಾ ಮಾಡಬೇಕು ಅಂತ ನನಗೆ ಇಷ್ಟ ಇಲ್ಲ. ಮಾಡಿಲ್ಲ ಅಂತೂ ತೊಂದರೆ ಇಲ್ಲ, ಬಟ್ ಮಾಡಿದ್ರೆ ದಿ ಬೆಸ್ಟ್ ಮಾಡಬೇಕು ಅನ್ನೋದೇ ನನ್ನ ಇಂಟೆನ್ಷನ್. ಎಸ್, ಫಸ್ಟ್ ಪ್ರಾಜೆಕ್ಟಲ್ಲೇ ನಿಮಗೆ ಅವಮಾನ ಆಯಿತು ಅಂತ ಕೇಳ್ಬಿಟ್ರಿ. ಸೊ ಅದನ್ನು ಎಕ್ಸ್ಪೀರಿಯನ್ಸ್ನ ಮಾಡಿಕೊಂಡು ಅವಮಾನ ಆಗಿರೋದನ್ನೇ ನೀವು ಸನ್ಮಾನ ಮಾಡೋ ಮಟ್ಟಕ್ಕೆ ತಗೊಂಡೋಗಿದ್ದೀರಾ. ಬಿಕಾಸ್ ಅದರಲ್ಲಿ ನಿಮ್ಮ ಹಾರ್ಡ್ ವರ್ಕ್ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಿಕಾಸ್ ಯಾಕಂದರೆ ನನಗೆ ಎಲ್ಲಿ ಅವಮಾನ ಆಯಿತು ಅಲ್ಲೇ ಸನ್ಮಾನವನ್ನು ತಗೋಬೇಕು ಅನ್ನುವಂಥದ್ದು. ಅಲ್ಲಿ ನೀವು ದೃಢವಾದಂತಹ ನಿರ್ಧಾರ ತಗೊಂಡಿದ್ದಕ್ಕೆ ಇವತ್ತು ಬ್ಯಾಕ್ ಟು ಬ್ಯಾಕ್ ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಸಿನಿಮಾಗಳನ್ನು ಮಾಡೋದಕ್ಕೆ ಅವಕಾಶ ಆಯಿತು. ಇಲ್ಲಪ್ಪ ನನ್ನ ಕೈಲಿ ಆಗ್ತಿಲ್ಲ, ನಾನು ಇವ್ರ ಹತ್ರ ಏನು ಅನ್ಸ್ಕೊಳ್ಳೋವಂಥದ್ದು ಅಂತ ಹೇಳ್ಬಿಟ್ಟು ಆವತ್ತೇ ಅದನ್ನು ಕ್ವಿಟ್ ಮಾಡಿ ಬಂದಿದ್ದರೆ ನೀವು ಮತ್ತೆ ಅಗೇನ್ IT ಜಾಬ್ಗೆ ಹೋಗ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಕೆಲಸ ಮಾಡ್ಕೊತಿದ್ರೆ, ಸಿಸ್ಟಮ್ ಹತ್ರ ಕೂರ್ತಿದ್ರೆ, ವೀಕೆಂಡ್ ಬಂದರೆ ಎಂಜಾಯ್ ಮಾಡ್ತಿದ್ರು. ಅದೆಲ್ಲ ಬಿಟ್ಟು ಈಗ 10 ವರ್ಷಗಳಲ್ಲಿ ನೀವು ಏನಾದರೂ ನಿಮ್ಮನ್ನು ಪ್ರೂವ್ ಮಾಡ್ಕೋಬೇಕು ಅಂತಂದಾಗ ಏನು ಕಲ್ತ್ಕೊಂಡ್ರಿ? ಮತ್ತೆ ಏನಾದ್ರೂ ಸಿನಿಮಾಗಳಿಗೆ ಅಥವಾ ಪರಭಾಷೆಗಳಿಗೆ ಅಂತ ಹೋದಾಗ ಒಂದಷ್ಟು ಜನ ಹೇಳ್ತಾರೆ, ಕನ್ನಡದವ್ರಿಗೆ ಲೈಕ್ ಏನಂತಂದರೆ ಮರ್ಯಾದೆ ಕೊಡಲ್ಲ ಅಂತ ಕೆಲವರು ಹೇಳ್ತಾರೆ. ಸ್ಮಾಲ್ ಸ್ಕ್ರೀನಲ್ಲಿ ಆಗಿರ್ಬೋದು ಅಥವಾ ಬಿಗ್ ಸ್ಕ್ರೀನಲ್ಲಿ ಆಗಿರ್ಬೋದು. ಕನ್ನಡ ಲೆಕ್ಕನೇ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಬಟ್ ಅದು ನಾನು ಕೆಲವರು ಹೂ ಅಂತಾರೆ, ಕೆಲವರು ಇಲ್ಲ ಅಂತಲೂ ಕೂಡ ಹೇಳ್ತಾರೆ. ಬಿಕಾಸ್ ಯಾಕೆಂತಂದ್ರೆ ಅವ್ರವ್ರಿಗೆ ಸಿಕ್ಕಿರುವಂತಹ ವ್ಯಕ್ತಿಗಳ ನಂಟಾಗಿರ್ಬೋದು ಅಥವಾ ಪ್ರಾಜೆಕ್ಟ್ಸ್ ಆಗಿರ್ಬೋದು. ಸೊ ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ ಅಂತ? ಇಲ್ಲ, ಇದನ್ನು ನಾನು ಒಪ್ಕೊಳ್ಳೋದಿಲ್ಲ ಸರ್. ಕನ್ನಡದ ಬಗ್ಗೆ ಅವಮಾನ ಯಾರೂ ಮಾಡಲಿಲ್ಲ. ಸೊ ನಾನು ಹೋದ ಕಡೆ ಎಲ್ಲ ಕನ್ನಡ ಇಂಡಸ್ಟ್ರಿನ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನೋಡ್ತಾಯಿದ್ರು. ಆ್ಯಂಡ್ ಅವರು ದೇ ಆರ್ ವೆರಿ ಕೀನ್ ಅಬೌಟ್ ನೋಯಿಂಗ್ ಯಶ್ ಸರ್ ಅವರ ಜರ್ನಿ, KGF ಬಗ್ಗೆ, ಅವರ ಹಿಂದಿನ ಸಿನಿಮಾಗಳ ಬಗ್ಗೆ, ಅದರ ಮೇಲೆ ಕ್ಯೂರಿಯಾಸಿಟಿ ಜಾಸ್ತಿ ತೋರಿಸ್ತಾಯಿದ್ರು. ತುಂಬ ಅಂದರೆ ಯಾರು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ನನ್ನ ಕೂಡ ನೋಡ್ಕೊಂಡಿದ್ದಾರೆ. ಸೊ ಆ ಥರದ್ದು ಏನು ಅನುಭವ ನನ್ನ ಎಕ್ಸ್ಪೀರಿಯನ್ಸಲ್ಲಂತೂ ಅಬ್ಸರ್ವ್ ಮಾಡಲಿಲ್ಲ.
ಪರ್ಸನಲ್ ಲೈಫಲ್ಲಿ ಆಗಿರ್ಬೋದು ಅಥವಾ ಪ್ರೊಫೆಷನಲ್ ಲೈಫಲ್ಲಿ ಆಗಿರ್ಬೋದು, ಯಾವತ್ತಾದರೂ ಭರತ್ ಬೋಪಣ್ಣ ಅವರು ಮೋಸ ಹೋಗಿದ್ದುಂಟಾ ಅಂತ? ಮೋಸ ಹೋಗಿದ್ದು ನೆನಪಿಲ್ಲ ನನಗೆ ಅಂಥ ಒಂದು, ಅಂದರೆ ಆಗಿರುತ್ತೆ ಸಣ್ಣ ಪುಟ್ಟದಲ್ಲ, ಅಂಥ ಒಂದು ದೊಡ್ಡ ಮೋಸ ಮಾಡಿಬಿಟ್ಟು ಹೋಗಿದ್ದಾರೆ ಅನ್ನುವಂಥದ್ದು ಆ ಥರ ಕಹಿ ಅನುಭವ ಏನು ದುಡ್ಡಿನ ವಿಚಾರದಲ್ಲಿ ಯಾವತ್ತೂ ಮೋಸ ಹೋಗಿದ್ದಿಲ್ಲ? ಇಲ್ಲ. ತಾವು ದುಡ್ಡು ಯಾರ ಹತ್ರ ಕೇಳಕ್ ಹೋದಾಗ ಅವಮಾನ ಅನ್ನುವಂಥದ್ದು ಆಗಿದ್ದಿಲ್ಲ ಆ ಥರ? ನಗ್ತಿರಲ್ಲ ಎಲ್ರು, ಕರೆಕ್ಟ್ ಅವತ್ತು ಆಗಿತ್ತು ಅಂತಾರೆ, ಬಟ್ ನೀವು ನೋಡಿದ್ರೆ ನಗ್ತಿರಲ್ಲ. ಯಾವ್ದು ಹಿಂಗೆ ಅಂತ ಪೇಮೆಂಟ್ ವಿಚಾರಗಳಲ್ಲಿ ಒಂದಿಷ್ಟು ಫೇಸ್ ಮಾಡಿದ್ದೇನೆ. ಅದು ನಮ್ಮ ಇಂಡಸ್ಟ್ರಿಲಿ ಅಂತ ಹೇಳಲ್ಲ, ಎಲ್ಲೋ ಒಂದು ಕಡೆ ಆಗಿದೆ. ನಿಯತ ಕೆಲಸ ಮಾಡಿದ್ದೀನಿ, 100% ಎಫರ್ಟ್ ಹಾಕಿದ್ದೀನಿ. ಪೇಮೆಂಟ್ ಕೇಳೋಕ್ಕೆ ಹೋದಾಗ ನಾನೇನೋ ಅವ್ರ ಆಸ್ತಿ ಕೇಳ್ದಂಗೆ ಬಿಹೇವ್ ಮಾಡಿದ್ರು, ಅಂಥದ್ದಾಗಿದೆ. ಸೊ ನಾನು ಅದನ್ನು ತುಂಬ ತಲೆಗೂ ಹಾಕ್ಕೊಂಡಿಲ್ಲ. ಸೊ ಓಕೆ ಬಿಡಿ, ಅವ್ರ ಕರ್ಮ ಅವ್ರು ತಿಂತಾರೆ ಅಂತ ಮೈಂಡಲ್ಲಿ ಹಾಕ್ಕೊಂಡೆ. ಸೊ ಹಿಂಗೆ ಅನ್ನಿಸ್ತು ಅವತ್ತು ನೈಟ್ ಬಂತು ನೀವು ಕುತ್ಕೊಂಡು ಯೋಚನೆ ಮಾಡಿರ್ತೀರ? ಬಿಕಾಸ್ ಯಾಕಂತಂದರೆ ಒಂದು ಪಾತ್ರ ಅಂತಂದಾಗ ಹಗಲು ರಾತ್ರಿ ಕಷ್ಟಪಟ್ಟಿರ್ತೀರ. ಔಟ್ಫಿಟ್ಸ್ ಆಗಿರ್ಬೋದು, ನಿಮ್ಮನ್ನು ನೀವು ರೆಡಿ ಮಾಡ್ಕೊಳ್ಳೋವಂಥದ್ದು ಆಗಿರ್ಬೋದು, ಅಷ್ಟೆಲ್ಲ ಮಾಡಿಬಿಟ್ಟು ಅದಕ್ಕೇ ಅರ್ಧ ದುಡ್ದಿರೋದೆಲ್ಲನೂ ಕೂಡ ಪಕ್ಕಕ್ಕೆ ಇಟ್ಟಿರ್ತೀರ. ಸೊ ಅದು ಬಂದಿಲ್ಲ ಅಂತಂದಾಗ ನಿಮಗೆ ಹೆಂಗೆ ಅನಿಸುತ್ತೆ? ಸಾಲ ಮಾಡಿರ್ತೀರ? ಬೇಜಾರಾಗುತ್ತೆ, ಯಾಕಂದರೆ ಅಷ್ಟು ಎಫರ್ಟ್ ಹಾಕಿರ್ತೀನಿ ಸರ್. ನಾನು ಅಂತಲ್ಲ, ಎಲ್ಲ ಕಲಾವಿದರು ಹಂಗೆ ಅಲ್ವಾ. ಈ ಸಿನಿಮಾದಲ್ಲಿ ಏನೊಂದು ಪಾತ್ರ ಸಿಕ್ತು ಅಂತಂದಾಗ ದೇ ವಿಲ್ ಗೋ ಟು ಎನಿ ಎಕ್ಸ್ಟೆಂಟ್ ಟು ಗಿವ್ ದೇರ್ ಬೆಸ್ಟ್. ಸೊ ಈ ಥರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ನೀವು ಮಾಡಿರೋ ಕೆಲಸ ನಿಮ್ಮ ಹಕ್ಕು, ನೀವು ಕೇಳಿದ್ರೆ ಅದರಲ್ಲಿ ಏನು ತಪ್ಪಿದೆ? ಆ್ಯಂಡ್ ಕೇಳಿ ಆ ಥರ ರೆಸ್ಪಾಂಡ್ ಮಾಡೋದು, ಐ ಥಿಂಕ್ ಒಳ್ಳೆತನದಲ್ಲಿ ಹೇಳಿಬಿಟ್ರೂ ಇಲ್ಲ ಒಂದು ಸ್ವಲ್ಪ ಆಗಲ್ಲ, ಪೇಮೆಂಟ್ಗಳು ಕಷ್ಟ ಇದೆ, ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೂ ತೊಂದರೆ ಇಲ್ಲ, ಓಕೆ ಬಿಡ್ಬೋದು, ತೊಂದರೆ ಇಲ್ಲ. ಬಟ್ ಇದು ಇನ್ಸಲ್ಟ್ ಆಗೋ ಥರ ಮಾತಾಡೋದು ಇಟ್ಸ್ ವೆರಿ ರಾಂಗ್. ಅವರ ಉತ್ತರ ದೇವ್ರು ಕೊಡ್ತಾರೆ ಅಷ್ಟೇ. ಎಸ್, ಭರತ್ ಬೋಪಣ್ಣ ಅವ್ರ ಲವ್ ಆಗಿದೆಯಾ ಎಟ್ ಪ್ರೆಸೆಂಟಾ? ಯಾ, ಇಲ್ಲ ಸರ್. ಪ್ರೀವಿಯಸ್ ಸರ್ ಲವ್ ಯಾರಿಗಾಗಲಿಲ್ಲ ಸರ್. ನಿಮಗೂ ಆಗಿದೆ, ನನಗೂ ಆಗಿದೆ, ನೋಡಿ ಅವ್ರಿಗೂ ಆಗಿದೆ, ಅವ್ರಿಗೆಲ್ಲ ಬಿಡಿ, ಸಾಲ್ ಕೂತಿರ್ತಾರೆ. ನಿಮಗೆ? ಐ ಆಮ್ ಅ ಸ್ಟ್ರಾಂಗ್ ಬಿಲೀವರ್ ಆಫ್ ಲವ್. ಪ್ರೀತಿ ಅನ್ನೋದು ಈ ಒಂದು ಭೂಲೋಕದಲ್ಲಿ ಪ್ರತಿಯೊಬ್ಬ ಲಿವಿಂಗ್ ಬೀಯಿಂಗ್ಸ್ಗೂ ತುಂಬ ಎಸೆನ್ಷಿಯಲ್. ಅದನ್ನು ಒಂದಿಷ್ಟು ಕೇಸಸ್ಗಳ ಡಿಫ್ರೆಂಟ್ ಕೇಸಸ್ಗಳು ನಾವು ನೋಡಿದ್ದೀವಿ. ಅದಕ್ಕೆ ಆ ಲವ್ ಅನ್ನೋ ಪದಕ್ಕೆ ಕಳಂಕ ತಂದಿಟ್ಟಿದ್ದಾರೆ. ಬಟ್ ಐ ಸ್ಟಿಲ್ ಬಿಲೀವ್ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಥಿಂಗ್ ಆನ್ ದಿಸ್ ಪ್ಲ್ಯಾನೆಟ್. ಲವ್ ಅನ್ನೋದು ತುಂಬ ಪವಿತ್ರವಾದಂಥದ್ದು. ಆ್ಯಂಡ್ ಐ ಆಮ್ ಅ ಸ್ಟ್ರಾಂಗ್ ಬಿಲೀವರ್ ಆಫ್ ಲವ್. ಒಂದು ಮಾತು ಹೇಳಿದ್ರೆ ನನಗೆ ಯಾಕೆ ಅಂತ ಗೊತ್ತಾಗಿಲ್ಲ. ಲವ್ ಅನ್ನುವಂಥದ್ದು ತುಂಬ ಪವಿತ್ರವಾದಂತಹ ವಿಷಯ ಅಥವಾ ವಿಚಾರ ಅಂತಲೇ ಹೇಳ್ಬೋದು. ಬಿಕಾಸ್ ಯಾಕಂತಂದರೆ ಅದಕ್ಕೆ ಅಂತಹ ಒಂದು ಮಹತ್ವ ಅನ್ನೋದಿದೆ. ನೀವು ಮಾತಾಡ್ತಾ ಒಂದು ವಿಚಾರವನ್ನು ಹೇಳಿದ್ರೆ ತುಂಬ ಕಳಂಕವನ್ನು ತಂದಿದ್ದಾರೆ ಅಂತ ಹೇಳ್ಬಿಟ್ಟು, ಯಾಕೆ ಇದು? ಎಲ್ಲಿ ನೋಡಿದ್ರೆ ನಿಮ್ಗೆ ಏನಾದರೂ ಅನುಭವ ಆಗಿದೆಯಾ? ಇಟ್ಸ್ ನಾಟ್ ಮೈ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ಬಟ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರುವಂಥ ಕೇಸಸ್ಗಳನ್ನ ಕೆಲವು ನೋಡಿದ್ರೆ, ಡ್ರಮ್ ಕೇಸು, ಆ ಕೇಸು ಈ ಕೇಸು ಅಂತ, ಇಟ್ಸ್ ಆಲ್ ನಂಬಿಕೆ ದ್ರೋಹ ಅಲ್ವಾ. ಸೊ ಪ್ರೀತಿ ಅನ್ನೋ ಹೆಸರಿನಲ್ಲಿ ಆಗಿರುವಂಥ ಒಂದು ನಂಬಿಕೆ ದ್ರೋಹ. ಸೊ ಆ ಕೆಲವೊಂದು ಇನ್ಸಿಡೆಂಟು ಪ್ರೀತಿ ಅನ್ನೋ ಪದಕ್ಕೆ ಕಳಂಕ ತಂದಿಟ್ಟಿದ್ದಾರೆ. ಪ್ರೀತಿ ಅನ್ನೋ ಹೆಸರಲ್ಲಿ ಏನೇನೋ ಮಾಡ್ತಿದ್ದಾರೆ ಅಂತ. ಮದುವೆ ಯಾವಾಗ? ಯಾಕೆ ಸರ್, ಆರಾಮಾಗಿ ಖುಷಿಯಾಗಿದ್ದೀನಿ. ಬೇಡ ಅಂತನಾ? ಹಂಗಂತಲ್ಲ, ಸಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಫೇಸ್ ಆಫ್ ಲೈಫ್. ಒಂದು ಲೈಫ್ ಪಾರ್ಟ್ನರ್ ಅನ್ನೋದು ತುಂಬ ಮುಖ್ಯ. ಆ್ಯಂಡ್ ಇವತ್ತಿನ ಕಾಲಘಟ್ಟಕ್ಕೆ ನೀವು ಯಾವಾಗ ಮದುವೆ ಆಗ್ತೀರಾ ಅನ್ನೋದು ಮುಖ್ಯ ಅಲ್ಲ, ನೀವು ಯಾರನ್ನ ಮದುವೆ ಆಗಿ ಎಷ್ಟು ಖುಷಿಯಾಗಿರ್ತೀರಾ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಸೊ ಯಾವಾಗ ಮದುವೆ ಅಂತ ನೀವು ಕೇಳಬೇಡಿ. ಸೊ ಅದು ಆಗೋ ಟೈಮಲ್ಲಿ ಆಗುತ್ತೆ. ಸೊ ಎಟ್ ಪ್ರೆಸೆಂಟ್ ಅಂತೂ ಐ ಬಿಲೀವ್ ಮದುವೆ ಅನ್ನೋದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ನೀವು ಅದಕ್ಕೆ ಪ್ರಾಪರ್ ಫೈನಾನ್ಷಿಯಲ್ ಪ್ಲ್ಯಾನಿಂಗು, ಆಮೇಲೆ ಒಂದಿಷ್ಟು ತಯಾರಿಗಳು ಮಾಡಿಕೊಳ್ದೆ ಸೊಸೈಟಿ ಪ್ರೆಷರ್ಗೋಸ್ಕರ ನೀವು ಮದುವೆ ಆದರೆ ದಟ್ ವಿಲ್ ಲೀಡ್ ಟು ಮಲ್ಟಿಪಲ್ ಪ್ರಾಬ್ಲಮ್ಸ್. ಸೊ ಆ ಒಂದು ದೊಡ್ಡ ಜವಾಬ್ದಾರಿಯನ್ನು ತೊಗೊಳೋದಕ್ಕೆ ನಾನು ಇನ್ನೂ ಐ ಆಮ್ ನಾಟ್ ರೆಡಿ ಆ್ಯಸ್ ಆಫ್ ನೌ. ಎಂಥ ಕ್ವಾಲಿಟೀಸ್ ಇರುವಂಥ ಹುಡುಗಿ ಬೇಕು ಅಂತ ನಿಮ್ಮನ್ನು ನೀವು ಹೇಳಿದ್ರೆ, ನೀವು ಮದುವೆ ಆಗಿ ನನ್ನ ಪ್ರೊಫೆಷನ್ನ ಅರ್ಥ ಮಾಡ್ಕೋಬೇಕು, ನಮ್ಮ ಫ್ಯಾಮಿಲಿ ಜೊತೆ ಚೆನ್ನಾಗಿ ಬೆರಿಬೇಕು, ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೋಬೇಕು, ಅಷ್ಟೇ. ಇಷ್ಟಾದರೆ ಸಾಕು. ಮುಂದಿನ ದಿನಗಳಲ್ಲಿ
ಭರತ್ ಅವರ ಒಂದು ಜರ್ನಿ ಹೇಗಿರಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂಡಿದ್ರ ಅಂತ? ಲೈಕ್ ಅಂದ್ರೆ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳನ್ನು ಮಾಡ್ತಿರೋದ್ರಿಂದ, ಸೊ ಕನ್ನಡದಲ್ಲೂ ಕೂಡ ಮಾಡ್ತಿರೋದ್ರಿಂದ, ಸೊ ಯಾವ ಥರ ಪ್ಲಾನ್ಸನ್ನು ಹಾಕ್ಕೊಂಡಿದ್ರ? ಪರಭಾಷಾ ನಟ ಅಥವಾ ಚತುರ್ಭಾಷಾ ನಟ ಅಂತ ಮೇಲೆ ಲಾಟ್ ಆಫ್ ಥಿಂಕಿಂಗ್ ಇರುತ್ತೆ. ಬಿಕಾಸ್ ಅಲ್ಲಿನ ಅಭಿಮಾನಿಗಳೇ ಬೇರೆ ಥರ ಇರ್ತಾರೆ, ಇಲ್ಲಿನ ಅಭಿಮಾನಿಗಳು ಬೇರೆ ಥರ ಇರ್ತಾರೆ, ತಮಿಳ್ನಾಡಿಗೆ ಹೋದ್ರೆ ತಮಿಳ್ನಾಡಿನ ಅಭಿಮಾನಿಗಳು ಬೇರೆ ಥರ ಇರ್ತಾರೆ. ಅಲ್ಲಿ ನಿಮ್ಮನ್ನು ನೋಡಿದಾಗ ಮಾತಾಡಿಸುವಂತಹ ವೇ ಆಗಿರ್ಬೋದು, ಅವರು ಆ ನೇಚರ್ ಏನಿರುತ್ತಲ್ಲ ಆ ನೇಚರ್ಗೆ ಹುಗ್ಗೂಡ್ಕೊಂಡಿರ್ತಾರೆ. ಸೊ ನೀವು ಬೇರೆ ಬೇರೆ ಭಾಷೆಗಳಲ್ಲಿ ಸಿನಿಮಾಗಳನ್ನು ಮಾಡ್ತಿರೋದ್ರಿಂದ, ಸೊ ಯಾವ ರೀತಿಯಂಥ ಸಿನಿಮಾಗಳನ್ನ ಕೊಡಬೇಕು ಆ ನೇಚರ್ಗೆ ತಕ್ಕಂಗೆ, ಅಥವಾ ಪ್ಯಾನ್ ಇಂಡಿಯಾ ಭಾಷೆಗಳಲ್ಲೇ ಆ್ಯಕ್ಟ್ ಮಾಡಬೇಕು ಅನ್ನೋಂಥ ಆಸೆ ಅಂತೂ ಇದ್ದೇ ಇರುತ್ತೆ. ಸೊ ಏನು ಪ್ಲಾನ್ಸ್ ಇಟ್ಕೊಂಡಿರೋ ಮುಂದಿನ ಒಂದು ಜರ್ನಿಯ ಬಗ್ಗೆ? ತುಂಬ ಕನಸುಗಳಿದೆ. ಒಳ್ಳೆ ಸ್ಕ್ರಿಪ್ಟ್ಗಳನ್ನ ಮಾಡಬೇಕು. ಆ್ಯಂಡ್ ದೇರ್ ವಾಸ್ ಅ ಟೈಮ್, ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಸಾಕಪ್ಪ ಅನ್ನುವಂಥ ಒಂದು ಫೇಸ್ ಇತ್ತು. ಬಟ್ ಇವಾಗ ಆ ಫೇಸ್ ದಾಟಿ ಬಂದಿದ್ದೀವಿ. ಅವಕಾಶಕ್ಕೇನು ದೇವ್ರ ದಯದಿಂದ ಏನೂ ತೊಂದರೆ ಇಲ್ಲ. ಇವಾಗ ಅಲ್ಲೋಗಿ ಇಲ್ಲೋಗಿ ಕೆಲಸ ಮಾಡೋದಕ್ಕಿಂತ ನನ್ನ ಮೈಂಡಲ್ಲಿರೋದು ಜನರ ಮನಸ್ಸು ಗೆಲ್ಲಬೇಕು, ಒಂದಿಷ್ಟು ಒಳ್ಳೆ ಕಥೆಗಳನ್ನ ಮಾಡಬೇಕು, ಬಾಕ್ಸ್ ಆಫೀಸಲ್ಲಿ ಒಂದಿಷ್ಟು ಡಿಜಿಟ್ಸ್ಗಳು ಬೀಳಬೇಕು ಅಂಥ ಸಿನಿಮಾ ಮಾಡಬೇಕು. ವರ್ಕ್ ಆಗುತ್ತೆ ಅಂತೀರಾ? ಯಾಕಂತಂದ್ರೆ 10 ವರ್ಷಗಳ ಹಿಂದೆ ನೀವು ಬಂದಾಗಿದ್ದು ಇರುವಂಥ ಇಂಡಸ್ಟ್ರಿಗೂ ಈಗಿರುವಂತಹ ಇಂಡಸ್ಟ್ರಿಗೂ, ಅಭಿಮಾನಿಗಳ ಎಕ್ಸ್ಪೆಕ್ಟೇಷನ್ಸ್ಗೂ ಲಾಟ್ ಆಫ್ ಚೇಂಜಸ್ ಆಗಿದೆ. ನೀವು ಬಂದಾಗ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಈಗ ಸೋಷಿಯಲ್ ಮೀಡಿಯಾನೇ ಕಿಂಗ್ ಆಗಿದೆ. ನೀವು ಬಂದಾಗ ಅಭಿಮಾನಿಗಳು ನಿಮ್ಮನ್ನು ನೋಡೋದಕ್ಕೆ, ನಿಮ್ಮ ಜೊತೆ ಸೆಲ್ಫಿ ತೊಗೊಳಕ್ಕಾಗಿರ್ಬೋದು, ಆಟೋಗ್ರಾಫ್ ತೊಗೊಳಕ್ಕಾಗಿರ್ಬೋದು ಕಾಯ್ತಾ ಇರ್ತಿದ್ರು. ಬಟ್ ಈಗ ಪಕ್ಕದಲ್ಲೋದ್ರೂ ಕೂಡ ಎಷ್ಟೋ ಜನರು ಮಾತಾಡ್ಸೋದಿಲ್ಲ. ಏನೆಲ್ಲ ಚಾಲೆಂಜಸ್ ಅಂತ ಅನಿಸುತ್ತೆ ನೀವು ಬಂದಾಗಿರುವಂಥ ಇಂಡಸ್ಟ್ರಿಗೂ ಈಗಿರುವಂತಹ ಇಂಡಸ್ಟ್ರಿಗೂ? ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗಿದೆ ಸರ್. ತುಂಬ ಪವರ್ಫುಲ್ ಆಗಿಬಿಟ್ಟಿದೆ ಸೋಷಿಯಲ್ ಮೀಡಿಯಾ. ಆ್ಯಂಡ್ ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಲ್ಯಾಟ್ಫಾರ್ಮ್ ಟು ಪ್ರಮೋಟ್ ಯುವರ್ ಸೆಲ್ಫ್. ಆ ಥರ ಆಗಿದೆ. ಆ್ಯಂಡ್ ಎಷ್ಟೋ ಕಲಾವಿದರು ಆ ಪ್ಲ್ಯಾಟ್ಫಾರ್ಮ್ ಮುಖಾಂತರನೇ ಬಂದಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ದೇರ್ ಈಸ್ ಕಾಂಪಿಟೇಷನ್, ದೇರ್ ವಿಲ್ ಬಿ ಆಲ್ವೇಸ್ ಕಾಂಪಿಟೇಷನ್. ಯಾವುದೇ ಇಂಡಸ್ಟ್ರಿಲೂ ಹೋದ್ರೂ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಬಟ್ ಯುವರ್ ಇಂಟೆನ್ಷನ್ ಶುಡ್ ಬಿ ನಾಟ್ ಟು ಕಾಂಪೀಟ್ ವಿತ್ ಅದರ್ಸ್. ನಿನ್ನ ಕಾಂಪಿಟೇಷನ್ ನೀವೇ ಆಗಿರಬೇಕು. ಸೊ ಐ ಆಲ್ವೇಸ್ ಚಾಲೆಂಜ್ ಮೈ ಸೆಲ್ಫ್. ನಾನು ಯಾವತ್ತೂ ಪಾಸಿಟಿವ್ ಆಗಿದ್ದೀನಿ, ಸ್ಟ್ರಾಂಗ್ ಮೈಂಡ್ಸೆಟ್ ಇದೆ, ಮ್ಯಾನಿಫೆಸ್ಟ್ ಮಾಡ್ತಾನೇ ಇದ್ದೀನಿ. ಸೊ ಒಳ್ಳೆ ಕಥೆಗಳಲ್ಲಿ ಒಳ್ಳೆ ರೈಟ್ ಟೈಮ್, ರೈಟ್ ಪೀಪಲ್, ರೈಟ್ ಸ್ಟೋರಿ ಅಲ್ಲಿ ಪ್ಲೇಸ್ ಆಗಬೇಕು. ಅದಕ್ಕೆ ದೇವ್ರ ಸಪೋರ್ಟು ತುಂಬ ಇಂಪಾರ್ಟೆಂಟ್. ಬಿಕಾಸ್ ಹಾರ್ಡ್ ವರ್ಕ್ ಒಂದೇ ಅಲ್ಲ ಸರ್, ಹಾರ್ಡ್ ವರ್ಕ್ ಜೊತೆಗೆ ಲಕ್ಕೂ ತುಂಬ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಪ್ರತಿಯೊಬ್ಬರು ಹಾರ್ಡ್ ವರ್ಕ್ ಮಾಡ್ತಾರೆ. ದಟ್ಸ್ ವೆರಿ ಬೇರ್ ಮಿನಿಮಮ್. ಪ್ರತಿಯೊಬ್ಬರು ನೀವು ಯಾವುದೇ ಕಲಾವಿದರು ನೋಡಿದ್ರು ಹಾರ್ಡ್ ವರ್ಕ್ ಅನ್ನೋದು ಇಟ್ಸ್ ವೆರಿ ಬೇಸಿಕ್. ಬಟ್ ಅದ್ರ ಜೊತೆಗೆ ಒಂದು ಸ್ವಲ್ಪ ಲಕ್ಕೂ ಸಾಥ್ ಕೊಟ್ಟುಬಿಟ್ರೆ ಐ ಥಿಂಕ್ ಯು ಕ್ಯಾನ್ ವಿನ್ ದ ವರ್ಲ್ಡ್. ಲಕ್ನ ನಂಬ್ತೀರಾ? 100%. ಐ ಬಿಲೀವ್ ಇನ್ ಲಕ್, ಐ ಬಿಲೀವ್ ಇನ್ ಲವ್, ಐ ಬಿಲೀವ್ ಇನ್ ಡೆಸ್ಟಿನಿ, ಎವ್ರಿಥಿಂಗ್. 99% ಹಾರ್ಡ್ ವರ್ಕ್ ಇದ್ರು 1% ಲಕ್ ಬೇಕೇ ಬೇಕು ಅಂತೀರಾ ಕೈ ಹಿಡಿಯೋದಕ್ಕೆ? 100% ಬೇಕು ಸರ್. ಯಾವತ್ತಾದರೂ ಅನುಭವ ಆಗಿದೆಯಾ? ಅನುಭವ ಆ ಥರ ಏನೂ ಆಗಲಿಲ್ಲ. ಬಟ್ ಐ ಆಮ್ ಅ ಬಿಲೀವರ್. ಆಗುತ್ತೆ ಒಂದಿನ, ಲಕ್ ಸಾಥ್ ಕೊಡುತ್ತೆ. ಸಿಗಬೇಕಾಗಿರುವಂಥ ಡ್ಯೂಸ್, ಸಿಗಬೇಕಾಗಿರುವಂಥ ರೆಕಗ್ನಿಷನ್ ಸಿಗುತ್ತೆ ಅನ್ನುವಂಥ ಸ್ಟ್ರಾಂಗ್ ನಂಬಿಕೆ ಇದೆ. ಎಸ್. ಈಗ ಏನಾಗ್ತಿದೆ ಅಂತಂದರೆ, ಒಂದೆರಡು ಸಿನಿಮಾಗಳನ್ನು ಮಾಡ್ತೀವಿ, ಅದಾದ ನಂತರ ಅವಕಾಶಗಳ ಕೊರತೆ ಆಗುತ್ತೆ. ಸೊ ಫಿನಾನ್ಷಿಯಲ್ ಅಥವಾ ಬ್ಯಾಕ್ ಟು ಬ್ಯಾಕ್ ಈಗ ಒಂದೊಂದು ಸಿನಿಮಾ ರಿಲೀಸ್ ಆಗೋದಕ್ಕೂ ಕೂಡ 2-3 ವರ್ಷಗಳ ಟೈಮ್ ತೊಗೊಳ್ತಾ ಇದೆ. ಸೊ ಒಂದೇ ಸಿನಿಮಾದ ಮೇಲೆ ನಾವು ಡಿಪೆಂಡ್ ಆಗೋದಕ್ಕಾಗಲ್ಲ. ಬಿಕಾಸ್ ನಟರಂತಂದಮೇಲೆ ನಮ್ಮ ಫಿನಾನ್ಷಿಯಲ್ ಕೂಡ ಫಿಟ್ ಆಗಿರಬೇಕು. ನಿಮ್ಮ ಫಿನಾನ್ಷಿಯಲ್ ಪ್ಲಾನಿಂಗ್ ಏನಿದೆ? ಅಥವಾ ಸಿನಿಮಾ ಬಿಟ್ಟು ಬೇರೆ ಏನಾದರೂ ಉದ್ಯಮದಲ್ಲಿ ಏನಾದರೂ ತೊಡಗಿಸ್ಕೊಂಡಿದ್ದೀರಾ, ಹೆಂಗೆ ಎತ್ತ ಅಂತ? ಸರ್ ಇಲ್ಲ, ಆ್ಯಸ್ ಆಫ್ ನೌ ನಾನು ಇಂಡಸ್ಟ್ರಿ ಬಿಟ್ಟು ಐ ಟಿ ಇಂಡಸ್ಟ್ರಿ ಬಿಟ್ಟು ಬಂದಿರೋದ್ರಿಂದ ನನಗೆ ಇವಾಗ ಆ್ಯಕ್ಟಿಂಗ್ ಬಿಟ್ಟು ಬೇರೆ ನನ್ನ ಮೈಂಡೆಲ್ಲ ಇಲ್ಲೇ ಇದೆ. ಅಫ್ಕೋರ್ಸ್ ಇಲ್ಲಿ ಬರೋವಂಥ ದುಡ್ಡನ್ನ ಬೇರೆ ಕಡೆ ಒಂದಿಷ್ಟು ಇನ್ವೆಸ್ಟ್ ಮಾಡೋ ಪ್ಲ್ಯಾನ್ ಅಂತೂ ಇದ್ದೇ ಇದೆ. ಬಟ್ ನಾನು ನಿಮ್ಗೆ ಹೇಳ್ದಂಗೆ ಇನ್ನೂ ಐ ಆಮ್ ಸ್ಟಿಲ್ ಅ ನ್ಯೂ ಕಮರ್ ಹಿಯರ್ ಅಂತ ನನ್ನ ಒಂದು ಫೀಲಿಂಗ್. ಮಾಡಬೇಕಾಗಿರೋ ಕೆಲಸ ತುಂಬಾ ಇದೆ. ಸೊ ಒನ್ ಸ್ಟೆಪ್ ಎಟ್ ಅ ಟೈಮ್, ನಿಧಾನವೇ ಪ್ರಧಾನ. ಎಸ್. ಸ್ಟಾರ್ಟಿಂಗ್ ಬಂದಾಗ ಇಂಡಸ್ಟ್ರಿಯಲ್ಲಿ ಎಷ್ಟು ರೆಮ್ಯುನರೇಷನ್ ತೊಗೊಂಡಿದ್ರೆ, ಈಗ ಎಷ್ಟು ತೊಗೊತಾ ಇದ್ರು? ಸರ್, ಅಂಟಿಲ್ ಯು ಮೇಕ್ ಅ ಬಿಗ್ ನೇಮ್ ಹಂಗೆ ಸೈಕಲ್ ಹೊಡಿತಾ ಇರಬೇಕು. ಅಲ್ಲೇ ಸರ್ವೈವಲ್ ಗೇಮ್ ಅಷ್ಟೇ. ನಿಮ್ಗೊಂದು ಸಲ ಒಂದು ಬಾಕ್ಸ್ ಆಫೀಸಲ್ಲಿ ನೀವು ಇಂಡಿವಿಜುವಲ್ ಆಗಿ ಹಿಟ್ ಕೊಟ್ಟು ಬಾಕ್ಸ್ ಆಫೀಸಲ್ಲಿ ಒಂದಿಷ್ಟು ಡಿಜಿಟ್ಸ್ ಬಂದಾಗ
ಆವಾಗ ನೀವು ಈ ಪ್ರಶ್ನೆ ಕೇಳಿ ನಾನು ಹೇಳ್ತೀನಿ. ಇವಾಗ ಎಟ್ ಪ್ರೆಸೆಂಟ್ ಎಲ್ಲ ಬೇರೆ ಬೇರೆ ರಾಜ್ಯದಲ್ಲಿ ಒಂದಿಷ್ಟು ಜನರನ್ನ ಪ್ರೀತಿ ಸಂಪಾದನೆ ಮಾಡ್ತೀನಿ. ದಟ್ ಈಸ್ ಮೈ ಅರ್ನಿಂಗ್. ಎಸ್, ಕನ್ನಡದಲ್ಲಿ ಹೊಸ ಸಿನಿಮಾ ರಿಲೀಸ್ಗೆ ರೆಡಿ ಇದೆ ಅಂತ ಕೇಳ್ಪಟ್ಟೆ. ಸೊ ಯಾವಾಗ ಬರುತ್ತೆ, ಭರತ್ ಅವ್ರನ್ನ ಯಾವಾಗ ನೋಡಬಹುದು ಅಂತ, ಮತ್ತೆ ಬೆಳ್ಳಿ ಪರದೆಯಲ್ಲಿ? ಎಸ್, ಒಂದು ಒಳ್ಳೆ ಅದ್ಭುತವಾದಂಥ ಸಿನಿಮಾ ಮಾಡ್ತಾ ಇದ್ದೀನಿ. ಇನ್ನೊಂದು 1 ಮಂತಲ್ಲಿ ನಮ್ಮ ಟೈಟ್ಲ್ ಅನೌನ್ಸ್ ಆಗ್ತಾ ಇದೆ. ಸೊ ಈ ಕತೆ ಕೇಳೋಕೆ ಹೋದಾಗ ನಾನು ಫಸ್ಟ್ ಅವ್ರ ಹತ್ರ ಕೇಳಿದ್ದೆ ಈ ಸಿನಿಮಾ ಟೈಟ್ಲ್ ಏನು ಅಂತ. ಹೊಸ ತಂಡ, ವೆರಿ ಪ್ಯಾಷನೇಟ್, ಹುಚ್ಚತನ ಇದೆ ಕೆಲಸ ಮಾಡಬೇಕು ಅಂತ. ಟೈಟ್ಲ್ ಏನು ಅಂತ ಕೇಳಿದಾಗ ಟೈಟ್ಲ್ ಹೇಳಿದ್ರು. ಆ ಟೈಟ್ಲ್ ಕೇಳಿದ ತಕ್ಷಣ ಒಂದು ಅಷ್ಟು ಪಾಸಿಟಿವ್ ಆಗಿದೆ ಆ ಟೈಟಲ್ಲು. ನಾನು ಇದನ್ನು ಕೇಳಿದ ತಕ್ಷಣ ಇದೇನು ಅಪ್ಪು ಸರ್ ಸಿನಿಮಾಗಳ ಟೈಟಲ್ ಥರ ಇದೆಯಲ್ಲ, ಇದು ನನಗೆ ಸಿಕ್ಕಿರೋದು ತುಂಬ ಅದೃಷ್ಟ. ಯಾಕೆ ಅಂತ ನಾನು ಇದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಒಂದಿಷ್ಟು ವಿಷಯಗಳಿದೆ ಅದ್ರ ಬಗ್ಗೆ ಮಾತಾಡೋದಕ್ಕೆ, ಒಂದಿಷ್ಟು ಅನುಭವಗಳಿದೆ ಆ ಸಿನಿಮಾದಲ್ಲಿ ವರ್ಕ್ ಮಾಡಿರೋದು. ಸೊ ಅದಕ್ಕೆ ಸೂಕ್ತವಾದಂಥ ಟೈಮ್ ಬರುತ್ತೆ, ನಾನು ಆವಾಗ ಖಂಡಿತವಾಗ್ಲೂ ಹೇಳ್ತೀನಿ. ಆ್ಯಂಡ್ ಇದು ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಫಾರ್ ಶ್ಯೂರ್. ಯಾವ ಮಟ್ಟಕ್ಕೆ ಹೋಗುತ್ತೆ ಅದು ಗೊತ್ತಿಲ್ಲ, ಜನರಿಗೆ ಬಿಟ್ಟಿದ್ದು. ಬಟ್ ಈ ಸಿನಿಮಾ ನೋಡಿದ ಮೇಲೆ ಜನ ಯಾಕೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಮರ್ಯಾದೆ ತೆಗೆಯುವಂಥ ಸಿನಿಮಾಗಳು ಯಾಕೆ ಮಾಡ್ತಾರೆ ಅಂತ ಒಂದಿಷ್ಟು ಸಿನಿಮಾಗಳ ಬಗ್ಗೆ ಜನ ಮಾತಾಡ್ತಾರೆ. ಆ ಥರ ಒಂದು ಸಿನಿಮಾ ಆಗಲ್ಲ, ಒಂದು ಒಳ್ಳೆ ಸಿನಿಮಾ ಆಗುತ್ತೆ, ನಮ್ಮ ಮಣ್ಣಿನ ಕತೆ. ಆ್ಯಂಡ್ ನಿಮಗೆಲ್ಲೂ ಬೋರ್ ಆಗಲ್ಲ. ಆ್ಯಂಡ್ ಒಂದು ಒಳ್ಳೆ ಪಾಸಿಟಿವಿಟಿ ಇದೆ. ಚಿಕ್ಕ ವಯಸ್ಸಿಂದ ಹಿಡಿದು ದೊಡ್ಡವ್ರವರೆಗೂ ಈ ಸಿನಿಮಾ ಕೂತ್ಕೊಂಡು ಫ್ಯಾಮಿಲಿ ಸಮೇತ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ ಆಗುತ್ತೆ. ದಿಸ್ ಐ ಕ್ಯಾನ್ ಅಶ್ಯೂರ್ ಯು. ಅನಿಸುತ್ತಾ ನಿಮಗೆ ಈಗ ಮಾತಾಡ್ತಾ ಹೇಳ್ತಾ ಇದ್ರಲ್ಲ, ಲೈಕ್ ಕನ್ನಡ ಸಿನಿಮಾ ರಂಗದಲ್ಲಿ ಒಂದಷ್ಟು ಸಿನಿಮಾಗಳನ್ನು ಮಾಡುವಂಥವ್ರು, ಶೋಕಿಗೋಸ್ಕರ ಮಾಡುವಂಥವ್ರು, ಎಲ್ಲೋ ಒಂದು ಕಡೆ ಕನ್ನಡ ಸಿನಿಮಾ ರಂಗದ ಘನತೆ ಗೌರವವನ್ನು ಲೆಕ್ಕಿಸದೆ ತಮ್ಮ ತಿರುಕೆ ಶೋಕಿಗೋಸ್ಕರನೇ ಒಂದಷ್ಟು ಹಾಳು ಮಾಡ್ತಾ ಇದ್ದಾರೆ ಕನ್ನಡ ಸಿನಿಮಾ ರಂಗದ ಹೆಸರು ಅಂತ? ಆ ಥರ ಹೇಳೋದಕ್ಕೆ ನಾನು ಇಷ್ಟಪಡಲ್ಲ ಸರ್. ಏನಕ್ಕಂತಂದರೆ ಪ್ರತಿಯೊಬ್ಬರು ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಯಾರ್ದೋ ಒಬ್ರದ್ದು ಕನಸಾಗಿರುತ್ತೆ. ಒಂದಿಷ್ಟು ಟೆಕ್ನಿಷಿಯನ್ಸ್ ಅದರಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಒಂದಿಷ್ಟು ಆರ್ಟಿಸ್ಟ್ಗಳು ವರ್ಕ್ ಮಾಡ್ತಾ ಇರ್ತಾರೆ. ಓಕೆ, ಈ ಸಿನಿಮಾದಿಂದ ಏನೋ ಒಂದು ಆಗುತ್ತೆ ಅಂತ. ಬಟ್ ಹಾಗಂತ ನೀವು ಜನರಿಗೆ ಇಷ್ಟ ಇಲ್ದಿರೋಂಥ ಸಿನಿಮಾಗಳು ಮಾಡಿದ್ರೆ, ಲೋ ಕ್ವಾಲಿಟಿ ಸಿನಿಮಾಗಳು ಮಾಡಿದ್ರೆ, ಆಬ್ವಿಯಸ್ಲಿ ಒಂದು ಟ್ರೈಲರ್ ಬಂದಾಗ ಅದರ ರೆಸ್ಪಾನ್ಸ್ ಹೆಂಗಿದೆ ಅಂತ ನೀವು ಕಮೆಂಟ್ಸ್ಗಳನ್ನ ಚೆಕ್ ಮಾಡ್ತಾನೆ ಇರ್ತೀರ. ಸೊ ಒಂದಿಷ್ಟು ಕಮೆಂಟ್ಗಳು ಯಾವುದ್ಯಾವುದೋ ಟ್ರೈಲರ್ಗಳಿಗೆ ಬಂದಿರೋವಂಥದ್ದು ನಾನು ನೋಡಿದ್ದೀನಿ ಕೆಲವೊಂದು ಸಿನಿಮಾಗಳಿಗೆ. ಸೊ ಆ ಥರ ಸಿನಿಮಾ ಆಗಲ್ಲ, ಒಂದು ಒಳ್ಳೆ ರೆಸ್ಪಾನ್ಸ್ ಸಿಗುವಂಥ ಸಿನಿಮಾ ಆಗುತ್ತೆ ಅನ್ನೋ ನಂಬಿಕೆ. ಅಂದರೆ ನೀವು ಹೇಳೋ ಪ್ರಕಾರ ಮಾಡ್ತಿದ್ದೀರಾ, ಸ್ವಲ್ಪ ನೋಡಿಕೊಂಡು ಅಭಿಮಾನಿಗಳ ಅಭಿರುಚಿಗೆ ತಕ್ಕಂತೆ ಮಾಡಿ ಅಂತ ಹೇಳ್ತಾ ಇದ್ದೀರಾ. ಯಾಕಂತಂದ್ರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅವರಿಗೆ ಅಡ್ವೈಸ್ ಕೊಡೋಷ್ಟು ದೊಡ್ಡವನು ನಾನಲ್ಲ. ಬಟ್ ಡೆಫಿನೆಟ್ಲಿ ಎಲ್ಲಿ ಚೇಂಜಸ್ ಇರುತ್ತೋ ಅಲ್ಲಿ ಡೆಫಿನೆಟ್ಲಿ ದೇರ್ ಇಸ್ ಅ ಸ್ಕೋಪ್ ಫಾರ್ ಗ್ರೋತ್. ಬೆಳವಣಿಗೆ ಅಂತೂ ಆಗಲೇಬೇಕು. ಈಗ ನಾವು ಎಲ್ಲ ಮಾಡಿದ್ದೀವಿ ಅನ್ನೋಂಥ ಮೈಂಡ್ಸೆಟ್ ಇಟ್ಕೊಂಡ್ರೆ ದೇರ್ ಇಸ್ ನೋ ಸ್ಕೋಪ್ ಫಾರ್ ಗ್ರೋತ್. ಸೊ ಒಂದಿಷ್ಟು ಬದಲಾವಣೆಗಳು ಆದರೆ ಗ್ರೋತ್ ಖಂಡಿತವಾಗ್ಲೂ ಇರುತ್ತೆ. ಒಂದಿಷ್ಟು ಹೊಸಬರು ಬರಬೇಕು ಸರ್ ಸಿನಿಮಾ ಇಂಡಸ್ಟ್ರಿಗೆ. ಅವರು ಫಿಲ್ಮ್ ಬ್ಯಾಕ್ಗ್ರೌಂಡ್ ಅವರು ಬರ್ತಾರೋ ಅಥವಾ ಏನು ಇಲ್ಲದೆ ಬ್ಯಾಕ್ಗ್ರೌಂಡ್ ಇಲ್ಲದೆ ಬರ್ತಾರೋ, ದ್ಯಾಟ್ ಶುಡ್ ನಾಟ್ ಮ್ಯಾಟರ್. ಅವರಲ್ಲಿ ಪೊಟೆನ್ಷಿಯಲ್ ಇದೆಯಾ, ಅವ್ರು ಪ್ರಾಮಿಸಿಂಗ್ ಅನ್ನಿಸ್ತಾರ, ಯಾವುದೊಂದು ಒಂದು ಆ್ಯಕ್ಟ್ರನ್ನ ನೋಡಿದಾಗ ಸೊ ಅವರಲ್ಲಿ ಆ ಶಕ್ತಿ ಇದೆ ಅಂತ ಗೊತ್ತಾದಾಗ ಇಂಡಸ್ಟ್ರಿ, ಮೀಡಿಯಾ, ಜನ ಎಲ್ಲರೂ ಸೇರಿ ಬೆಳೆಸೋವಂಥ ಪ್ರಯತ್ನ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಭರತ್ ಅವರು 3.5 ವರ್ಷ ಕಾಣೆ ಆಗ್ತೀರಾ ಕನ್ನಡ ಸಿನಿಮಾ ಇಂಡಸ್ಟ್ರಿಯಿಂದ, ಪರಭಾಷೆಗಳಲ್ಲಿ ಬ್ಯುಸಿ ಆಗ್ತೀರಾ. ಬಟ್ ಕನ್ನಡದಲ್ಲಿ ನಿಮ್ಮನ್ನು ನೋಡಲೇಬೇಕು ಅಂತ ಹೇಳ್ಬಿಟ್ಟು ಎಷ್ಟೋ ಜನ ಕಾತರದಿಂದ ಕಾಯ್ತಾ ಇದ್ದಾರೆ. ಅದರ ಕಮ್ಬ್ಯಾಕ್ ಹೆಂಗಿರುತ್ತೆ ಅಂತಂದ್ರೆ, ಬಿಗ್ ಬಾಸ್ ಸೀಸನ್ 13ಕ್ಕೆ ಭರತ್ ಅವರು ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಸೊ ನಿಜವಾಗ್ಲೂ ನನಗನ್ಸೋ ಪ್ರಕಾರ, ನನಗೆ ಗೊತ್ತಿರುವಂಥ ಮಾಹಿತಿ ಪ್ರಕಾರ, ಯಾರೇ ಎಂಟ್ರಿ ಕೊಟ್ಟರು ಕೂಡ ಸ್ಪರ್ಧಿಗಳು ಇಲ್ಲ ಅಂತಾನೆ ಹೇಳ್ತಾರೆ. ನಿಮ್ಗೆ ಅವಕಾಶ ಬಂದಿದೆಯಾ, ಹೋಗ್ತೀರಾ, ಏನು ಅಂತ? ಬಿಗ್ ಬಾಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಇವಾಗ ನನಗೆ ಗೊತ್ತಾಯಿತು, ಲಾಸ್ಟಿಗೆ ಈ ಪ್ರಶ್ನೆ ಕೇಳ್ತಾ ಇದ್ದೀರಾ. ಈ ಪ್ರಶ್ನೆಗೆ ಉತ್ತರ ಬೇಕು ಅಂತ ತಾನೇ ನೀವು ನನ್ನ ಇಂಟರ್ವ್ಯೂ ಮಾಡ್ತಾ ಇರೋದು. ನೋ ವೇರ್ಸ್ ಅಲ್ಲ, ನಾನು ಕ್ವಶನ್ ಕೇಳ್ತೀನಿ, ಬಟ್ ನಿಮ್ಮ ಕಡೆಯಿಂದ ಆನ್ಸರ್ ಬರ್ಬೇಕಲ್ಲ. ಯಾಕೆ ಅಂತ ಹೇಳಿದ್ರೆ, ಬಿಗ್ ಬಾಸ್ಗೆ ಹೋಗುವಂಥವ್ರು, ಈ ಬಿಗ್ ಬಾಸ್ ಅನ್ನುವಂಥದ್ದು
ಇಟ್ಸ್ ಅ ವೆರಿ ಬಿಗ್ ಪ್ಲ್ಯಾಟ್ಫಾರ್ಮ್ ಸರ್. ಅದಕ್ಕೆ ನಮ್ಮ ಕರ್ನಾಟಕ ಜನ ತುಂಬ ಎಕ್ಸೈಟೆಡ್ ಆಗಿ ವೆಯ್ಟ್ ಮಾಡಿ ನೋಡುವಂಥ ಒಂದು ಶೋ. ಕಾಯ್ತಾ ಇರ್ತಾರೆ. ಒಂದಿಷ್ಟು ಜನ ಇಷ್ಟಪಟ್ಟು ನೋಡ್ತಾರೆ, ಒಂದಿಷ್ಟು ಜನ ಬೈಕೊಂಡು ನೋಡ್ತಾರೆ, ಒಟ್ನಲ್ಲಿ ನೋಡ್ತಾರೆ. ಸೊ ಆ ಸ್ಟೇಜ್ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ ಆ್ಯಂಡ್ ತುಂಬ ರೆಸ್ಪೆಕ್ಟ್ ಇದೆ. ಆ್ಯಂಡ್ ಈ ಪ್ಲ್ಯಾಟ್ಫಾರ್ಮಲ್ಲಿ ಕಾಣಿಸ್ಕೋಬೇಕು ಅಂತ ಎಷ್ಟೋ ಜನರು ತಪಸ್ಸು ಮಾಡ್ತಾಯಿದ್ದಾರೆ ಸರ್. ನೀವು ಆಲ್ರೆಡಿ ನಾನು ಕೆಲವೊಂದು ಪ್ರೊಮೋಸ್ಗಳೆಲ್ಲ ನೋಡಿದ್ದೀನಿ. ಏನೋ ಅಗ್ನಿ ಪರೀಕ್ಷೆ ಅಂತ ಏನೋ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ತುಂಬ ಜನರ ಕನಸು ಇಂಥ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮಲ್ಲಿ ಕಾಣಿಸ್ಕೋಬೇಕು, ಒಂದು ಸಲನಾದರೂ ಕಾಣಿಸ್ಕೋಬೇಕು ಅನ್ನೋಂಥ ಕನಸು ತುಂಬ ಜನರಿಗಿದೆ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅಂಥವ್ರಿಗೆ ಈ ಅವಕಾಶ ಸಿಗಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನೀವು ಹೋಗಲ್ವಾ? ಅದೇ ನಿಮ್ಮ ಉತ್ತರ ಸಿಕ್ಕಿದೆ ಅನಿಸುತ್ತೆ. ಏನಕ್ಕೆ ನಾನು ಕ್ಲಿಯರಾಗಿ ಹೇಳೋದಕ್ಕೆ ಇಷ್ಟಪಡೋಲ್ಲ ಅಂತಂದರೆ, ನಾನು ಯಾರೋ ಹೇಳೋದು ಕೇಳಿದ್ದೀನಿ, ಯಾರ್ಯಾರು ಹೋಗಲ್ಲ ಅಂತ ಅಂದಿದ್ದಾರೋ ಅವ್ರು ಕಟ್ ಮಾಡಿದ್ರೆ ಬಿಗ್ ಬಾಸಲ್ಲಿ ಇರ್ತಾರೆ ಅಂತ. ಸೊ ನಿಮ್ಗೆ ಅರ್ಥ ಆಗಿರ್ಬೋದು ಉತ್ತರ. ಇಲ್ಲ, ಅಷ್ಟು ಕ್ಲಿಯರಾಗಿ ಹೇಳಿದ್ದೀನಿ ನಾನು ನಿಮಗೆ. ಯಾಕೆ ಹೋಗಲ್ಲ ಅಂತ ಸರ್, ಶೂಟಿಂಗ್ ಇನ್ನೂ ಕಂಪ್ಲೀಟ್ ಆಗಲಿಲ್ಲ. ಇದೇ ಇನ್ನೊಂದು 1 ತಿಂಗಳಲ್ಲಿ ಕ್ಲೈಮ್ಯಾಕ್ಸ್ ಮಾತ್ರ ಪೆಂಡಿಂಗ್ ಇದೆ. ಅದಾದ ನಂತರ ಪ್ರಮೋಷನ್ಗಳು ಸ್ಟಾರ್ಟ್ ಆಗುತ್ತೆ. ಪ್ರೊಡ್ಯೂಸರ್ ಒಂದಿಷ್ಟು ದುಡ್ಡು ಹಾಕಿದ್ದಾರೆ ಸರ್. ಆ್ಯಸ್ ಅನ್ ಆ್ಯಕ್ಟರ್ ಅವರಿಗೆ ನಿಂತ್ಕೊಂಡು ಸಪೋರ್ಟ್ ಮಾಡಿ ಸಿನಿಮಾ ಗೆಲ್ಲಿಸ್ಕೊಡೋದು ನನ್ನ ಕರ್ತವ್ಯ ಆಗುತ್ತೆ. ಸೊ ನಾನು ಅಲ್ಲೂ ಹೋದರೆ ಇದಕ್ಕೆಲ್ಲ ಒಂದಿಷ್ಟು ಅಡೆತಡೆ ಆಗುತ್ತೆ. ಕೆಲವೊಂದು ಕಡೆ ಮತ್ತೆ ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಮತ್ತೆ ಆ ಕ್ರೇಜ್ ಮತ್ತೆ ಸಿನಿಮಾಗೆ ಬೆನಿಫಿಟ್ ಆಗ್ಬೋದಲ್ಲ? ನಾನು ಹೇಳ್ದಂಗೆ ತುಂಬ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಸರ್. ಬಟ್ ಐ ಡೋಂಟ್ ಥಿಂಕ್ ಸೊ. ಅಂದರೆ ಐ ಆಮ್ ಲುಕಿಂಗ್, ಅಂದರೆ ನನಗದು ಅಲ್ಲಿ ಹೋಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಬಿಕಾಸ್ ನಾನು ಸ್ವಲ್ಪ ಇಂಟ್ರೋವರ್ಟ್, ನಾನು ಜಾಸ್ತಿ ಮಾತಾಡಲ್ಲ. ಆ್ಯಂಡ್ ಜನರಿಗೆ 1 ವಾರದಲ್ಲೇ ಬೋರಾಗಿ ಕಳಿಸ್ಬಿಡ್ತಾರೆ. ಸೊ ಐ ಆಮ್ ಅ ವೆರಿ ಬೋರಿಂಗ್ ಪರ್ಸನ್. ಸೊ ಹಾಗಾಗಿ ನಾನು ಇಲ್ಲೇ ಇರೋದಕ್ಕೆ ಇಷ್ಟಪಡ್ತೀನಿ. ನಾನು ಆಗ್ಲಿಂದ ಕೇಳೋಣ ಅಂತಿದ್ದೆ, ಇಷ್ಟೇ ಮಾತಾಡೋದಾ ಅಂತ ಹೇಳ್ಬಿಟ್ಟು ಕೊನೆಗೂ ಫೈನಲ್ ಲಾಸ್ಟಲ್ಲಿ ಒಪ್ಕೊತಾ ಇದ್ದೆ. ಎಸ್ ಸರ್, ಈಗ ಯಾವ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅನ್ನುವಂತಹ ಹಂಬಲ ಇದೆ? ಫೇವ್ರೆಟ್ ಆ್ಯಕ್ಟರ್ ಯಾರು, ಫೇವ್ರೆಟ್ ಆ್ಯಕ್ಟ್ರೆಸ್ ಯಾರು ಅಂತ? ಸರ್ ಆ ಥರ ನಾನು ನಿಮಗೆ ಸ್ಟಾರ್ಟಿಂಗ್ ಹೇಳ್ದಂಗೆ ದಟ್ ಥಾಟ್ ಈಸ್ ನಾಟ್ ದೇರ್ ಇನ್ ಮೈ ಮೈಂಡ್. ಒಳ್ಳೆ ತಂಡ, ಹೊಸೊಬ್ಬರಾಗಿರ್ಬೋದು ಅಥವಾ ದೊಡ್ಡ ಡೈರೆಕ್ಟರ್ಸ್ ಆಗಿರ್ಬೋದು, ಒಳ್ಳೆ ಸ್ಕ್ರಿಪ್ಟು, ಎಕ್ಸೈಟಿಂಗ್ ಪಾತ್ರ, ಆ ಪಾತ್ರ ಸಿನಿಮಾಗೆ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ಅಂತ ಅನ್ನೋದಾದರೆ ಡೆಫಿನೆಟ್ಲಿ ಐ ವುಡ್ ಲವ್ ಟು ಬಿ ಪಾರ್ಟ್ ಆಫ್ ದ್ಯಾಟ್ ಪ್ರಾಜೆಕ್ಟ್. ಪರ್ಟಿಕ್ಯುಲರ್ ಆಗಿ ಇಂಥ ನಟರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು, ಅದು ನನ್ನ ಕನಸು ಅನ್ನೋವಂಥದ್ದು ಯಾವತ್ತು ನೀವು ಕನಸು ಕಾಣಿಲ್ವಾ ಅಂತ? ಏನಿಲ್ಲ. ಓಕೆ, ಹೀರೋಯಿನ್ ಡೆಫಿನೆಟ್ಲಿ ಒಂದಿಷ್ಟು ಜನ ಪಾಪ್ಯುಲರ್ ಆ್ಯಕ್ಟರ್ಸ್ನ ನೋಡಿದಾಗ, ಸೀನಿಯರ್ ಆ್ಯಕ್ಟರ್ಸ್ ಆಗಿರ್ಬೋದು ಅಥವಾ ಹೀರೋಯಿನ್ ಆಗಿರ್ಬೋದು, ಅವರ ಕೆಲಸ ನೋಡಿದಾಗ ಡೆಫಿನೆಟ್ಲಿ ಐ ಅಡ್ಮೈರ್ ಇಟ್. ಪರ್ಫಾರ್ಮೆನ್ಸು ಇಷ್ಟ ಆದಾಗ ಡೆಫಿನೆಟ್ಲಿ ಇನ್ಸ್ಪೈರ್ ಆಗುತ್ತೆ. ಸೊ ಅದನ್ನು ನೋಡಿ ಖುಷಿ ಪಡ್ತೀನಿ ಅಷ್ಟೇ. ನೋಡಿ ಖುಷಿ. ಎಸ್. ಹೀರೋಯಿನ್ ಅಂದರೆ ಯಾರು ಇಷ್ಟ, ಹೀರೋ ಅಲ್ಲಿ ಯಾರು ಇಷ್ಟ? ನಿಮ್ಮ ಗುರು ಯಾರು ಅಂತ ಸಿನಿಮಾ ಇಂಡಸ್ಟ್ರಿಗೆ? ಅದೇ ನಾನು ಆ್ಯಕ್ಟಿಂಗ್ ಅಂತ ಸ್ಟಾರ್ಟಿಂಗ್ ಬಂದಾಗ ಕಲ್ತಿದ್ದು ನವೀನ್ ಕೃಷ್ಣ ಸರ್. ಐ ಕನ್ಸಿಡರ್ ಹಿಮ್ ಆ್ಯಸ್ ಮೈ ಗುರು. ಬಿಕಾಸ್ ತುಂಬ ಅದ್ಭುತವಾದಂಥ ಟ್ಯಾಲೆಂಟ್ ಅವರು. ಆ್ಯಕ್ಟ್ ಮಾಡ್ತಾರೆ, ಡೈರೆಕ್ಟ್ ಮಾಡ್ತಾರೆ, ಡೈಲಾಗ್ಸ್ ಬರೀತಾರೆ, ಹಾಡು ಆಡ್ತಾರೆ, ಕೊರಿಯೋಗ್ರಫಿ ಮಾಡ್ತಾರೆ, A to Z ಪ್ರತಿಯೊಂದು ಗೊತ್ತು ಅವರಿಗೆ. ಸೊ ಅವರಿಂದ ನಾನು ಒಂದಿಷ್ಟು ಕೆಲಸ ಕಲ್ತಿರೋದು ನನಗೆ ತುಂಬಾ ಖುಷಿ ಇದೆ. ಆ್ಯಂಡ್ ಏನು ಪ್ರಶ್ನೆ ಕೇಳಿದ್ದು ಮರ್ತಾಯಿತ್ತು. ಫೇವ್ರೆಟ್ ಆ್ಯಕ್ಟರ್, ಫೇವ್ರೆಟ್ ಆ್ಯಕ್ಟ್ರೆಸ್ ಅಂದರೆ ಯಾರು ಅಂತ? ಯಶ್ ಅವರು, ರಾಕಿಂಗ್ ಸ್ಟಾರ್ ಯಶ್ ಅವರು. ಅವರೇ ಮೇಯ್ನ್ಲಿ ಇನ್ಸ್ಪೈರ್ ಮಾಡೋದಕ್ಕೆ ಕಾರಣ. ಅವ್ರ ಜರ್ನಿನೇ ಇಟ್ಸ್ ವೆರಿ ಇನ್ಸ್ಪೈರಿಂಗ್ ಟು ಮಿ. ಹೀರೋಯಿನ್ ಮಾಲಾಶ್ರೀ ಮೇಡಮ್ ತುಂಬ ಇಷ್ಟ ನನಗೆ. ಆಮೇಲೆ ರವಿ ಸರ್ ನನಗೆ ತುಂಬ ಇಷ್ಟ. ರವಿಚಂದ್ರನ್ ಸರ್, ಉಪ್ಪಿ ಸರ್ ಇಷ್ಟ, ಶಂಕರ್ನಾಗ್ ಸರ್ ಇಷ್ಟ. ಒಂದು ಕಡೆಯಿಂದ ಎಲ್ಲರ ಹೆಸರು ಹೇಳ್ಕೊಂಬನ್ನಿ. ಹೆಸರು ಹೇಳಿಲ್ಲ ಅಂತಂದರೆ ದೇ ಡಿಸರ್ವ್ ಟು ಬಿ ಟೋಲ್ಡ್ ದೇ ನೇಮ್. ಬಿಕಾಸ್ ಅವರು ಅಂಥ ಲೆಜೆಂಡ್ಸ್ ಅಲ್ವಾ. ಸೊ ಅವ್ರ ಹೆಸರು ಎತ್ತಲೇಬೇಕು, ಇಲ್ಲಾಂತಂದರೆ ಕ್ರೈಮ್ ಅದು. ಎಸ್ ಸರ್, ರವಿಚಂದ್ರನ್ ಬಗ್ಗೆ ಹೇಳ್ತಾ ಇದ್ರೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಭಿಯಾನ ಶುರುವಾಗಿದೆ, ಶಾಂತಿ ಕ್ರಾಂತಿ ರಿಲೀಸ್ ಆಗಬೇಕು ಅನ್ನೋವಂಥದ್ದು. ಸೊ ನೀವು ನೋಡಿದ್ರ ಸಿನಿಮಾನ? ಈಗಿನ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮತ್ತೆ ರಿಲೀಸ್ ಮಾಡಿದ್ರೆ ಹೆಂಗೆ ಅನಿಸುತ್ತೆ ಆ ಒಂದು ಸಿನಿಮಾ? ಯಾಕಂದರೆ ಅಭಿಮಾನಿಗಳೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನ ಶುರು ಮಾಡಿರೋದ್ರಿಂದ ನಿಮ್ಗೆ ಅನಿಸುತ್ತಾ ಯಾವತ್ತಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಯಾನನೇ ಬೇರೆ, ಸಿನಿಮಾ ರಂಗದಲ್ಲಿ ಜನ ಥಿಯೇಟ್ರ್ ಬರುವಂಥದ್ದೇ ಬೇರೆ,
ಅಥವಾ ರಿಲೀಸ್ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತಾ ಅಂತ? ಸರ್ ಆ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿರೋದು ಯಾರು? ಜನರೇ ತಾನೆ. ಆ್ಯಂಡ್ ರವಿ ಸರು ಆಮೇಲೆ ಅವರ ಪ್ರೊಡಕ್ಷನ್ನು ಎಷ್ಟೋ ಜನರಿಗೆ ಊಟ ಹಾಕಿರುವಂಥ ಒಂದು ಕೈಗಳದು. ನಾವು 1000 ಕತೆ ಕೇಳಿದ್ದೀವಿ ಆ ಪ್ರೊಡಕ್ಷನ್ ಹೌಸ್ ಬಗ್ಗೆ, ರವಿ ಸರ್ ಬಗ್ಗೆ. ಆಮೇಲೆ ಆ ಚಿತ್ರಕ್ಕೆ ಸಿನಿಮಾ ಆ ಒಂದು ಚಿತ್ರಕ್ಕೆ ಸಿಗಬೇಕಾಗಿರುವಂಥ ಡ್ಯೂಸ್ ಸಿಗಬೇಕು. ಜನ ಕೇಳ್ತಾ ಇದ್ದಾರೆ, ಆ ಜನ ಏನು ಕೇಳ್ತಾರೋ ಅದನ್ನ ಕೊಡೋ ಜವಾಬ್ದಾರಿ ಆಗಬೇಕು. ಎಸ್, ಯಾವುದಾದ್ರೂ ಕ್ರೇಜಿಯೆಸ್ಟ್ ಪ್ರಪೋಸಲ್ಸ್ ಬಂದಿದೆಯಾ ನಿಮಗೆ? ಕ್ರೇಜಿಯೆಸ್ಟ್ ಪ್ರಪೋಸಲ್ಸ್ ಅಂತ ಯಾವುದು ಬಂದಿಲ್ಲ ಸರ್. ಬಟ್ ಡೆಫಿನೆಟ್ಲಿ ದೇರ್ ಇಸ್ ಅ ಲಾಟ್ ಆಫ್ ಅಡ್ಮಿರೇಷನ್. ಮಲಯಾಳಂ ಬ್ರೋಮ್ಯಾನ್ಸ್ ಸಿನಿಮಾ ಮಾಡಿದಾಗ ಆಶೀಶ್ ಬೋಪಣ್ಣ ಅನ್ನೋಂಥ ಕ್ಯಾರೆಕ್ಟ್ರೇ ನಾನು ಮಾಡಿದ್ದು. ನನ್ನ ಹೆಸರು ಭರತ್ ಬೋಪಣ್ಣ, ನನ್ನ ಕ್ಯಾರೆಕ್ಟರ್ ಸಿಕ್ಕಿರೋದು ಆಶೀಶ್ ಬೋಪಣ್ಣ ಅಂತ. ಬಿ ಭರತ್ ಬೋಪಣ್ಣ, ಅಲ್ಲಿ ಆಶೀಶ್. ಇನ್ಫ್ಯಾಕ್ಟ್ ಅದು ನಮ್ಮೆಲ್ಲ ಕರ್ನಾಟಕ ಜನರು ನೋಡಬೇಕು, ಎಸ್ಪೆಷಲಿ ಕೊಡಗಿನವ್ರು ನೋಡಬೇಕು. ಬಿಕಾಸ್ ಕೊಡಗಲ್ಲಿ ನಡೆಯುವಂಥ ಕತೆ ಆ್ಯಂಡ್ ಥ್ರೂ ಔಟ್ ದ ಸಿನಿಮಾ ನಾನು ನಮ್ಮ ಕೊಡವ ಭಾಷೆಯಲ್ಲೇ ಮಾತಾಡಿದ್ದೀನಿ. ಸೊ ಆ ಕ್ಯಾರೆಕ್ಟ್ರು ನಮ್ಮ ಮಲಯಾಳಂ ಆಡಿಯನ್ಸಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ನನಗೆ ನನ್ನ ಲೈಫಲ್ಲೇ ಸಿಗಲಿಲ್ಲ ಅಷ್ಟೊಂದು ಅಪ್ರಿಸಿಯೇಷನ್ ಆ ಒಂದು ಪಾತ್ರಕ್ಕೆ ಸಿಕ್ಕಿದೆ. ಇನ್ಸ್ಟಾಗ್ರಾಮಲ್ಲಿ ನನ್ನ ಹುಡುಕಿ ಇಷ್ಟಿಷ್ಟು ಉದ್ದ ಮೆಸೇಜಸ್ ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಅವರ ಒಂದು ಅಡ್ಮಿರೇಷನ್ ಅವರು ಹೇಳ್ಕೊಂಡಿದ್ದಾರೆ. ಸೊ ಏನಂತ ಬರ್ತಿತ್ತು ಇನ್ಸ್ಟಾಗ್ರಾಮಲ್ಲಿ ಈಗ? ಇಲ್ಲ, ಅವ್ರ ಕೆಲಸ ಅವ್ರಿಗೆ ಅಂದರೆ ಆ ಕ್ಯಾರೆಕ್ಟರು, ಆಮೇಲೆ ಸ್ಕ್ರೀನ್ ಪ್ರೆಸೆನ್ಸು ಅದೆಲ್ಲ ಅವ್ರಿಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಆ ಪಾತ್ರನ. ಈಗ ವಿಲನ್ ಅಂತಂದ್ರೂ ಸುಮ್ಮನೆ ಓಡಿಸ್ಕೊಳ್ಳೋದು ಬಡಿಸ್ಕೊಳ್ಳೋದು ಅದೆಲ್ಲ ಏನೂ ಇಲ್ಲ. ಆ ಕ್ಯಾರೆಕ್ಟರ್ನ ಕೊನೆವರೆಗೂ ಡ್ರಾಪ್ ಮಾಡಲಿಲ್ಲ ಅವರು. ಸೊ ಆ ಥರ ಅಷ್ಟು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ಆ ಪ್ರೆಸೆಂಟೇಷನ್ ಜನರಿಗೆ, ಆ ಪ್ರೆಸೆಂಟೇಷನ್ನು ನಾನು ಬರಬೇಕಾದ್ರೆ ಬರುವಂಥ ಮ್ಯೂಸಿಕ್ಸು, ಬಿ ಜಿ ಎಮ್ ಅದೆಲ್ಲ ಕನೆಕ್ಟ್ ಆಗಿ ಅವ್ರಿಗೆ ತುಂಬ ಇಷ್ಟ ಆಗಿದೆ ಆ ಪಾತ್ರ. ನೀವು ನೋಡಿದ್ದೀರಾ? ಇಲ್ಲ, ನಾನು ನೋಡಿಲ್ಲ, ನೋಡ್ತೀನಿ ನಾನು. ಆಶೀಶ್ ಬೋಪಣ್ಣ ಅವ್ರ ಬಗ್ಗೆ ಹೇಳಿದ್ರಿ, ಭರತ್ ಬೋಪಣ್ಣ ಅವ್ರ ಬಗ್ಗೆ ಹೇಳಿ. ಭರತ್ ಬೋಪಣ್ಣ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲಿ ಈಗ ಐ ಲವ್ ಯು, ಚೆನ್ನಾಗಿದ್ದೀರಾ ನೀವು, ಹಂಗೆ ಹಿಂಗೆ ಅಂತ. ಈಗ ಇನ್ಸ್ಟಾ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಒಂದಷ್ಟು ಪ್ರಪೋಸಲ್ಸ್ ಅಂತೂ ಬಂದೇ ಬರುತ್ತೆ. ಆ ಥರ ಏನಾದರೂ ಬಂದಿದೆಯಾ ನಿಮಗೆ? ಸರ್, ಟು ಬಿ ಆನೆಸ್ಟ್, ನೀವು ನೋಡಿರ್ಬೋದು ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಆ್ಯಕ್ಟಿವ್ ಇಲ್ಲ. ನಾನು ಸೀರಿಯಲ್ ಮಾಡೋ ಟೈಮಲ್ಲಿ ಪ್ರತಿದಿನ ಅಟ್ಲೀಸ್ಟ್ 1-2-3 ಆದರೂ ಬರ್ತಿತ್ತು. ಬಟ್ ಇವಾಗ ಜನ ಮರ್ತು ಬಿಟ್ಟಿದ್ದಾರೆ. ಒಂದು ಕಂಬ್ಯಾಕ್ ಕೊಡೋಣ ಸದ್ಯದಲ್ಲಿ. ಎಲ್ಲೋ ಒಂದು ಕಡೆ ಅನ್ಸುತ್ತಾ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆಗಿ ಇಲ್ಲದೆ ಇರುವಂಥದ್ದೇ ನನಗೆ ಮುಳುವಾಗುತ್ತೆ ಅಂತ? ಐ ಡೋಂಟ್ ಥಿಂಕ್ ಸೊ ಸರ್, ಬಿಕಾಸ್ ಆ ಥರ ನಾನು ಯೋಚನೆ ಮಾಡಿಲ್ಲ. ಬಿಕಾಸ್ ಒನ್ ಗುಡ್ ವರ್ಕ್ ಈಸ್ ಲೀಡಿಂಗ್ ಟು ಅನದರ್ ವರ್ಕ್ ಅಲ್ವಾ. ಸೊ ಹಾಗೆ ಕೆಲಸ ನೋಡಿ ಒಂದಿಷ್ಟು ಕೆಲಸಗಳು ಬರುತ್ತೆ ಅನ್ನೋಂಥ ನಂಬಿಕೆ. ಈಗ ನೀವು ನಂಬ್ತೀರಾ, ನನ್ನ ತಮಿಳ್ ಸಿನಿಮಾ ನೋಡಿ ನನಗೆ ಈ ಕನ್ನಡ ಆಫರ್ ಬಂದಿರೋದು. ಎಟ್ ಪ್ರೆಸೆಂಟ್ ಸಿನಿಮಾ ಮಾಡ್ತಾಯಿದ್ದೀನಲ್ವ, ಅಲ್ಲಿ DOP ಅವರು ನನ್ನ ತಮಿಳ್ ಸಿನಿಮಾ ನೋಡಿ ಅವರು ಸ್ಕ್ರೀನ್ಶಾಟ್ ತೊಗೊಂಡು ಫೋನಲ್ಲಿ ಇಟ್ಕೊಂಡಿದ್ರಂತೆ. ಆಮೇಲೆ ನನ್ನ ಬಗ್ಗೆ ರಿಸರ್ಚ್ ಮಾಡಿದ್ರಂತೆ. ಇಲ್ಲ, ನಮ್ಮ ಕನ್ನಡದವರು ಅಲ್ಲೋಗಿ ವಿಲನ್ ಮಾಡ್ತಾಯಿದ್ದಾರೆ, ಏನಕ್ಕೆ ಇಲ್ಲಿ ಮಾಡ್ತಾಯಿಲ್ಲ ಅಂತ ಥಾಟ್ ಅವ್ರ ಮೈಂಡಲ್ಲಿತ್ತು. ಸೊ ಒಂದಿಷ್ಟು ಯಾರನ್ನ ಹಾಕೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದಾಗ ಒಂದಿಷ್ಟು ಜನರ ಕೈಗೆ ಹೋಗಿ ಅದು ಅಲ್ಲಿ ವರ್ಕೌಟ್ ಆಗದೆ ನನ್ನ ಕೈಗೆ ಬಂದಿರೋಂಥ ಸಿನಿಮಾ. ಎಸ್ ಸರ್, ಈ ಒಂದು ಸಿನಿಮಾದಲ್ಲಿ ಟೈಟಲ್ ಹೇಳಿ ಅಂದರೂ ಹೇಳ್ತಿಲ್ಲ, ಅಲ್ಲೇ ಎಕ್ಸ್ಕ್ಲೂಸಿವ್ ಆಗಿ ರಿವೀಲ್ ಮಾಡಬೇಕು ಅಂತ ಇರುತ್ತೆ. ಅಫ್ಕೋರ್ಸ್ ಅದಕ್ಕೆ ನಾನು ಅಗ್ರಿ ಮಾಡ್ತೀನಿ. ಸಣ್ಣ ಕ್ಲೂ ಕೊಡ್ತೀನಿ ನಿಮಗೆ, ಸಮಥಿಂಗ್ ರಿಲೇಟೆಡ್ ಟು ಆಂಜನೇಯ ಸ್ವಾಮಿ. ಹನುಮಾನ್ ಬಂದಿದೆ, ಹಯಗ್ರೀವ ಅದು ಬೇರೆ, ವಿಷ್ಣು ಅವತಾರ, ಅಂಜನಾದ್ರಿನ ಗೆಸ್ ಮಾಡ್ತಾ ಇರಿ, ಇದೇ ನಿಮ್ಮ ಕ್ಲೂ. ತುಂಬ ತುಂಬ ಪವರ್ಫುಲ್ ಇದೆ ಟೈಟಲು. ನಾನು ಹೇಳಿದ್ನಲ್ಲ, ಆ ಟೈಟಲ್ ಕೇಳಿದ ತಕ್ಷಣ ಹನುಮಂತ ಭಕ್ತ ಆಗಿರ್ತೀರಾ? ಅದು ನಾನು ಹೇಳೋಕೆ ಹೋಗಲ್ಲ. ಟೈಟಲ್ ಈ ಸಮಥಿಂಗ್ ರಿಲೇಟೆಡ್ ಟು ಆಂಜನೇಯ ಸ್ವಾಮಿ. ಅಂದ್ರೆ ಆಂಜನೇಯ ಸ್ವಾಮಿ ಹೆಸರೇ ಇನ್ನೊಂದು ಹೆಸರಾ? ಇರ್ಬೋದು. ಹೌದು, ಇರ್ಬೋದಾ? ಹೌದು, ಇರ್ಬೋದಲ್ಲ. ಹೌದು, ನಾನು ಹೇಳ್ದಂಗೆ ತುಂಬ ಪವರ್ಫುಲ್ ಆದಂಥ ಟೈಟಲ್ ಇದು. ಅಂದರೆ ಡಿವೋಷನಲ್ ಆಗಿ ಏನಾದರೂ ಬರುತ್ತವ್ರನ್ನ ಎಕ್ಸ್ಪೆಕ್ಟ್ ಮಾಡಬಹುದು. ನಾನು ನಿಮಗೆ ಯಾವ ರೀತಿ ಜಾನರ್ ಅಂತ ಹೇಳಿದ್ರೆ, ಇದು ಮಿಸ್ಟ್ರಿ, ಥ್ರಿಲ್ಲರ್, ಆ್ಯಕ್ಷನ್, ರಾಮ್-ಕಾಮ್, ರಿಲಿಜಿಯಸ್ ಡ್ರಾಮಾ, ಎಲ್ಲ ಥರದ್ದು. ಎಸ್. ಶೀಘ್ರದಲ್ಲೇ ನಾನು ಕೂಡ ಫೈಂಡ್ ಔಟ್ ಮಾಡ್ತೀನಿ. ಮಾಡಿ, ಮನೆಗೆ ಹೋಗಿ ಆಫೀಸಲ್ಲಿ ಎಲ್ರಿಗೂ ಕೇಳಿಬಿಟ್ಟು ಥಿಂಕ್ ಮಾಡಿ ಎಲ್ಲನೂ ಮೆಸೇಜಸ್ ಹಾಕ್ತೀನಿ. ಅದರಲ್ಲಿ ಯಾವುದು ಅಂತ ನೀವು ಹೇಳಬೇಕು. ನೀವು ಅಷ್ಟೆಲ್ಲ, ನಮ್ಮ ಜನರು ಅಷ್ಟೇ ಥಿಂಕ್ ಮಾಡಿ ಹೇಳಿ, ಕಮೆಂಟ್ ಮಾಡಿ. ಎಸ್,
ನಾನು ಆಗ್ಲೇ ಹೇಳ್ತಾ ಇದ್ದೆ ಹೀರೋ ಮೆಟೀರಿಯಲ್ ಅಂತಂದ್ರೆ ಪಕ್ಕ ಹಿಂಗೆ ಇರಬೇಕು ಅಂತ. ಬಿಕಾಸ್ ಯಾಕಂತಂದ್ರೆ ಬ್ರಹ್ಮಗಂಟು ಸೀರಿಯಲ್ ನಲ್ಲಿ ನಾನು ನೋಡಿದಂತಹ ಲಕ್ಕಿಗೂ ಈಗಿರುವಂತಹ ಲಕ್ಕಿಗೂ ಏಜ್ ಕಡಿಮೆ ಆಗಿದೆ. ಬಟ್ ನಿಮ್ಮ ಪ್ರಕಾರ ಏಜ್ ಜಾಸ್ತಿ ಆಗಿದೆ ಅಂತ ನೀವು ಹೇಳಿದ್ರಿ. 10 ವರ್ಷ ಜಾಸ್ತಿ. ನನಗೆ ಡಿಫ್ರೆನ್ಸ್ ಕಾಣಿಸ್ತಿಲ್ಲ, ನಾನು ಕಡಿಮೆ ಆಗಿದೆ. ಸೊ ನಂತರ ನಿಮ್ಮಂಥವ್ರನ್ನ ನೋಡಿ ಕಲ್ತ್ಕೊಳ್ಳುವಂಥದ್ದಾಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಅಥವಾ ನಂದು ಆಲ್ರೆಡಿ ನಡೀತಾ ಇದೆ. ನಮ್ಗೆ ಕಷ್ಟ ಆಗುತ್ತೆ ನೀವೆಲ್ಲ ಬಂದ್ಬಿಟ್ರೆ. ಅಲ್ಲ, ಬರಕ್ ಕೇಳೋದು ಅವರೇನೆ, ಯಾಕೆ ಟ್ರೈ ಮಾಡಲ್ಲ ಅಂತ. ನೀವು ಬಂದ್ಬಿಟ್ರೆ ಕಷ್ಟ ಆಗೋದು ಅಂತಾನೆ ಅವ್ರನ್ನೇ. ನಾನು ಏನ್ ಮಾಡ್ಲಿ ಈಗ? ನೀವು ಹೀರೋ ಆಗ್ತೀರಾ, ನಾನು ಒಂದು ಸಿನಿಮಾದಲ್ಲಿ ನಾನು ವಿಲನ್ ಆಗ್ತೀನಿ. ಓಕೆನಾ? ಡೀಲಾ? ಹೊಡಿಯೋರು ಯಾರಾದ್ರೂ ಒಡಿಸ್ಕೊಳ್ಳೋಣ, ಹೊಡಿಯೋಣ. ಒಳ್ಳೆ ಸಿನಿಮಾ ಮಾಡೋಣ ಅಷ್ಟೇ. ನಂದು ಕೂಡ ನಡೀತದೆ. ರೀಸೆಂಟ್ ಆಗಿ ಒಂದು ವೆಬ್ ಸೀರೀಸ್ ಕೂಡ ಕಂಪ್ಲೀಟ್ ಆಯ್ತು. ಈಗ ಮತ್ತೊಂದು ಮೈಕ್ರೋ ಸೀರೀಸ್ ರೀಸೆಂಟ್ ಆಗಿ ಶೂಟ್ ಕಂಪ್ಲೀಟ್ ಆಯ್ತು. ನೋ ವರೀಸ್. ಥ್ಯಾಂಕ್ ಯು. ನಿಮ್ಮ ಇಂಟರ್ವ್ಯೂ ನಾನೊಂದು ದಿನ ಮಾಡ್ತೀನಿ. ನೋಡೋಣ. ಸೂಪರ್, ತುಂಬಾ ಖುಷಿ ಆಯ್ತು. ಎಸ್, ಹೇಳಿ ಬ್ರೋ. ಹೀರೋ ಮೆಟೀರಿಯಲ್ ಅಂತಂದಾಗ, ಯಾಕಂತಂದ್ರೆ ನಮ್ಮನ್ನ ಒಂದು ಆಗ್ಲೇನೆ ಸ್ಟಾರ್ಟಿಂಗ್ ಅಲ್ಲಿ ಕೇಳಬೇಕು ಅಂತಿದ್ದೆ. ಬಟ್ ನಿಮ್ಮೆಲ್ಲ ಜರ್ನಿಯನ್ನ ನಾನು ಕೇಳಿ ಆಮೇಲೆ ಕೇಳೋಣ ಅಂತ ಅನ್ಕೊಂಡೆ. ಯಾಕಂತಂದ್ರೆ ಯಾರೋ ಒಬ್ರು ಬಂಡವಾಳ ಹಾಕ್ತಾರೆ ಅಂತ ತಕ್ಷಣ ನಾವು ಬಂದ್ಬಿಡೋದಲ್ಲ. ಒಂದು ಕ್ಯಾರೆಕ್ಟರ್ ತಕ್ಕಂಗೆ ನಾವು ರೆಡಿ ಆಗಬೇಕು ಅಂತಂದಾಗ ನಮ್ಮ ಫಿಟ್ನೆಸ್ ಆಗಿರ್ಬೋದು, ನಮ್ಮ ಹೇರ್ ಸ್ಟೈಲ್ ಆಗಿರ್ಬೋದು, ಟಾಪ್ ಟು ಬಾಟಮ್ವರೆಗೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಪರ್ಫೆಕ್ಟ್ ಆಗಿರಬೇಕು. ಸೊ ನಿಮ್ಮನ್ನು ನೀವು ಫಿಟ್ನೆಸ್ಸಲ್ಲಿ ಎಷ್ಟು ತೊಡಗಿಸ್ಕೊಂಡಿದ್ದೀರಾ? ಎಷ್ಟು ವರ್ಷಗಳಾಯಿತು? ಯಾವ ರೀತಿ ಇರುತ್ತೆ ನಿಮ್ಮ ಫಿಟ್ನೆಸ್ ಸೀಕ್ರೆಟ್ ಎಲ್ಲಾನು ಅಂತ? ಸರ್, ಫಿಟ್ನೆಸ್ ಅನ್ನೋದು ಇಟ್ಸ್ ಪಾರ್ಟ್ ಆಫ್ ಮೈ ಲೈಫ್. ನಾನು ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆನೂ ಇವಾಗ ಆ್ಯಕ್ಟಿಂಗ್ ಅಂದರೆ ಎಷ್ಟು ಅಂದರೆ ಇಂಡಸ್ಟ್ರಿ ಬಗ್ಗೆ ಎಷ್ಟು ಕನಸು ಕಟ್ಕೊಂಡಿದ್ನೋ ಅಷ್ಟೇ ಪ್ಯಾಷನ್ನು ನನಗೆ ಸ್ಪೋರ್ಟ್ಸ್ ಮೇಲೆ ಇತ್ತು. ನಾನು 10th ವರೆಗೂ ಐ ವಾಸ್ ಬ್ಯಾಡ್ಮಿಂಟನ್ ವಾಲಿಬಾಲ್ ಪ್ಲೇಯರ್. ಸೊ ಫಿಟ್ನೆಸ್ ಆವಾಗಿಂದನೇ ಸ್ಟಾರ್ಟ್ ಆಗಿತ್ತು. ಅದಾದ ನಂತರ ಕಾಲೇಜಲ್ಲೂ ಅಷ್ಟೇ, ಕಾಲೇಜ್ ಡೇಸಿಂದನೇ ಜಿಮ್ ಹೋಗೋದು, ವರ್ಕೌಟ್, ಫಿಟ್ಟಾಗಿರೋದು ಇಟ್ಸ್ ಅ ಪಾರ್ಟ್ ಆಫ್ ಮೈ ಜರ್ನಿ, ಪಾರ್ಟ್ ಆಫ್ ಮೈ ಲೈಫ್. ಸೊ ಇವಾಗಿನ ಕಾಲಘಟ್ಟದಲ್ಲಿ ಹೀರೋ ಅಂದರೆ ಈ ಥರನೇ ಇರಬೇಕು, 6 ಪ್ಯಾಕ್ಸ್ ಇರಬೇಕು, ಬಾಡಿ ಇರಬೇಕು, ಹೇರ್ ಸ್ಟೈಲ್ ಇರಬೇಕು, ಆ ಟ್ರೆಂಡೆಲ್ಲ ಬ್ರೇಕ್ ಆಗಿಬಿಟ್ಟಿದೆ ಸರ್. ಈಗ ದೇರ್ ಇಸ್ ನೋ ಅಂದರೆ ಟಿಪಿಕಲ್ ಆಗಿ ಹೀಗೆ ಇರಬೇಕು ಅನ್ನೋದು ಇಲ್ಲ. ಈಗ ಪಾತ್ರಕ್ಕೆ ಹೆಂಗೆ ಬೇಕು ಹಂಗೆ ನೀವು ತಯಾರಿಗಳನ್ನ ಮಾಡ್ಕೋಬೇಕು. ಆ್ಯಂಡ್ ನನ್ನ ಬಾಡಿ ತುಂಬ ಬೇಗ ರೆಸ್ಪಾಂಡ್ ಆಗುತ್ತೆ. ಮಸಲ್ ಮೆಮೊರಿ ಇರೋದ್ರಿಂದ ಇನ್ ಕೇಸ್ ನೀವು ಗೇನ್ ಆಗಬೇಕಾದ್ರೂ ತುಂಬ ಈಸಿಯಾಗಿ ಆಗ್ಬೋದು, ಅಥವಾ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಂದ್ರೂ ಯು ಕ್ಯಾನ್ ಈಸಿಲಿ ಡೂ ಇಟ್. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ ಅಂತ? ಎಷ್ಟು ವರ್ಷ ಆಯಿತು ನೀವು ಫಿಟ್ನೆಸ್ನ ಕಾಪಾಡ್ಕೊಳ್ಳೋಕ್ಕೆ ಶುರು ಮಾಡಿ, ವರ್ಕೌಟ್ ಮಾಡೋಕ್ಕೆ ಶುರು ಮಾಡಿ? 2009 ನಾನು 2009. ಎಸ್. ಸೂಪರ್. ಅದಾದ ನಂತರ ಇನ್ ಬಿಟ್ವೀನ್ ನನಗೆ ಐ ಹ್ಯಾವ್ ಮಲ್ಟಿಪಲ್ ಇಂಜುರೀಸ್ ಇನ್ ಮೈ ಬಾಡಿ. ಡಿಸ್ಕ್ ಬಲ್ಜ್ ಆಗಿತ್ತು, ಬಿಕಾಸ್ ನಾನು ಜಿಮ್ನಾಸ್ಟಿಕ್ಸ್ ಮಾಡಿ ಬ್ಯಾಕ್ ಫ್ಲಿಪ್ಸು ಇದೆಲ್ಲ ಮಾಡ್ತಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಇದೆ ಅದ್ರ ವೀಡಿಯೋಸ್ ಎಲ್ಲ. ಸೊ ಅದು ಮಾಡ್ತಾ ಹೆವಿ ಲಿಫ್ಟಿಂಗಿಂದಾಗಿ ಒಂದಿಷ್ಟು ಇಂಜುರೀಸ್ ಆಗಿ ಸರ್ಜರಿ ಎಲ್ಲ ಆಗಿತ್ತು, ಒಂದು ಸಣ್ಣ ಗ್ಯಾಪ್ ಆಗಿತ್ತು. ಬಟ್ ಆಲ್ವೇಸ್ ಫಿಟ್ನೆಸ್ ಇಸ್ ಬೀನ್ ಅ ಪಾರ್ಟ್ ಆಫ್ ಮೈ ಲೈಫ್. ಆ್ಯಂಡ್ ಅದಿಲ್ಲದೆ ಆಗಲ್ಲ. ಏನೋ ಒಂದು ಕಳ್ಕೊಂಡಂಗೆ. ಜಿಮ್ಗೆ ಹೋಗಿ ಅಟ್ಲೀಸ್ಟ್ ಒಂದು 1.5 ಅವರ್ ವರ್ಕೌಟ್ ಮಾಡಿಲ್ಲ ಅಂತಂದರೆ ಯು ಫೀಲ್ ಲೈಕ್ ಸಮಥಿಂಗ್ ಈಸ್ ಮಿಸ್ಸಿಂಗ್ ಔಟ್. ಆಮೇಲೆ ಹೊರಗಡೆ ಜಾಸ್ತಿ ತಿನ್ನೋದಕ್ಕೆ ಇಷ್ಟಪಡಲ್ಲ. ಹೋಮ್ ಕುಕ್ಡ್ ಫುಡ್ ಪ್ರಿಫರ್ ಮಾಡ್ತೀನಿ. ವೆಜಿಟೇಬಲ್ಸ್ ಜಾಸ್ತಿ ಇರುತ್ತೆ, ಆಮೇಲೆ ಫ್ರೂಟ್ಸ್ ಜಾಸ್ತಿ ಇರುತ್ತೆ. ಆಮೇಲೆ ಬಿರಿಯಾನಿ ತುಂಬ ಇಷ್ಟ. ಬಿರಿಯಾನಿಗಂತೂ ನೋ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಹಾಂ, ಬಿರಿಯಾನಿ. ಎಸ್ ಸರ್. ಈಗ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ ಅಂತ ಹೇಳಿ? 1.5 ಅವರ್. 1.5. ಫುಡ್ ಏನು ತೊಗೊತೀರಾ ಬಿಫೋರ್ ವರ್ಕೌಟ್ ಮತ್ತು ಆಫ್ಟರ್ ವರ್ಕೌಟ್? ಎಗ್, ಚಿಕನ್, ಬಾಯ್ಲ್ಡ್ ವೆಜಿಟೇಬಲ್ಸ್, ರೈಸ್, ದಾಲ್ ಕರಿ ಇದ್ದರೆ ಸಾಕು. ಹೆವಿ ಏನೋ ಇಲ್ಲ. ಪ್ರೋಟೀನ್ಸ್ ಅಥವಾ ಸ್ಟೆರಾಯ್ಡ್ಸ್ ಅಂತ ಹೇಳ್ತಾರೆ. ಬಿಕಾಸ್ ಯಾಕಂತಂದರೆ ನೀವು ವೆರಿ ಪ್ರೌಡ್ ಟು ಸೇ ದ್ಯಾಟ್ ನನ್ನ ಬಾಡಿಲಿ ಇವತ್ತಿನವರೆಗೂ ಸ್ಟೆರಾಯ್ಡ್ಸ್ ಅನ್ನೋದು ನಾನು ಟಚ್ಚೇ ಮಾಡಲಿಲ್ಲ. ಆ್ಯಂಡ್ ಪ್ರೋಟೀನ್ ಪೌಡರ್ ಈಸ್ ನಾಟ್ ವೆರಿ ಹಾರ್ಮ್ಫುಲ್. ಅದು ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಒಂದು ಸ್ಕೂಪ್ ಪ್ರೋಟೀನಲ್ಲಿ 30 ಗ್ರಾಮ್ಸ್ ಪ್ರೋಟೀನ್, 25 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಒಂದು ಮೊಟ್ಟೆಯಲ್ಲಿ 4 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಸೊ ಅಷ್ಟೊಂದೆಲ್ಲ ಮೊಟ್ಟೆ ತಿನ್ನೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಸಪ್ಲಿಮೆಂಟ್, ಅದಕ್ಕೆ ರಿಪ್ಲೇಸ್ಮೆಂಟ್ ಆಗಿ ಯು ಟೇಕ್ ಪ್ರೋಟೀನ್. ಆ್ಯಂಡ್ ದಟ್ ಈಸ್ ವೆರಿ ಸೇಫ್. ಇನ್ ಕೇಸ್ ಅದನ್ನು ತೊಗೋಬೇಕು ಅಂತ ಎಷ್ಟೋ ಜನ ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತಾರೆ. ಸೊ ಪ್ರೋಟೀನ್ ಪೌಡರ್ ಇಸ್ ಫೈನ್, ನೋ ಇಶ್ಯೂಸ್. ಅದು ಬಿಟ್ಟು ನ್ಯಾಚುರಲಿ ಎಷ್ಟಾಗುತ್ತೋ ಚಿಕನ್ನು, ಎಗ್ ಆ್ಯಂಡ್ ವೆಜಿಟೇಬಲ್ಸ್, ಫ್ರೂಟ್ಸ್
ವಾಟರ್. ಸ್ಕಿನ್ ಕೇರು ಮತ್ತು ಹೇರ್ ಕೇರ್ ರೂಟೀನ್ ಹೆಂಗಿರುತ್ತೆ ಅಂತ? ನನಗೆ ಚಿಕ್ಕ ವಯಸ್ಸಿಂದನೇ ಲಾಂಗ್ ಹೇರ್ ಅಂದರೆ ಇಷ್ಟ. ನಮ್ಮ ಟೀಚರ್ಸ್ ಸ್ಕೂಲಲ್ಲಿ ಇರಬೇಕಾದ್ರೆ ನಮ್ಮ ಟೀಚರ್ಸ್ಗೆ, ಕಾಲೇಜಲ್ಲಿ ಇರಬೇಕಾದ್ರೆ ಲೆಕ್ಚರರ್ಸ್ಗೆ ಒಂದೇ ಅವ್ರಿಗೆ ಇಂಟೆನ್ಷನ್ ಇದ್ದಿದ್ದು ಒಂದೇ, ನಾನು ಹೇರ್ ಕಟ್ ಮಾಡಿಸ್ಬೇಕು ಅಂತ. ಸೊ ನಾನು ಏನೇ ಮಾಡಿದ್ರು ಹಠ ಮಾಡಿದ್ರು ನಾನಂತೂ ಕಟ್ ಮಾಡಲ್ಲ ಅನ್ನೋ ಥರನೇ ಇದ್ದೆ. ಒಂದು ದಿನ 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡಲ್ಲಿ ಇರಬೇಕಾದ್ರೆ ಆವಾಗ ಹೇರ್ ಸ್ಟೈಲ್ ಹೆಂಗೆ ಅಂತಂದರೆ ಇಲ್ಲಿ ಫುಲ್ ಶಾರ್ಟು, ಇಲ್ಲಿ ಮಾತ್ರ ಇಷ್ಟು ಲೆಂತ್ ಇರುತ್ತೆ, ಹಿಂಗೆ ಮಾಡೋದು ಸ್ಟೈಲಾಗಿ. ಸೊ ಅದನ್ನ ನೋಡೋಕ್ಕಾಗದೆ ಇರಿಟೇಟ್ ಆಗಿ ಜುಟ್ಟು ಹಾಕ್ಬಿಟ್ಟು ಒಂದು ಕ್ಲಾಸಲ್ಲಿ ಕೂರಿಸ್ಬಿಟ್ಟಿದ್ದಾರೆ ಇಡೀ ದಿನ. ನೀನು ಕಟ್ ಮಾಡಲಿಲ್ಲ ಅಂತಂದರೆ ಹಿಂಗೆ ಇರಬೇಕು ಅಂತ. ಕಟ್ ಮಾಡೋಕ್ಕಾಗಲ್ಲ ಮೇಡಮ್ ಅಂತ. ಸೊ ಚಿಕ್ಕ ವಯಸ್ಸಿಂದನೇ ಲಾಂಗ್ ಹೇರ್ ಅಂದರೆ ತುಂಬ ಇಷ್ಟ. ಆ್ಯಂಡ್ ಅದಕ್ಕೆ ಮೇಂಟೆನೆನ್ಸ್ ಅಂತ ಏನೂ ಇಲ್ಲ. ಜಸ್ಟ್ ಐ ಥಿಂಕ್ ನಾನು ಒಂದು ವಿಷಯ ಅಬ್ಸರ್ವ್ ಮಾಡಿದ್ದೀನಿ, ನೀವು ಯಾವಾಗ ಜಾಸ್ತಿ ಸ್ಟ್ರೆಸ್ ತೊಗೋತಿರೋ ಆವಾಗ ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗುತ್ತೆ. ಸೊ ಸ್ಟ್ರೆಸ್ ಕಂಟ್ರೋಲ್ ಮಾಡಿ, ಚೆನ್ನಾಗಿ ನಿದ್ದೆ ಮಾಡಿ, ಚೆನ್ನಾಗಿ ನೀರು ಕುಡ್ಕೊಂಡು, ಒಂದು ಒಳ್ಳೆ ಫುಡ್ ತಿಂದರೆ ಎವ್ರಿಥಿಂಗ್ ವಿಲ್ ಬಿ ಇನ್ ಪ್ಲೇಸ್. ಸ್ಕಿನ್ ಕೇರ್ ಬಗ್ಗೆ? ಸ್ಕಿನ್ ಸೇಮ್ ಥಿಂಗ್, ಪಾಸಿಟಿವ್ ಆಗಿರಿ, ಯಾರಿಗೂ ಕೆಟ್ಟದ್ದು ಬಯಸಬೇಡಿ, ಆ್ಯಂಡ್ ಖುಷಿಯಾಗಿರಿ. ನೀವು ನಿಮ್ಮ ಲೈಫನ್ನ ಹಿಂತಿರುಗಿ ನೋಡಿದ್ರೆ ಗಿಲ್ಟಿ ಇರಬಾರ್ದು ನಿಮಗೆ, ಆ ಥರ ತಪ್ಪು ಮಾಡಿದ್ದೀನಿ ಹಂಗೆ ಅಂತ. ನಿಮಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂತಂದ್ರೂ ಪರವಾಗಿಲ್ಲ, ಯಾರಿಗೂ ಕೆಟ್ಟದ್ದು ಮಾಡಬೇಡಿ, ಅಷ್ಟೇ, ಪಾಸಿಟಿವ್ ಆಗಿರಿ. ಎಸ್, ಈ ಪಾತ್ರಕ್ಕೆ ತಕ್ಕಂಗೆ ನೀವು ಕ್ಯಾರೆಕ್ಟರ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಬಾಡಿನಾಗಿರ್ಬೋದು ಅಥವಾ ನಮ್ಮ ಬಾಡಿ ಶೇಪ್ನಾಗಿರ್ಬೋದು ಚೇಂಜಸ್ ಮಾಡ್ಕೋಬೇಕು ಅಂತಂದರೆ ಇಮಿಡಿಯೇಟ್ ರಿಸಲ್ಟ್ಸ್ ಬೇಕು ಅಂತಂದಾಗ ಬೋಟಾಕ್ಸ್ ಮತ್ತು ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ನಮ್ಮ ಕೆಲವು ಮೊರೆ ಹೋಗ್ತಿರ್ತಾರೆ. ಈ ಸಡನ್ ಆಗಿ ವೆಯ್ಟ್ ಗೈನ್ ಆಗೋಬೇಕು ಅಥವಾ ಇಲ್ಲಾಂದರೆ ವೆಯ್ಟ್ ಲಾಸ್ ಆಗಬೇಕು ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್, ಬೋಟಾಕ್ಸ್ ಮತ್ತು ವೆಯ್ಟ್ ರಿಡಕ್ಷನ್ ಸರ್ಜರೀಸ್ ಇಮಿಡಿಯೇಟಾಗಿ ತೊಗೊಳ್ಳೋವಂಥದ್ದು ಬೇಕಾ ಅಥವಾ ಮ್ಯಾನ್ಯುವಲ್ ಆಗಿ ನಾವು ಮಾಡೋದು? ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಅದು ಆ ಪ್ರೊಸೀಜರ್ ಏನು ಅಂತಲೂ ನನಗೆ ಐ ಸ್ವೇರ್ ನನಗೆ ಗೊತ್ತಿಲ್ಲ. ಬಿಕಾಸ್ ನಾನು ಯಾವತ್ತೂ ಅದ್ರ ಬಗ್ಗೆ ತಲೆ ಹಾಕೋದಕ್ಕೆ ಹೋಗಲಿಲ್ಲ, ಆ್ಯಂಡ್ ಅದ್ರ ಬಗ್ಗೆ ತಿಳ್ಕೊಳ್ಳೋ ಯೋಚನೆ ಕೂಡ ನನಗೆ ಬಂದಲಿಲ್ಲ. ನೆಸೆಸಿಟಿ ಕೂಡ ಇಲ್ಲ. ಬಿಕಾಸ್ ಲಕ್ಕಿಲಿ ಗಾಡ್ ಹ್ಯಾವ್ ಗಿಫ್ಟೆಡ್ ಮೀ ವಿತ್ ಗುಡ್ ಸ್ಕಿನ್. ಸೊ ಐ ಗೆಸ್ ದಟ್ ವಿಲ್ ಡೆಫಿನೆಟ್ಲಿ ಲಾಂಗ್ ರನ್ನಲ್ಲಿ ನಿಮಗೆ ಎಫೆಕ್ಟ್ ಆಗುತ್ತೆ. ಎನಿಥಿಂಗ್ ವಿಚ್ ಇಸ್ ನಾಟ್ ನ್ಯಾಚುರಲ್ ಅಲ್ವಾ, ಇಟ್ ವಿಲ್ ಡೆಫಿನೆಟ್ಲಿ ಇಂಪ್ಯಾಕ್ಟ್ ಯು ಅಂತ ನನಗನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ರಿ ಅಂತ ಅಂದ್ಕೊಂಡಿದ್ದೀನಿ. ಸತ್ಯವನ್ನೇ ಹೇಳಿದ್ದೀನಿ, ಸತ್ಯವನ್ನು ಬಿಟ್ಟು ಬೇರೆ ಏನೂ ಹೇಳಿಲ್ಲ. ನಿಜನಾ? 100%. ನಾನು ನಂಬ್ತೀನಿ. ಸುಳ್ಳು ಹೇಳಿದ್ರೆ ಕಣ್ಣಲ್ಲಿ ಗೊತ್ತಾಗ್ಬಿಡುತ್ತಂತೆ. ಹಿಂಗೆ ಕಣ್ಣು ನೋಡಿದಾಗ ಜನರಿಗೆ ಗೊತ್ತಾಗ್ಬಿಡುತ್ತೆ, ಓಕೆ ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ. ನಿಮ್ಗೆ ಆಗ ಅನಿಸಿದುಂಟಾ ಥ್ರೂಔಟ್ ದ ಇಂಟರ್ವ್ಯೂ? ಮಹಾನ್ ನಟ ನೀವು, ಹೇಳಕ್ಕಾಗಲ್ಲ. ಇಲ್ಲ ಅಂತಂದ್ರೆ 4 ಭಾಷೆಗಳಲ್ಲಿ ಸಿನಿಮಾ ಮಾಡೋದು ಈಸಿನಾ ಹೇಳಿ? ಆಸ್ ಆಫ್ ನಾವು 3. ಅಲ್ಲ, ಕನ್ನಡ, ತೆಲುಗು, ಮಲಯಾಳಂ, ತೆಲುಗು, ಇನ್ನೇನು ತೆಲುಗು ಶುರುವಾಗುತ್ತೆ ಬಿಡಿ. ಶುರು ಆಗುತ್ತೆ, ಶುರು ಆದಮೇಲೆ ಕನ್ಸಿಡರ್ ಆಗುತ್ತೆ. ಹಾಗೆ. ಎಸ್, ತ್ರಿಭಾಷಾ ನಟ ಸದ್ಯಕ್ಕೆ, ಕೆಲವೇ ದಿನಗಳಲ್ಲಿ ಚತುರ್ಭಾಷಾ ನಟ. ಎಸ್, ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಆ್ಯಂಡ್ ಕೇಳಿದ ತಕ್ಷಣನೇ ಹ್ಞೂ ಅಂತ ಹೇಳಿ ನಿಮ್ಮ ಮನಸ್ಸಲ್ಲಿರುವಂತಹ ಒಂದಷ್ಟು ಮಾಹಿತಿಯನ್ನು, ಮಾತುಗಳನ್ನು ನಮ್ಮ ಮುಂದೆ ಹಾಗೆಯೇ ಕರ್ನಾಟಕ ಜನತೆ ಮುಂದೆ ಹೇಳಿದ್ದಕ್ಕೆ ಒಳ್ಳೆಯದಾಗಲಿ. ತುಂಬ ಖುಷಿಯಾಯಿತು. 10 ವರ್ಷಗಳು ಲೈಫ್ನ ಲೀಡ್ ಮಾಡೋದೇ ಈಗಿನ ಕಾಲದಲ್ಲಿ ದೊಡ್ಡ ಟಾಸ್ಕ್. ಅಂಥದ್ರಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅನ್ನುವಂತಹ ಮಹಾಸಾಗರದಲ್ಲಿ ಈಜ್ಕೊಂಡ್ಬರ್ತಾ ಇದ್ದಾರೆ. ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ನಿಮ್ಮದಾಗಲಿ, ನೀವು ಅಂದ್ಕೊಂಡಿರೋ ಹಾಗೆಯೇ ನೀವು ಕಂಡಿರುವಂಥ ಕನಸೆಲ್ಲನೂ ಕೂಡ ನನಸಾಗಲಿ. ತುಂಬಾ ಖುಷಿ ಆಗ್ತಿದೆ. ನಿಮ್ಮ ಲೈಫ್ ಜರ್ನಿನ ಒಂದು ಸಲ ಮೆಲುಕು ಹಾಕಿದ್ರೆ ಸಾಕಷ್ಟು ವಿಚಾರಗಳು ಹೊರಗಡೆ ಬರ್ತಿದೆ. ಯಾಕಂದರೆ ಕೇವಲ ಒಂದು ಭಾಷೆಗೆ ಮಾತ್ರ ನಿಮ್ಮ ನಟನೆ ಸೀಮಿತ ಆಗಿಲ್ಲ, ಬೇರೆ ಬೇರೆ ಭಾಷೆಗಳಿಗೂ ವಿಸ್ತರಣೆ ಆಗ್ತಾ ಇದೆ. ಇದೇ ರೀತಿ ಬೇರೆ ಬೇರೆ ಭಾಷೆಗಳಲ್ಲಿ ದೊಡ್ಡ ದೊಡ್ಡ ಸಿನಿಮಾಗಳು ನಿಮ್ಮದಾಗಲಿ, ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ತುಂಬ ಕೈಂಡ್ ವರ್ಡ್ಸ್ ಹೇಳಿದ್ದೀರಾ. ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್. ನೀವು ಕೂಡ ಒಂದಿಷ್ಟು ಪ್ರಾಜೆಕ್ಟ್ಗಳನ್ನ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ನಿಮಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ಯೋರ್ ಟೈಮ್. ಥ್ಯಾಂಕ್ ಯು ಸೋ ಮಚ್. ಫೈನಲಿ ಕನ್ನಡ ಜನತೆಗೆ, ಅಭಿಮಾನಿಗಳಿಗೆ ಏನು ಹೇಳ್ತೀರಾ? ನನಗಿಷ್ಟು ಪ್ರೀತಿ ಕೊಟ್ಟು ಈ ಮಟ್ಟಕ್ಕೆ ಬೆಳೆಸಿದ್ದೀರಾ. ಆ್ಯಂಡ್ ಎಲ್ಲೇ ಹೋದರೂ ನಾನು ಹೆಮ್ಮೆಯ ಕನ್ನಡಿಗನೇ. ಆ್ಯಂಡ್ ಮುಂದೆ ಬರೋ ಎಲ್ಲ ಪ್ರಾಜೆಕ್ಟ್ಸ್ಗೂ ನಿಮ್ಮ ಆಶೀರ್ವಾದ ಇರಲಿ. ಒಳ್ಳೆ ಸಿನಿಮಾ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ಆಶೀರ್ವಾದ ಇರಲಿ. ಆ್ಯಂಡ್ ಒಬ್ಬ ಪ್ರಾಮಿಸಿಂಗ್ ನಟನಾಗಿ ಗುರುತಿಸ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಸುಮನ್ ಟಿವಿ ಕಡೆಯಿಂದ ಧನ್ಯವಾದಗಳು. ಒಳ್ಳೆಯದಾಗಲಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಭರತ್ ಬೋಪಣ್ಣ ಅವರ ಒಂದಷ್ಟು ಮೋಟಿವೇಶನ್ ಆಗಿರ್ಬೋದು, ಅವರ ಲೈಫ್ ಜರ್ನಿ ಬಗ್ಗೆ ಆಗಿರ್ಬೋದು, ಅಥವಾ ಅವ್ರು ಕಾಣ್ತಾ ಇರುವಂತಹ ಕನಸುಗಳ ಬಗ್ಗೆ ಒಂದಷ್ಟು ಮಾತುಗಳು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೋರ್ವ ಸೆಲೆಬ್ರಿಟಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಸುಮನ್ ಟಿವಿ ಕನ್ನಡ. ಧನ್ಯವಾದಗಳು.